ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಧಮ್ಮ ಸಂಘಕ್ಕೆ ವಂದಿಸುತ್ತಾ ಪರಮ ಪೂಜ್ಯ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾದಚಿಹ್ನೆಗಳಿಗೆ ನಮಿಸುತ್ತಾ, ಮನೋಹರ್ ಕಿತ್ತಮುತ್ತೇಜಿಯವರಿಗೆ ಅವರ ಪಾದಗಳಿಗೆ ನಮಿಸುತ್ತಾ ಇವತ್ತಿನ ಧಮ್ಮ ಪ್ರವಚನವನ್ನು ನಾನು ಸ್ಟಾರ್ಟ್ ಮಾಡ್ತೇನೆ. ಸತಿಪಟ್ಟಣ ಸುತ್ತ, ಮಧ್ಯಮ ನಿಕಾಯ, ಸಂಪುಟ 1, ಸುತ್ತ ಸಂಖ್ಯೆ 10. ಒಮ್ಮೆ ಭಗವಾನ್ ಬುದ್ಧರು ಕುರು ರಾಜ್ಯದಲ್ಲಿ ಒಂದು ಪಟ್ಟಣ ಇರ್ತದೆ. ಅದು ಕಮ್ಮಸ್ಸಾಧಮ್ಮ ಪಟ್ಟಣ ಅಂತ ಅಂದ್ಬಿಟ್ಟು ಇದನ್ನು ಸುತ್ತಿ ಪಟ್ಟಣವನ್ನು ಸುಮಾರು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಇದನ್ನು ಧಮ್ಮವನ್ನು ಬೇರೆ ಬೇರೆ ಇದರ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾನು ಹೇಳ್ತಾ ಇರ್ತಕ್ಕಂತಹ ಈ ಸತಿ ಪಟ್ಟಣ ಕುರು ರಾಜ್ಯದ ಕಮ್ಮಸ್ಸಾಧಮ್ಮ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ತಂಗಿರ್ತಾರೆ. ಆಗ ಅವರು ಭಿಕ್ಷುಗಳನ್ನು ಕರೀತಾರೆ. ಭಿಕ್ಷುಗಳೇ ಅಂತಂದ್ಬಿಟ್ಟು ಸಂಬೋಧನೆ ಮಾಡ್ತಾರೆ. ಆಗ ಭಿಕ್ಷುಗಳು ಬದಂತಾರೆ ಅಂತಂದ್ಬಿಟ್ಟು ಅವರಿಗೆ ಗೌರವವನ್ನು ಸೂಚಿಸ್ತಾರೆ. ಮತ್ತೆ ಭಗವಾನ್ ಬುದ್ಧರು ಹೇಳ್ತಾರೆ, ಭಿಕ್ಷುಗಳೇ, ಜೀವಿಗಳನ್ನು ವಿಶುದ್ಧಿಗೊಳಿಸಲು ಯಾವುದರಿಂದ? ಶೋಕದಿಂದ, ಅಳಲುಗಳಿಂದ, ದುಃಖದಿಂದ, ದುಮ್ಮಾನಗಳಿಂದ ಅವರನ್ನು ಹೊರಗೆ ತರೋದಕ್ಕೆ ಸರಿಯಾದ ಒಂದು ನ್ಯಾಯವಾದ ಮಾರ್ಗವನ್ನು ಸೇರತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾದ್ರೆ, ಅಥವಾ ನಿಬ್ಬಾಣವನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದ್ರೆ ಅದಕ್ಕೆ ಇರ್ತಕ್ಕಂತಹ ಮಾರ್ಗ ಒಂದೇ, ಅದು 4 ಎಚ್ಚರದ ನೆಲೆಗಳು, ಅಂದರೆ ಸತಿಪಟ್ಟಣ ಅಂತಂದು ಅವರು ಹೇಳ್ತಾರೆ. ಏಕಾಯಾನೋ ಅಯಂ ಭಿಕ್ಕವೇ ಮಗ್ಗೋ ಸಂತಾನಂ ವಿಸುದ್ಧಿಯ ಶೋಕ ಪರಿದೇವನ ಸಮ್ಮತಿ ಕಮ್ಮಾಯ ತುಕ್ಕ ಧೋಮನಸ್ಸಾನಂ ಅತ್ತನ್ಯಮಾಯ ನ್ಯಾಯಸ್ಸ ಅಧಿಗಮಾಯ ನಿಬ್ಬಾನಸ್ಸ ಸಚ್ಚಕಿರಿಯಾಯ ಎದಿದಂ ಚತ್ತಾರೋ ಸತಿಪಟ್ಟಣ. ಅಂದರೆ ಹೇಳ್ಕೊಳ್ಳಾಗಲೇ ನಮಗಿರ್ತಕ್ಕಂತಹದ್ದು ನಮ್ಮ ಶೋಕಗಳನ್ನು, ದುಃಖಗಳನ್ನು, ಅಳಲುಗಳನ್ನು ಮತ್ತು ನ್ಯಾಯ ಮಾರ್ಗವನ್ನು ನೇರ ಮಾಡೋದಕ್ಕೆ, ನಿಬ್ಬಾಣವನ್ನು ಸಾಕ್ಷಾತ್ಕಾರ ಮಾಡಲಿಕ್ಕೆ ಇರ್ತಕ್ಕಂತಹ ಮಾರ್ಗ ಸತಿಪಟ್ಟಣ, ಅಂದರೆ 4 ರೀತಿಯ ಎಚ್ಚರದ ನೆಲೆಗಳು ಮಾತ್ರ ಅಂತ. ಯಾವುವು 4 ಎಚ್ಚರದ ನೆಲೆಗಳು? ಮತ್ತು ಅವರೇ ಹೇಳ್ತಾರೆ, ಯಾವ ವ್ಯಕ್ತಿ ಕಾಯದಲ್ಲಿ ಉಪಸ್ಸಿಯಾಗಿ, ನಾನು ಫಸ್ಟ್ ಹೇಳ್ಬಿಡ್ತೀನಿ, ಅದರ ಎಕ್ಸ್ಪ್ಲನೇಷನ್ ಮತ್ತೆ ಹೇಳ್ತೇನೆ. ಕಾಯದಲ್ಲಿ ಕಾಯಾನುಪಸ್ಸಿಯಾಗಿ, ವೇದನೆಯಲ್ಲಿ ವೇದನಾನುಪಸ್ಸಿಯಾಗಿ, ಚಿತ್ತದಲ್ಲಿ ಚಿತ್ತಾನುಪಸ್ಸಿಯಾಗಿ, ಧಮ್ಮದಲ್ಲಿ ಧಮ್ಮಾನುಪಸ್ಸಿಯಾಗಿ ಯಾರು ನೆಲೆಗೊಳ್ತಾರೋ ಅವರಲ್ಲಿ ಏನಾಗ್ತದೆ? ಅವರಲ್ಲಿ ಉತ್ಸಾಹದಿಂದ ಹೊತ್ತಿ ಉರಿಯುತ್ತಾ ಪ್ರಜ್ಞಾಪೂರ್ವಕವಾಗಿ ಅರಿತವರಾಗಿ, ಎಚ್ಚರಗೊಂಡವರಾಗಿ, ಅಂದರೆ ಜಾಗೃತಗೊಂಡವರಾಗಿ ಎಲ್ಲ ದುರಾಸೆ ದುಮ್ಮಾನಗಳನ್ನು ತೊಲಗಿಸಿ ಶಾಂತವಾಗಿ ನಮ್ಮ ಮನಸ್ಸನ್ನು ಪ್ರತಿಷ್ಠಾಪನೆಗೊಳಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾದರೆ ಈ ಕಾಯಾನುಪಸನ ಅಂತಂದರೆ ಸತಿಪಟ್ಟಣ ಅಂತಂದರೆ 4 ಭಾಗಗಳು. ಏನೇನು? ಕಾಯಾನುಪಸನ, ವೇದನಾನುಪಸನ, ಚಿತ್ತಾನುಪಸನ, ಧಮ್ಮಾನುಪಸನ. ಓಕೆ, 4 ವಿಭಾಗಗಳಾಗಿ ವಿಂಗಡಿಸ್ತಾರೆ. ಅದರಲ್ಲಿ ಕಾಯಾನುಪಸನ ಅಂತಂದರೆ ಏನು? ಕಾಯ ಅಂತಂದ್ರೇನು? ದೇಹ ಒಂದೇ ಅಂತಲ್ಲ, ಅದಲ್ಲ ಇರ್ತಕ್ಕಂತಹ ನಮ್ಮ ಕಣ್ಣು, ಅಂದರೆ ಪ್ರತಿಯೊಂದು ಅಂಗಗಳು ಕೂಡ, ಅದರಲ್ಲೂ ಒಳಗಡೆ ಇರ್ತಕ್ಕಂತಹ ಪ್ರತಿಯೊಂದು ಕಣಗಳು ಕೂಡ ಎಲ್ಲವನ್ನು ಕಾಯ ಅಂತ ಬಿಡ್ತದೆ. ಇದು ಡೀಪಾಗಿ ಹೋಗ್ತಾ ಅದರ ಅರ್ಥ ಆಗ್ತದೆ. ಈಗ ಇದನ್ನು ಹೇಳಲಿಕ್ಕೋಸ್ಕರ ನಾನು ಇವತ್ತು ನಮ್ಮ ಮೆಡಿಟೇಷನನ್ನು ಮಾಡಿಸಿದ್ದು ಸತಿಪಟ್ಟಣ. ಮತ್ತು ಭಗವಾನ್ ಬುದ್ಧ ಕೇಳ್ತಾರೆ, ಭಿಕ್ಷುಗಳೇ, ಭಿಕ್ಷುವು ಹೇಗೆ ಕಾಯದಲ್ಲಿ ಕಾಯಾನುಪಸ್ಸಿಯಾಗಿ ತಂಗಲಿಕ್ಕೆ ಸಾಧ್ಯ? ಹೇಗೆ ತಂಗುತ್ತಾನೆ? ಮತ್ತು ಅವರೇ ಉತ್ತರ ಕೊಡ್ತಾರೆ. ಇಲ್ಲಿ ಒಬ್ಬ ಭಿಕ್ಷು, ಇದು ಭಿಕ್ಷುಗಳಿಗೆ ಹೇಳ್ತಾ ಇದ್ದಿದ್ದು, ಅದಕ್ಕೆ ಹಾಗಾಗಿ ಭಿಕ್ಷುಗಳು ಅಂತ ಹೇಳ್ತಾ ಇದ್ದೀನಿ. ಒಂದು ಅರಣ್ಯಕ್ಕೋ ಅಥವಾ ಒಂದು ಶೂನ್ಯಾಗಾರದಲ್ಲೋ ಅಥವಾ ಎಲ್ಲಿ ಸಾಧ್ಯ ಅವರಿಗೆ ಮೆಡಿಟೇಷನ್ ಮಾಡಲಿಕ್ಕೆ ಕಂಫರ್ಟಬಲ್ ಆಗಿರ್ತಕ್ಕಂತಹ ಒಂದು ಪೊಸಿಷನಲ್ಲಿ ಕೂತ್ಕೊಂಡು, ಸುಖಾಸನದಲ್ಲಿರ್ಬೋದು ಅಥವಾ ಅವರಿಗೆ ಯಾವುದು ಕಂಫರ್ಟಬಲ್ ಆ ಆಸನದಲ್ಲಿ ಅವರು ಕುಳಿತುಕೊಂಡು ತುಂಬ ಎಚ್ಚರಿಕೆಯಿಂದ ನೇರವಾಗಿ ಕುಳಿತುಕೋಬೇಕು. ಅದು ಆಸನ ಕೂಡ ತುಂಬ ಇಂಪಾರ್ಟೆಂಟು. ಯಾವುದೇ ಆಸನ ಕೂತ್ಕೊಂಡ್ರು ನೇರವಾಗಿರಬೇಕು. ನಮ್ಮ ಕತ್ತು, ತಲೆ, ಬೆನ್ನು ನೇರವಾಗಿರಬೇಕು, ಆದರೆ ತುಂಬ ಸಡಿಲವಾಗಿರಬೇಕು. ಓಕೆ,
ಮತ್ತು ಚಿನ್ನನ ಸ್ವಲ್ಪ ಭಾಗ ನಾವು ಸ್ವಲ್ಪ ಡೌನ್ ಮಾಡಬೇಕು. ಓಕೆ, ಇದು ಆಸನ. ಆಸನ ಸುಖಾಸನದಲ್ಲೇ ಯಾಕೆ ಪ್ರಿಫರ್ ಮಾಡ್ತಾರೆ? ಸುಖಾಸನ ಅಥವಾ ಅರ್ಧ ಪದ್ಮಾಸನದಲ್ಲಿ ಅಂತಂದರೆ ತುಂಬ ಹೆಚ್ಚು ಸಮಯ ನಮಗೆ ಆ ಆಸನದಲ್ಲಿ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಆಸನಗಳಲ್ಲಿ ಪದೇ ಪದೇ ಚೇಂಜ್ ಮಾಡಬೇಕಾಗತ್ತೆ. ಹಾಗಾಗಿ ಅದನ್ನು ಪ್ರಿಫರ್ ಮಾಡ್ತಾರೆ. ಅದರಲ್ಲಿ ಕುಳಿತುಕೊಂಡು ಮೊದಲು ಆನಪಾನಸತಿ, ಅಂದರೆ ಆನಪಾನಸತಿ ಅಂತಂದರೆ ಏನು ಮಾಡ್ತಾ ಇದ್ದೀವಲ್ಲ, ಎಚ್ಚರಿಕೆಯಿಂದ ಏನನ್ನು ಅಬ್ಸರ್ವ್ ಮಾಡಬೇಕು? ಉಸಿರನ್ನು ಅಬ್ಸರ್ವ್ ಮಾಡಬೇಕು. ಉಸಿರು ಒಳ ಉಸಿರಿದ್ದಾಗ ಒಳ ಉಸಿರು ಅಂತ, ಹೊರ ಉಸಿರಿದ್ದಾಗ ಹೊರ ಉಸಿರು ಅಂತ. ಅದನ್ನು ತುಂಬ ಜಾಗೃತ ಭಾವದಿಂದ ಎಚ್ಚರಿಕೆಯಿಂದ ನಾವು ಅಬ್ಸರ್ವ್ ಮಾಡಬೇಕು. ನೀಳವಾದ ಉಸಿರು, ದೊಡ್ಡದಾದ ಉಸಿರಿದ್ದಾಗ ದೊಡ್ಡದಾದ ಉಸಿರು, ದೊಡ್ಡದಾದ ಒಳ ಉಸಿರು, ಹಾಗೆ ದೊಡ್ಡದಾದ ಹೊರ ಉಸಿರಿದ್ದಾಗ ದೊಡ್ಡದಾದ ಹೊರ ಉಸಿರು ಅಂತ ಗಮನಿಸಬೇಕು. ಪ್ರತಿ ಕ್ಷಣ ಅದನ್ನು ಗಮನಿಸ್ತಾ ಇರಬೇಕು. ಹಾಗೆ ಚಿಕ್ಕದಾದ ಒಳ ಉಸಿರಿದ್ದಾಗ ಚಿಕ್ಕದಾದ ಒಳ ಉಸಿರು ಅಂತ, ಚಿಕ್ಕದಾದ ಹೊರ ಉಸಿರಿದ್ದಾಗ ಇದು ಚಿಕ್ಕದಾದ ಹೊರ ಉಸಿರು ಅಂತ ಗಮನಿಸ್ತಾ ಇರಬೇಕು. ಹಾಗೆ ಗಮನಿಸ್ತಾ ಮತ್ತೆ ನಾನು ನೆಕ್ಸ್ಟ್ ಸ್ಟೆಪ್ ಹೋಗ್ತಾರೆ. ಇಡೀ ಉಸಿರು ಕಾಯವನ್ನು ಆವರಿಸ್ತದೆ. ಓಕೆ, ಅದು ನಿಮ್ಮ ಅನುಭವಕ್ಕೆ ಬರ್ತದೆ. ಓಕೆ, ಉಸಿರನ್ನ ಗಮನಿಸ್ತಾ ನಿಮ್ಮ ಅನುಭವಕ್ಕೆ ಬರ್ತದೆ. ಆಗ ಇಡೀ ಉಸಿರು ಕಾಯವನ್ನು ಅನುಭವಿಸಿದವನಾಗಿ ಇಡೀ ಉಸಿರನ್ನು ಕಾಯ ಅಂತ ನೀವು ಗಮನಿಸ್ತಾ ಇರಬೇಕು. ಇದು ಉಸಿರಿನ ಕಾಯ. ಅದು ಉಚ್ಛ್ವಾಸ ಅಥವಾ ನಿಶ್ವಾಸ. ಒಳ ಉಸಿರಿದ್ದಾಗ ಒಳ ಉಸಿರಿನಿಂದ ಇಡೀ ಕಾಯದ ಅನುಭವ ಆಗ್ತಾ ಇದೆ ನನಗೆ, ಹೊರ ಉಸಿರಿದ್ದಾಗ ಇಡೀ ಕಾಯದ ಅನುಭವ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಯಥಾರ್ಥವಾಗಿ ಅನುಭವಕ್ಕೆ ತೆಗೆದುಕೊಳ್ಬೇಕು. ಅದನ್ನೇ ಅಭ್ಯಾಸ ಮಾಡ್ತಾ ಈ ಉಸಿರು ಕಾಯದ ಚಟುವಟಿಕೆಯನ್ನು ನಾಶ ಮಾಡಿ ಶಮನಗೊಳಿಸಿ ಉಸಿರು ಹೇಗೆ ನಾಶ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಇರಬೇಕು. ಇದು ಧಮ್ಮಾಂಕನುಸಾರವಾಗಿ ಎಲ್ಲ ಪ್ರತಿ ಕ್ಷಣ ಉಸಿರು ಒಳ ಉಸಿರು ಬರ್ತದೆ, ಸ್ವಲ್ಪ ಸಮಯ ಇರ್ತದೆ, ಮತ್ತು ನಾಶ ಆಗ್ತದೆ. ಇದು ಪ್ರತಿಯೊಂದು ವಸ್ತುವಿಗೆ, ಪ್ರತಿಯೊಂದು ಜೀವಿಗೆ ಸಂಬಂಧಪಟ್ಟಿದ್ದು. ಉಪ್ಪಾದೋ ತಿಥಿ ಭಂಗ. ಉಪ್ಪಾದೋ ಅಂದರೆ ಉದ್ಭವ ಆಗ್ತದೆ, ಉತ್ಪತ್ತಿ ಆಗ್ತದೆ, ಸ್ವಲ್ಪ ಸಮಯ ಇರ್ತದೆ, ಅದಾದಮೇಲೆ ನಾಶ ಆಗುತ್ತೆ. ಓಕೆ, ಇದನ್ನು ಪ್ರತಿ ಕಣದಲ್ಲೂ ಕೂಡ ಗಮನಿಸ್ತಾ ಹೋಗ್ತದೆ. ಪ್ರತಿ ಕಾಯದಲ್ಲಿ ಗಮನಿಸ್ತಾ ಹೋಗಬೇಕು. ಓಕೆ, ಅದನ್ನು ಗಮನಿಸ್ತಾ ಉಸಿರು ಕಾಯವನ್ನು ಅನುಭವಿಸಿದವನಾಗಿ ಉಸಿರನ್ನು ಹೊರಗೆ ಬಿಡುತ್ತೇನೆ ಅಂತಕ್ಕಂಥದ್ದನ್ನು ಗಮನಕ್ಕೆ ತಂದುಕೊಳ್ಬೇಕು. ಮತ್ತು ಅದನ್ನೇ ಅಭ್ಯಾಸ ಮಾಡ್ತಾ ಉಸಿರು ಕಾಯದ ಚಟುವಟಿಕೆಯನ್ನು ಶಮನಗೊಳಿಸಿ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ಅಭ್ಯಾಸವನ್ನು ಮುಂದುವರಿಸಬೇಕು. ಹಾಗೆ ಉಸಿರು ಕಾಯದ ಚಟುವಟಿಕೆಯನ್ನು ಶಮನಗೊಳಿಸಿ ಉಸಿರನ್ನು ಹೊರಕ್ಕೆ ಬಿಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ನಿಮ್ಮ ಅನುಭವಕ್ಕೆ ತೆಗೆದುಕೊಂಡು ಮತ್ತು ಅದನ್ನೇ ಗಮನಿಸ್ತಾ ಇರಬೇಕು. ಯಾವಾಗ ಈ ಥರ ಅಭ್ಯಾಸವನ್ನು ಮಾಡ್ತಾ ಹೋಗ್ತೀವೋ ಆಗ ಕಾಯದಲ್ಲಿ ಕಾಯಾನುಪಸಿಯಾಗಿ ತಂಗೋದಕ್ಕೆ ಸಾಧ್ಯ. ಇದರಲ್ಲಿ ನಾವು ಕಾಯ ಅಂದರೆ ಆಗ ನಮ್ಮ ಆ ಕಾಯ ಆ ಕಣದಲ್ಲಿ ಆಗ್ತಾ ಇರ್ತಕ್ಕಂತಹ ಕಲಾಪಗಳು, ನಮ್ಮ ಅಸತ್ಯದ ದರ್ಶನಗಳು ನಮಗೆ ಆಗ್ತಾ ಹೋಗ್ತದೆ. ಓಕೆ, ಕಾಯದಲ್ಲಿ ಕಾಯಾನುಪಸಿಯಾಗಿ, ಇದು ವಿಪಸ್ಸನ. ನಾವು ಯಾವಾಗ ತುಂಬ ವಿ ಅಂದರೆ ತುಂಬ ಆಳವಾಗಿ, ಫಸ್ಸನ ಅಂತಂದರೆ ನೋಡ್ತಕ್ಕಂಥದ್ದು, ದರ್ಶನ. ಓಕೆ, ನಾವು ಆಳವಾಗಿ ನೋಡ್ತಕ್ಕಂಥದ್ದು ಏನಿದೆಯಲ್ಲ ಅದು ವಿಪಸ್ಸನ. ಅಂದರೆ ನಾವೀಗ ಏನು ಮಾಡ್ತಾ ಇದ್ದೀವಿ, ಉಸಿರನ್ನ ಮೇಲವಾಗಿ ಸ್ಥೂಲವಾಗಿ ನೋಡ್ತಾ ಇದ್ವಿ. ಅದನ್ನು ಡೀಪಾಗಿ ತಗೊಂಡು ಹೋಗ್ತಾ ಪ್ರತಿ ಕಣಗಳಲ್ಲಿ ಆಗ್ತಕ್ಕಂತಹ ಬೆಳವಣಿಗೆಗಳನ್ನ ನೋಡ್ತೀವಲ್ಲ, ಅದು ಆಳವಾಗಿ ನೋಡ್ತಕ್ಕಂಥದ್ದು. ಹಾಗಾಗಿ ಕಾಯದಲ್ಲಿ ಆಗ್ತಕ್ಕಂತಹ ಏನು ಬದಲಾವಣೆಗಳನ್ನು ನೋಡ್ತೀವಲ್ಲ, ಅದು ಕಾಯಾನುಪಸೆಯಾಗಿ ನಾವು ತಂಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲೂ ಅಷ್ಟೇ, ಬೇರೆಯವರಲ್ಲೂ ಅಷ್ಟೇ ಇದೇ ಆಗ್ತಾ ಇರ್ತದೆ ಅಲ್ವಾ? ಅದನ್ನು ಕೇವಲ ತನ್ನ ಕಾಯದಲ್ಲಷ್ಟೇ ಅಲ್ಲ, ಪರರ ಕಾಯದಲ್ಲಿ ಕಾಯಾನುಪಸೆಯಾಗಿ ತಂಗುತ್ತಾನೆ. ತನ್ನ ಮತ್ತು ಪರರ ಕಾಯದಲ್ಲಿ ಏನೇನು ಬದಲಾವಣೆ ಆಗ್ತಾ ಇದ್ದಾವೆ ಅದನ್ನು ಕೂಡ ಯಥಾರ್ಥವಾಗಿ ಹೀಗಾಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಿ ಅದರಲ್ಲಿ ನೆಲೆಗೊಳ್ತಾನೆ. ಯಾವಾಗ ಈ ರೀತಿ ಉತ್ಪತ್ತಿ ಧರ್ಮಗಳು ಅಂದರೆ ಕಾಯದಲ್ಲಿ ಉತ್ಪತ್ತಿ ಧರ್ಮಗಳು ವಿಪಸ್ಸನ ಮೂಲಕ ಯಾವಾಗ ಅರಿವಿಗೆ ಬರ್ತದೆ, ಅಥವಾ ಉತ್ಪತ್ತಿ ಆದದ್ದು ಯಾವ ಥರ ನಾಶ ಆಗ್ತಾ ಇದೆ ಅಂತಕ್ಕಂಥದ್ದು ಅರಿವಿಗೆ ಬರ್ತದೋ ಅದನ್ನು ಕೂಡ ಗಮನಿಸ್ತಾನೆ. ಆವಾಗ ಅವನಿಗೆ ಅರಿವಿಗೆ ಬರ್ತಕ್ಕಂಥದ್ದೇನು, ಅಲ್ಲಿ ಉತ್ಪತ್ತಿ ಆಗ್ತಾ ಇದೆ, ನಾಶ ಆಗ್ತಾ ಇದೆ, ಉತ್ಪತ್ತಿ ಆಗ್ತಾ ಇದೆ, ನಾಶ ಆಗ್ತಾ ಇದೆ ಅಂತಂದರೆ ಅಲ್ಲಿ ಯಾವುದೂ ಇಲ್ಲ, ಕಾಯ ಮಾತ್ರ ಇದೆ. ಒಂದು ಕಾಯ ಅಂತಕ್ಕಂಥದ್ದು ಇದೆ ಅಷ್ಟೇ. ಆದರೆ ಅದು ಪರ್ಮನೆಂಟ್ ಅಲ್ಲ, ಅದು ಯಾವತ್ತೂ ಕೂಡ ಶಾಶ್ವತ ಅಲ್ಲ ಅಂತಕ್ಕಂಥದ್ದು ಗಮನಕ್ಕೆ ಬರ್ತದೆ.
ಶಾಶ್ವತ ಅಲ್ಲ ಅಂತಕ್ಕಂಥದ್ದು ಗಮನಕ್ಕೆ ಬಂದಾಗ ಆವಾಗ ಅವನಿಗೆ ಕಾಯವಷ್ಟೇ ಇದೆ ಎಂಬ ಎಚ್ಚರದ ಬರಿಯ ಇದಿರ್ತಕ್ಕಂಥದ್ದು ಕಾಯ ಇರ್ತಕ್ಕಂಥದ್ದು ಏನಕ್ಕೆ ನಮ್ಮ ವಿಪಸ್ಸನ ಜ್ಞಾನವನ್ನು ಬೆಳೆಸಲಿಕ್ಕೆ ಅಂತಕ್ಕಂತಹ ಒಂದು ದೃಢವಾದ ಎಚ್ಚರಿಕೆ ಅವನಿಗೆ ಬರ್ತದೆ. ಆಗ ಅದರಲ್ಲಿ ಇದು ಕೇವಲ ಕಾಯ ಅಂತಕ್ಕಂಥದ್ದು ನನ್ನ ವಿಪಸ್ಸನ ಜ್ಞಾನವನ್ನು ಬೆಳೆಸಲಿಕ್ಕೆ ಅಂತಕ್ಕಂಥದ್ದನ್ನು ಅರಿತುಕೊಂಡು ಅದರಲ್ಲಿ ನೆಲೆಗೊಳ್ತಾನೆ. ಮತ್ತು ಯಾವಾಗ ಅದು ಅರಿವಿಗೆ ಬರ್ತದೋ ಆಗ ಅವನಿಗೆ ಗೊತ್ತಾಗ್ತದೆ ಉತ್ಪತ್ತಿ ಆಗ್ತಾ ಇದೆ, ನಾಶ ಆಗ್ತಾ ಇದೆ, ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಓಕೆ, ಹಾಗಾಗಿ ಅದು ಅಶಾಶ್ವತ. ಹಾಗಾಗಿ ಯಾವುದೇ ಹಂಗಿಲ್ಲದೆ ಅದರಲ್ಲಿ ತಂಗುತ್ತಾನೆ ಮತ್ತು ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ನಾಶ ಆದಮೇಲೆ ನಾವು ಹಿಡಿದಿಟ್ಕೋತೀವಿ ಅಂತಂದರೆ ನಾವು ಮತ್ತೆ ದುಃಖಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅದು ನಾಶ ಆಗ್ತಾ ಇದೆ ಅಂತಂದರೆ ಅದ್ರ ಮೇಲೆ ನಮ್ಮ ಅಟ್ಯಾಚ್ಮೆಂಟು ಕಡಿಮೆ ಮಾಡ್ಕೊಳ್ತಾ ಹೋಗ್ತಾನೆ. ಹೀಗೆ ಒಬ್ಬ ಭಿಕ್ಷುವು ಕಾಯದಲ್ಲಿ ಕಾಯಾನುಪಸ್ಸಿಯಾಗಿ ತಂಗಿರುತ್ತಾನೆ. ಇದು ಮೊದಲನೇ ಸ್ಟೆಪ್ಪು. ಕಾಯದಲ್ಲಿ ಕಾಯಾನುಪಸ್ಸಿಯಾಗಿ ತಂತಕ್ಕಂತಹ ಮೊದಲನೇ ಸ್ಟೆಪ್ ಏನು ಉಸಿರುವುದು. ಓಕೆ, ಮತ್ತೆ ನೆಕ್ಸ್ಟ್ ಸ್ಟೆಪ್ಪು ಬರ್ತದೆ. ಮತ್ತೆ ಬೇರೆ ಏನೇನು ಕಾಯಗಳಿದ್ದಾವೆ ಎಲ್ಲವನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಎರಡನೇ ಇದರಲ್ಲಿ ಒಬ್ಬ ಬಿಕ್ಕು ಅಥವಾ ಉಪಾಸಕರು ನಾವು ಏನೇನು ಆಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ, ನಾವು ನಡೀತಾ ಇದ್ದರೆ ನಾನು ನಡೀತಾ ಇದ್ದೇನೆ ಅಂತಕ್ಕಂಥದ್ದನ್ನು ಯಥಾರ್ಥವಾಗಿ ಪ್ರಜ್ಞಾಪೂರ್ವವಾಗಿ ಜಾಗೃತ ಭಾವದಿಂದ ನೋಡ್ತಾ ಇರಬೇಕು. ನಾನು ನಿಂತಿದ್ದಾಗ ನಾನು ನಿಂತಿದ್ದೇನೆ ಅಂತ ಅರಿತುಕೊಳ್ಬೇಕು. ಹಾಗೆ ಕುಳಿತಿದ್ದಾಗ ಕುಳಿತಿದ್ದೇನೆ, ಮಲಗಿದ್ದಾಗ ಮಲಗಿದ್ದೇನೆ. ಆತನ ಕಾಯವು ಯಾವ ಸ್ಥಿತಿಯನ್ನು ತಳೆದಿರುತ್ತದೋ ಆಯಾ ಸ್ಥಿತಿಯನ್ನು ಯಥಾರ್ಥವಾಗಿ ನೋಡೋದನ್ನು ನಾವು ಅಬ್ಸರ್ವ್ ಮಾಡಬೇಕು. ಯಾಕೆ ನೋಡಬೇಕು? ಆ ಕ್ಷಣದಲ್ಲಿ ನಮ್ಮ ಮನಸ್ಸು ತುಂಬ ಜಾಗೃತ ಭಾವವಾಗಿರ್ತದೆ, ಆ ಕ್ಷಣದಲ್ಲಿ ತುಂಬ ಶಾರ್ಪ್ ಆಗಿರ್ತದೆ. ನಮ್ಮ ಮನಸ್ಸು ಯಾವಾಗ ಜಾಗೃತವಾಗಿರ್ತದೋ ಆಗ ನಾವು ನಮ್ಮಲ್ಲಿ ಪ್ರಜ್ಞೆಯ ಉದಯ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಈ ರೀತಿ ಪ್ರತಿ ನಮ್ಮ ಕಾಯದಲ್ಲಿ ಏನೇನು ಆಗ್ತಾ ಇದ್ದಾವೆ ಅದನ್ನು ನಾವು ಯಥಾರ್ಥವಾಗಿ ನೋಡಬೇಕು. ಅದನ್ನು ಕೂಡ ಅಷ್ಟೇ, ನಾವು ಯಾವಾಗ ಕೂತ್ಕೊಂಡಿದ್ದಾಗ ಏನೇನು ಬದಲಾವಣೆ ಕೂತ್ಕೊಂಡೇ ಇದ್ದೀವಿ ಅಂತಂದರೆ ಹೆಂಗೆ ಕೂತಿರಲ್ಲ, ಪ್ರತಿ ಕ್ಷಣ ಅಲ್ಲೂ ಕೂಡ ನಮಗೆ ನೋವಾಗ್ತಾ ಇರ್ತದೆ ಮತ್ತು ಚೇಂಜ್ ಮಾಡ್ತಾ ಇರ್ತೀವಿ. ಅದನ್ನು ಕೂಡ ಉಪ್ಪಾದು ತಿಥಿ ಬಂಧ, ಈ ಉತ್ಪತ್ತಿ ಮತ್ತು ನಾಶಗಳ ಸ್ಥಿತಿ ಮತ್ತು ನಾಶಗಳ ಒಂದು ಧಮ್ಮವನ್ನು ನಾವು ಯಥಾರ್ಥವಾಗಿ ಗಮನಿಸೋದನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡಿರಬೇಕು. ನಮ್ಮ ಗಮನವನ್ನು, ಏಕಾಗ್ರತೆ, ಜಾಗೃತ ಭಾವವನ್ನು. ಓಕೆ, ಜಾಗೃತ ಭಾವವನ್ನು ಅದೇ ರೀತಿ ನಾವು ಸಸ್ಟೈನ್ ಮಾಡ್ತೀವಲ್ಲ ಅದು ಏಕಾಗ್ರ ಭಾವ. ಓಕೆ, ಯಾವಾಗ ಇದು ನಾವು ನಮ್ಮ ವಿಪಸ್ಸನ ಮೂಲಕ ನಾವು ಈ ಥರ ಅಭ್ಯಾಸ ಮಾಡ್ತಾ ಹೋಗ್ತೀವೋ ಆಗ ನಮಗೆ ಅರಿವು ಬರದೇನೋ ಆಗ ಎಲ್ಲೂ ಕೂಡ ಕೇವಲ ಕಾಯ ಅಷ್ಟೇ ಇದೆ, ಆದರೆ ಯಾವುದೇ ರೀತಿ ಪರ್ಮನೆಂಟ್ ಎಂಟಿಟಿ ಇಲ್ಲ. ಅದು ಕೂಡ ಬದಲಾಗ್ತಾ ಇದೆ, ನಾಶ ಆಗ್ತಾ ಇದೆ, ಉತ್ಪತ್ತಿ ಆಗ್ತಾ ಇದೆ, ನಾಶ ಆಗ್ತಾ ಇದೆ. ಇದು ಇರ್ತಕ್ಕಂಥದ್ದು, ಈ ಕಾಯ ಇರ್ತಕ್ಕಂಥದ್ದು ಕೇವಲ ನನ್ನ ವಿಪಸ್ಸನ ಜ್ಞಾನವನ್ನು ಬೆಳೆಸೋದಕ್ಕೆ. ಯಾಕೆ ವಿಪಸ್ಸನ ಜ್ಞಾನವನ್ನು ಬೆಳೆಸಬೇಕು? ಅದು ನಮ್ಮನ್ನು ಸತ್ಯದ ಕಡೆ ತೆಗೆದುಕೊಂಡು ಹೋಗ್ತದೆ. ಸತ್ಯದ ಜೊತೆ ಇದ್ದೀವಿ, ಸತ್ಯದ ಕಡೆಗೆ ತೆಗೆದುಕೊಂಡು ಹೋಗಬೇಕು. ಸತ್ಯದ ಕಡೆ ತಗೊಂಡು ಹೋಗ್ತಾ ಇದೆ ಅಂತಂದರೆ ಅದು ಎಲ್ಲ ಕ್ಲೇಶಗಳ ನಾಶ ಮಾಡಬೇಕು. ಅದು ಯಾವಾಗ ನಾಶ ಆಗ್ತಾ ಇದೆಯಲ್ಲ ಅದು ನಮ್ಮ ಅರಿವಿಗೆ ಬಂದಾಗ ಅದರಲ್ಲಿ ನಮಗೆ ಅಂಟುವಿಕೆ ಬರೋದಿಲ್ಲ. ಓಕೆ, ಯಾವಾಗ ಅಂಟುವಿಕೆ ಬರೋದಿಲ್ವೋ ಆಗ ನಾವು ನಿಪ್ಪಾಣಕ್ಕೆ ಹತ್ತಿರ ಆಗ್ತಾ ಹೋಗ್ತೀವಿ. ಓಕೆ, ಅದು ಎರಡನೇದು. ಹಾಗೆ ಮೂರನೇದು ಮತ್ತೆ ಪ್ರಜ್ಞಾಪೂರ್ವಕವಾಗಿ ಕಾಯವನ್ನು ಅರಿತಕ್ಕಂತಹ ಕೆಲಸವನ್ನು ಮಾಡಬೇಕು. ಹೇಗೆ ಪ್ರಜ್ಞಾಪೂರ್ವಕವಾಗಿ ಕಾಯವನ್ನು ಅರಿತಕ್ಕಂಥದ್ದು? ಆಗ ಮೊದಲನೇ ಇದರಲ್ಲಿ ಉಸಿರಾಟದ ಮೇಲೆ, ಎರಡನೇದರಲ್ಲಿ ನಮ್ಮ ಪೊಸಿಷನ್ಸ್ ಮೇಲೆ, ನಾವೇನೇನು ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ ಅದ್ರ ಮೇಲೆ, ಮೂರನೇದು ನಾವು ಏನನ್ನು ನೋಡ್ತಾ ಇದ್ದೀವಿ, ಏನನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ, ಮುಂದೆ ನೋಡುವುದರಲ್ಲಿ ಬೇರೆಡೆ ನೋಡುವುದರಲ್ಲಿ ಪ್ರಜ್ಞಾಪೂರ್ವಕವಾಗಿ ಅದನ್ನೇ ನೋಡ್ತಾ ಇರ್ತಕ್ಕಂಥದ್ದು. ಅಂದರೆ ಅಂಗಾಂಗಗಳನ್ನು ನಾವು ಈಗ ನನ್ನ ಕೈನ ಚಾಚ್ತಾ ಇದ್ದೀನಿ ಅಂತಂದರೆ ನನ್ನನ್ನು ಕೈನ ಚಾಚ್ತಾ ಇದ್ದೀನಿ, ಅಥವಾ ಊಟ ಮಾಡಬೇಕಾದ್ರೆ ನಾನು ಅನ್ನವನ್ನು ಕಲಿಸ್ತಾ ಇದ್ದೀನಿ ಅಂತಂದರೆ ನಾನು ಅನ್ನವನ್ನು ಕಲಿಸ್ತಾ ಇದ್ದೀನಿ, ಅಥವಾ ನಾನು ಬಗ್ಗಿ ಏನಾದರೂ ತೆಗೆದುಕೊಳ್ತಾ ಇದ್ದೀನಿ ಅಂತಂದರೆ ನಾನು ಬಗ್ತಾ ಇದ್ದೀನಿ, ಅಥವಾ ನಾನು ಬಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಅಂತಂದರೆ ವಸ್ತ್ರವನ್ನು ಯಾವ ಥರ ಹಾಕ್ಕೊಳ್ತಾ ಇದ್ದೀನಿ, ಪ್ರತಿ ಕ್ಷಣ ಅಲ್ಲಿ ಏನು ಯಾವ ಥರ ಹಾಕ್ಕೊಳ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ಜಾಗೃತ ಭಾವದಿಂದ ಯಥಾರ್ಥವಾಗಿ ನೋಡ್ತಕ್ಕಂಥದ್ದನ್ನು ಅಭ್ಯಾಸವನ್ನು ಮಾಡಬೇಕು. ತಿನ್ನುವುದರಲ್ಲಿ, ಕುಡಿಯುವುದರಲ್ಲಿ, ಅಗಿಯುವುದರಲ್ಲಿ, ಚಪ್ಪರಿಸುವುದರಲ್ಲಿ ಪ್ರಜ್ಞಾಪೂರ್ವಕವಾಗಿ ನಾವು ಅಭ್ಯಾಸವನ್ನು ಮಾಡಬೇಕು. ಮಲಮೂತ್ರ ವಿಸರ್ಜನೆಯಲ್ಲಿ, ನಡೆಯುವುದರಲ್ಲಿ, ನಿಲ್ಲುವುದರಲ್ಲಿ, ಕುಳಿತಿರುವುದರಲ್ಲಿ, ನಿದ್ದೆ ಮಾಡುವುದರಲ್ಲಿ, ಎದ್ದೇಳುವುದರಲ್ಲಿ, ಮಾತನಾಡುವುದರಲ್ಲಿ, ಹಾಗೆ ಸುಮ್ಮನಿರುವುದರಲ್ಲೂ ಕೂಡ ನಾವು ಪ್ರಜ್ಞಾಪೂರ್ವಕವಾಗಿ ಗಮನಿಸಬೇಕು. ಯಾಕೆ ನಾವು ಸುಮ್ಮನೆ ಇದ್ದಾಗಲೂ ಕೂಡ
ನಮ್ಮ ಮನಸ್ಸು ಓಡ್ತಾ ಇರ್ತದೆ ಅಲ್ವಾ? ಅದನ್ನು ಕೂಡ ನಾವು ಪ್ರಜ್ಞಾಪೂರ್ವಕವಾಗಿ ಗಮನಿಸ್ತಾ ಹೋಗಬೇಕು. ಹೀಗೆ ಯಾವಾಗ ಕಾಯದಲ್ಲಿ ಕಾಯಾನುಪಸ್ಸಿಯಾಗಿ ತಂಗುತ್ತಾನೋ ಆಗ ಅವನಲ್ಲಿ ಅಂಟುವಿಕೆ ಕಡಿಮೆ ಆಗ್ತಾ ಹೋಗ್ತದೆ. ಯಾಕೆಂದರೆ ಎಲ್ಲವೂ ಕೂಡ ಅಶಾಶ್ವತ. ವಿಪಸನದಲ್ಲಿ ಬೇಸಿಕಲಿ ಬರ್ತಕ್ಕಂಥದ್ದು ಅನಿತ್ಯ ಅಂತ. ಓಕೆ, ಯಾವಾಗ ನಾವು ಆಳವಾಗಿ ನೋಡ್ತೀವೋ ಆಗ ನಮ್ಮ ಅರಿವಿಗೆ ಬರ್ತಕ್ಕಂಥದ್ದು ಉತ್ಪತ್ತಿ ಆಗ್ತಾ ಇದೆ, ನಾಶ ಆಗ್ತಾ ಇದೆ, ಉತ್ಪತ್ತಿ ಆಗ್ತಾ ಇದೆ, ನಾಶ ಆಗ್ತಾ ಇದೆ. ಯಾವುದು ನಾಶ ಆಗುತ್ತೋ ಅದು ನಮಗೆ ದುಃಖವನ್ನೇ ತರ್ತಕ್ಕಂಥದ್ದು. ಓಕೆ, ಅದಕ್ಕೆ ಅಂಟುಕೊಳ್ಳಿಕ್ಕೆ ಅದು ಅರ್ಹ ಅಲ್ಲ. ಸೊ ನಮ್ಮ ಅಂಟುವಿಕೆಯನ್ನು ಅದು ದೂರ ಮಾಡ್ತಾ 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 ಹೋಗ್ತದೆ. ಹೀಗೆ ನಾವು ನಮ್ಮ ಪ್ರಜ್ಞಾಪೂರ್ವಕವಾಗಿ ನಮ್ಮ ಕಾಯವನ್ನು ಅರ್ಥಕೊಳ್ತಾ ಹೋಗಬೇಕು. ಓಕೆ, ಅಷ್ಟಕ್ಕೆ ನಿಲ್ಲಿಸಲ್ಲ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಹೋಗ್ತಾರೆ. ಇದು ಆಗಲಿಲ್ಲ ಅಂತಂದರೆ ಇನ್ನೂ ಒಂದು ಇದನ್ನು ಕೊಡ್ತಾರೆ. ನಮ್ಮಲ್ಲಿ ಜಿಗುಪ್ಸೆಯ ಮನನವನ್ನು ಮಾಡಲಿಕ್ಕೆ ನೋಡಬೇಕು. ನೆಕ್ಸ್ಟ್ ಯಾವ ಥರ? ಇಡೀ ಕಾಯವನ್ನು ನಾವು ನಮ್ಮ ದೇಹವನ್ನು ಮೇಲಿಂದ ಕೆಳಗಡೆವರೆಗೆ ಅಬ್ಸರ್ವ್ ಮಾಡ್ತಾ ಇರಬೇಕು. ತಲೆಯಲ್ಲಿ ಆ ಭಾಗದಲ್ಲಿ ಏನಾಗ್ತಾ ಇದೆ, ಮೂಗು, ಕತ್ತು, ತಲೆ ಹಿಂದಿನ ಭಾಗ, ಬಲಭಾಗ, ಎಡಭಾಗ, ಭುಜಗಳು, ಎದೆಯ ಭಾಗ, ಬೆನ್ನಿನ ಮೇಲ್ಭಾಗ, ಬೆನ್ನಿನ ಕೆಳಭಾಗ, ಹೊಟ್ಟೆಯ ಮೇಲ್ಭಾಗ, ಹೊಟ್ಟೆಯ ಕೆಳಭಾಗ, ತೊಡೆಗಳು, ಕಾಲುಗಳು, ಪಾದಗಳು, ಹೀಗೆ ಮೇಲಿಂದ ಕೆಳಗಡೆವರೆಗೂ ಕೂಡ ನಿಧಾನವಾಗಿ ಅಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ಯಥಾರ್ಥವಾಗಿ ನೋಡಬೇಕು. ಅದು ಯಾವುದಾದ್ರೂ ಒಂದು ಅನುಭವ ಇದ್ದೇ ಇರುತ್ತೆ, ಏನಾದರೂ ಆಗ್ತಾನೆ ಇರ್ತದೆ ಅಲ್ಲಿ. ಅದನ್ನು ಯಥಾರ್ಥವಾಗಿ ನೋಡಬೇಕು. ಯಾಕೆಂದರೆ ಅದು ಬರ್ತಾ ಇದೆ, ಹೋಗ್ತಾ ಇದೆ. ಓಕೆ, ಅದೇ ಥರ ಕೆಳಗಿಂದ ಮೇಲಿನವರೆಗೂ ಕೂಡ ಯಥಾರ್ಥವಾಗಿ ನಾವು ನೋಡಬೇಕು. ಈಗ ನೋಡ್ತಾ ಅಷ್ಟಕ್ಕೆ ನಿಲ್ಲಿಸಬಾರ್ದು. ಈಗ ಮೇಲಿಂದ ಕೆಳಗಡೆವರೆಗೆ ನೋಡಿದ್ರೆ ಅಲ್ವಾ, ನೋಡಾದ್ಮೇಲೆ ಮತ್ತೆ ನೆಕ್ಸ್ಟ್ ಲೆವೆಲ್ ತೆಗೆದುಕೊಂಡು ಹೋಗ್ಬೇಕು. ಏನು ನೆಕ್ಸ್ಟ್ ಲೆವೆಲ್ಲು? ಈಗ ನಮ್ಮ ಬಾಡಿ ಚರ್ಮದಿಂದ ಕೂಡಿದೆ, ಅವ್ರದ್ದಾಗಿದೆ ಅಲ್ವಾ? ಇದು ಒಂಥರ ಚೀಲ ಇದ್ದಂಗೆ. ಆ ಚೀಲದೊಳಗಡೆ ಏನಿದೆ, ತುಂಬ ಏನೇನೋ ಇದೆ ಅಲ್ವಾ, ಅಂಗಾಂಗಗಳಿದ್ದಾವೆ ಅಲ್ವಾ? ಆ ಅಂಗಾಂಗಗಳನ್ನ ಪ್ರತಿಯೊಂದನ್ನು ಕೂಡ ಗಮನಿಸೋದಕ್ಕೆ ನೀವು ಸ್ಟಾರ್ಟ್ ಮಾಡಬೇಕು. ಏನೇನು ಅಂಗಗಳಿದ್ದಾವೆ? ಮೇಲಿಂದ ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ, ಈ ಥರ ಎರಡೂ ಕಡೆಯಿಂದ ನಾವು ನೋಡಬೇಕು. ಏನೇನಿದೆ ಅಲ್ಲಿ? ಮೇಲಿಂದ ತಲೆ ಕೂದಲಿದೆ, ಮೈಗೂದಲುಗಳಿದ್ದಾವೆ, ಉರುಗಳು, ಹಲ್ಲುಗಳು, ತೊಗಲು, ಮಾಂಸ, ಸ್ನಾಯುಗಳು, ಮೂಳೆ, ನೆಣ, ಮೂತ್ರಪಿಂಡ, ಗುಂಡಿಗೆ, ಯಕೃತ್, ಶ್ವಾಸಕೋಶ, ಶ್ವಾಸದ ಪೊರೆ, ಪುಪ್ಪಸಗಳು, ಕರುಳು, ಒಫೆ, ಉದರ, ಮಲ, ಪಿತ್ತ, ಮತ್ತು ಜೊಲ್ಲು ರಸ, ಶ್ಲೇಷ, ಕೀವು, ಬೆವರು, ಕೊಬ್ಬು, ಕಣ್ಣೀರು, ಎಂಜಲು, ಸಿಂಬಳ, ಕೀಲು ದ್ರವ, ಮೂತ್ರ ಎಲ್ಲ ಇದೆ ಅಲ್ವಾ? ಇದನ್ನೆಲ್ಲವನ್ನು ಕೂಡ ನಮ್ಮ ಸಾಲಿಡ್ ಆರ್ಗನ್ಸ್ ಫಸ್ಟು, ಲಿವರು, ಹಾರ್ಟು, ಯಕೃತ್ತು, ಕರುಳು, ಫಸ್ಟು ಸಾಲಿಡ್ ಆರ್ಗನ್ಸು, ನೆಕ್ಸ್ಟು ಅಲ್ಲಿ ದ್ರವಗಳು ಮತ್ತು ಗ್ಯಾಸ್, ವಾಯು, ಏನೇನಿದೆ ಎಲ್ಲವನ್ನು ಕೂಡ ಒಂದೊಂದಾಗಿ ಬಿಡಿಯಾಗಿ ನಾವು ನೋಡ್ತಾ ಹೋಗಬೇಕು. ಓಕೆ, ಎಲ್ಲವನ್ನು ನಾವು ನೋಡಿದಾಗ ಈಗ ನಾವು ನಮ್ಮ ಚರ್ಮದಿಂದ ಕವರ್ ಆಗಿದೆ, ಹಾಗಾಗಿ ನಮಗೆ ಒಂದು ಆಕಾರ ಇರೋದ್ರಿಂದ ಚೆನ್ನಾಗಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಒಂದೊಂದನ್ನೇ ನಾವು ನೋಡಬೇಕಾದಾಗ ಏನಾಗ್ತದೆ? ಅದು ಚೆನ್ನಾಗಿ ಕಾಣುತ್ತಾ? ಅದಕ್ಕೆ ಅಂಟ್ಕೊಳ್ಳಿಕ್ಕೆ ನಾವು ಅರ್ಹತೆ ಇದೆಯಾ? ಯಾವುದು ಕೂಡ ಇಲ್ಲ ಅಲ್ವಾ? ಅಂಟುವಿಕೆ ಅಂತಕ್ಕಂಥದ್ದು ಬರದೇ ಇಲ್ಲ. ಇದು ಸುಂದರವಾಗಿದೆ ಅಂತಕ್ಕಂಥದ್ದು. ಈ ಸುಂದರತೆಯನ್ನು ನಾವು ಜಿಗುಪ್ಸೆ ಮೂಲಕ ಇದೆಲ್ಲ ಬಿಡಿಯಾಗಿ ನೋಡಿದಾಗ ನಾವು ನಮ್ಮ ದೇಹವನ್ನು ಯಾವುದು ಕೂಡ ಅಂಟುವಿಕೆಗೆ ಅರ್ಹರಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹೇಗೆ ಅಂತಂದರೆ ಅವರು ಉದಾಹರಣೆಯನ್ನು ಕೊಡ್ತಾರೆ. ಒಂದು ಗೋಣಿ ಚೀಲದಲ್ಲಿ ಬೇರೆ ಬೇರೆ ಆಹಾರ ಧಾನ್ಯಗಳನ್ನ ಇಟ್ಟಂಗೆ, ಭತ್ತ, ಹೆಸರುಕಾಳು, ಉದ್ದಿನಕಾಳು, ಎಳ್ಳು, ಅಕ್ಕಿ, ಹೀಗೆ ಬೇರೆ ಬೇರೆ ಎಲ್ಲ ಆಹಾರ ಧಾನ್ಯಗಳನ್ನು ಒಂದೇ ಒಂದು ಚೀಲದಲ್ಲಿ ತುಂಬಿಟ್ರೆ ಅದನ್ನು ನಾವು ಯಾವ ಥರ ಬಿಡಿಯಾಗಿ ನೋಡ್ತೀವೋ, ಅಂದರೆ ಎಲ್ಲವನ್ನು ತೆಗೆದು ಸೆಪ್ರೇಟ್ ಮಾಡ್ತೀವೋ, ಸೆಪ್ರೇಟ್ ಆಗಿ ನೋಡ್ತಾ ಹೋದಾಗ ನಮ್ಮ ದೇಹದ ಭಾಗಗಳನ್ನು ಅವುಗಳ ಮೇಲೆ ಇರ್ತಕ್ಕಂತಹ ಅಂಟುವಿಕೆ ನಮಗೆ ಕಡಿಮೆ ಆಗ್ತಾ ಬರ್ತದೆ. ಹೀಗೆ ಜಿಗುಪ್ಸೆಯ ಮನನದ ಮೂಲಕ ನಾವು ನಮ್ಮ ಅಂಟುವಿಕೆಯನ್ನು ತೆಗೆದುಹಾಕಬೇಕು. ಅದು ಎಷ್ಟನೇದು? 4ನೇದು. ಕಾಯಾನುಪಸನದಲ್ಲಿ ಅದು 4ನೇದು. ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಮತ್ತೆ ಹೀಗೆ ಬಿಡಿಯಾಗಿ ನೋಡಿದ್ರೆ ಅಲ್ವಾ, ಬಿಡಿಯಾಗಿ ನೋಡಿದ್ಮೇಲೆ ಆ ಬಿಡಿಯಾಗಿ ನಿಮ್ಮ ಯಕೃತ್ತು, ಹಾರ್ಟ್, ಕರಳು ಎಲ್ಲವನ್ನು ನೋಡಿದ್ರಲ್ಲ, ಆ ಇದರಲ್ಲಿ ಇಂಟೀರಿಯರ್ ಆಗಿ ಒಳಗಡೆ ಮತ್ತೆ ನೋಡಬೇಕು.
ಅವುಗಳೆಲ್ಲ ಇದೆ ಯಾವುದರಿಂದ ಆಗಿದೆ? ಯಾವುದರಿಂದ ಆಗಿದೆ? ಎಲ್ಲ ವಸ್ತುಗಳು ಕೂಡ ಧಾತುಗಳಿಂದ ಆಗಿದೆ. ಧಾತುಗಳ ಮನನ ಮಾಡಬೇಕು. ಅದು ಕೂಡ 4 ಧಾತುಗಳಿಂದನೇ ಆಗಿರ್ತಕ್ಕಂಥದ್ದು. ಪ್ರತಿಯೊಂದು ಆರ್ಗನ್ಸ್ ಕೂಡ 4 ಧಾತುಗಳಿಂದ ಆಗಿದೆ. ಈ ನನ್ನ ಹಾರ್ಟ್ ಇಂತಹ ಧಾತುಗಳಲ್ಲಿ ಅದು ಸಾಲಿಡ್ ಇರೋದ್ರಿಂದ ಅದರಲ್ಲಿ ಪಟಾವಿ ಜಾಸ್ತಿ ಇದೆ, ಅಂಶ ಜಾಸ್ತಿ ಇದೆ. ಅದರಲ್ಲಿ ಲಿಕ್ವಿಡ್ ಕೂಡ ಇದೆ ಅಲ್ವಾ? ಆಪೋ, ತೇಜೋ, ವಾಯು ಎಲ್ಲ ಇದೆ. ಒಂದು ಟೆಂಪ್ರೇಚರ್ ಇದೆ ಅದಕ್ಕೆ. ಅದೇ ಥರ ಅದು ಚಲನೆ ಕೂಡ ಇದೆ ಅಲ್ಲ, ಮಾಡ್ಕೊಳ್ತದಲ್ಲ. ಅದೇ ರೀತಿ ವಾಯು ಧಾತು ಕೂಡ ಇದೆ. ಪ್ರತಿಯೊಂದು ಧಾತುಗಳನ್ನು ಕೂಡ ಪ್ರತಿಯೊಂದು ಆರ್ಗನ್ ಕೂಡ ಇಂಡಿವಿಜುವಲ್ ಆಗಿ ನಾವು ನೋಡ್ತಾ ಹೋಗಬೇಕು. ಹಾಗೇನಾಗುತ್ತೆ ಮತ್ತೆ ಇದೆಲ್ಲ ಈ ಧಾತುಗಳ ಕ್ರೋಢೀಕರಣದಿಂದ ಆಗಿರ್ತಕ್ಕಂಥ ಒಂದು ಸಂಯೋಜನೆ ಅಲ್ವಾ? ಅದು ಕೂಡ ಬದಲಾಗ್ತಾ ಇದೆ. ಅದು ಅಂಟುವಿಕೆಗೆ ಅದು ಚೆನ್ನಾಗಿದೆಯಾ? ಚೆನ್ನಾಗಿದೆ. ಅದಕ್ಕೆ ಅಂಟ್ಕೊಳ್ಳೋದಕ್ಕೆ ಅರ್ಹನಾ? ಇಲ್ಲ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ತಂದುಕೊಳ್ಬೋದು. ಓಕೆ, ಮತ್ತೆ ಅದಾದಮೇಲೆ ಇಷ್ಟೆಲ್ಲ ಆಯಿತು ಧಾತುಗಳು. ಅದಾದಮೇಲೆ ನೆಕ್ಸ್ಟು ಸ್ಟೆಪ್ಪನ್ನ ಹೇಳ್ತಾರೆ, ಅಶುಭ ಧ್ಯಾನದ ಬಗ್ಗೆ ಎಚ್ಚರಿಕೆ ಕೊಡ್ತಾರೆ. ಯಾವುದ್ರ ಬಗ್ಗೆ ಅಶುಭ? ಇದನ್ನು ನಾವು ಧ್ಯಾನ ಮಾಡಬೇಕು. ನಾನು ಸುಮಾರು ಸಲ ಮರಣಾನುಸತಿ ಮಾಡಿಸ್ತಾ ಇರ್ತೇನೆ. ಅದು ಈ ಕಾಯನೋಪಸಾನದಲ್ಲೇ ಬರ್ತಕ್ಕಂಥದ್ದು. ಒಂದು ಸ್ಮಶಾನದಲ್ಲಿ 1 ದಿನದ ಹೆಣವನ್ನು ನೀವು ನೋಡ್ತೀರ ಅಂದ್ಕೊಳ್ಳಿ. ಅದು 2ನೇ ದಿನ, 3ನೇ ದಿನ, 4ನೇ ದಿನ ಮನುಷ್ಯರದಿರ್ಬೋದು ಅಥವಾ ಪ್ರಾಣಿಗಳದಿರ್ಬೋದು, ಯಾವ್ದಾದ್ರು ಒಂದು ಹೆಣನ ನೋಡ್ತೀರಲ್ವ? ನೋಡಿದಾಗ ಅದು 1ನೇ ದಿನ, 2ನೇ ದಿನ, 3ನೇ ದಿನದಲ್ಲಿ ಹೇಗಾಗ್ತಾ ಹೋಗ್ತದೆ? 3ನೇ ದಿನಕ್ಕೆ ಸತ್ತ ನಂತರ ಊದ್ಕೊಂಡು ಅದರಲ್ಲಿ ನೀಲಿಗಟ್ಟಿ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನನ್ನ ದೇಹವು ಕೂಡ ಇದೇ ರೀತಿ ನನ್ನ ಮನಸ್ಸಿನಿಂದ ಜೊತೆಗೊಂಡ ನಂತರ ನೆಕ್ಸ್ಟು ಇದೇ ಬದಲಾವಣೆಗಳು ಕೂಡ ನನ್ನ ದೇಹದಲ್ಲೂ ಆಗ್ತದೆ. 3 ದಿನಗಳ ನಂತರ ನನ್ನದು ಊದ್ಕೊಡುತ್ತೆ, ನನ್ನ ದೇಹಗಳು ಕೂಡ ನೀಲಿಗಡುತ್ತೆ, ಮತ್ತೆ ಕೀವಾಗುತ್ತೆ. ಅದನ್ನು ನಿಮ್ಮ ಮನಸ್ಸಿನಲ್ಲಿ ತಂದುಕೊಡ್ಬೇಕು. ಅದನ್ನು ವಿಪಸ್ಸನ ಮೂಲಕ ನೀವು ಧ್ಯಾನ ಮಾಡಬೇಕು. ಆಗ ಆ ಅಶುಭ ಧ್ಯಾನ ಹೆಚ್ಚಾದಷ್ಟು ನಿಮ್ಮಲ್ಲಿ ಆ ಅಂಟುವಿಕೆ ಕಡಿಮೆ ಆಗ್ತಾ ಹೋಗ್ತದೆ. ಅದೇ ರೀತಿ ಇನ್ನು ಸ್ವಲ್ಪ ಸಮಯ ಆದಮೇಲೆ ಏನಾಗ್ತದೆ? ಈ ಕಾಯದ ಅದರಲ್ಲಿ ಏನು ಬದಲಾಗ್ತಾ ಇದೆಯಲ್ಲ, ಅದು ಕೇವಲ ಅದಕ್ಕಷ್ಟೇ ಸೀಮಿತ ಆಗಿಲ್ಲ. ಆ ಕಾಯದ ಸ್ವಭಾವ ನನ್ನ ಕಾಯದ ಸ್ವಭಾವ ಕೂಡ ಅದೇ ಆಗಿದೆ ಅಲ್ವಾ? ಹೀಗಾಗೋದನ್ನು ನಾನು ತಡೆಗಟ್ಟಕ್ಕಾಗೋದಿಲ್ಲ ಅಂತಕ್ಕಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ತಂದುಕೊಳ್ಬೇಕು. ಆಗ ಆತನು ತನ್ನ ಕಾಯದಲ್ಲಿ ಕಾಯನೋಪಸಿಯಾಗಿ ತಂಗುತ್ತಾನೆ. ಅದೇ ರೀತಿ ಸುಡುಗಾಡಿನಲ್ಲಿ ಬಿಸಾಡಿದ ಕಾಗೆಗಳು ಅದರಲ್ಲಿ ನೆಕ್ಸ್ಟ್ ಲೆವೆಲ್ಲು. ಸ್ವಲ್ಪ ದಿನ ಆದಮೇಲೆ ಎಲ್ಲ ಇನ್ಸೆಕ್ಟ್ಸ್ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪ್ರಾಣಿಗಳು, ಪಕ್ಷಿಗಳು, ಕಾಗೆಗಳು, ಹದ್ದುಗಳು, ನರಿಗಳು, ಗಿಡಗಳು, ಎಲ್ಲವೂ, ನಾಯಿಗಳು, ಹುಲಿಗಳು ಅಥವಾ ಚಿರತೆಗಳು, ನರಿಗಳು ಎಲ್ಲವೂ ಕೂಡ ಹುಳ ಹುಪ್ಪಟೆಗಳು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತದೆ. ಗಮನಿಸಿದಿರಲ್ವ? ಎಷ್ಟೊಂದು ನಾಯಿಗಳು ಸತ್ತಾಗ ಅದನ್ನು ತಿಂತಾ ಇರ್ತಕ್ಕಂತಹ ಜೀವಿಗಳನ್ನ. ಅದೇ ಥರ ನನ್ನ ಶರೀರವು ಕೂಡ ಸತ್ತ ನಂತರ ನಮ್ಗೆ ಇವನ್ ಊತಾಕಿದ್ರು ಕೂಡ ಸ್ವಲ್ಪ ಸಮಯದ ನಂತರ ಕೀಟಗಳೆಲ್ಲ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ನಮ್ಮ ದೇಹ ಕೂಡ ಆ ಧಮ್ಮದಿಂದ ಹೊರತಾಗಿಲ್ಲ, ಈ ಸತ್ಯದಿಂದ ನಮ್ಮ ದೇಹ ಹೊರತಾಗಿಲ್ಲ ಅಂತಕ್ಕಂಥದ್ದನ್ನು ನೀವು ಮನನ ಮಾಡಬೇಕು. ಆಗ ಏನಾಗ್ತದೆ? ಅದಕ್ಕೆ ಹೋಲಿಸ್ಕೊಂಡು ನೋಡಿದಾಗ ಈ ಕಾಯವು ಕೂಡ ಇದೇ ಸ್ವಭಾವದ್ದಾಗಿದೆ, ಹಾಗೆಯೇ ಆಗುತ್ತದೆ. ಹೀಗಾಗೋದನ್ನು ನಾನು ಮೀರಲಾಗುವುದಿಲ್ಲ. ಆಗ ಕಾಯದಲ್ಲಿ ಕಾಯಾನುಪಸಿಯಾಗಿ ನಾವು ತಂಗುತ್ತೇವೆ, ನೆಲೆಗೊಳ್ತೇವೆ. ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. ಕೇವಲ ಅಷ್ಟಕ್ಕೆ ಅಲ್ಲ, ಇನ್ನೂ ಸ್ವಲ್ಪ ದಿನ ಆದಮೇಲೆ ಏನಾಗ್ತದೆ? ಸುಡಿಗಾಡಿನಲ್ಲಿ ಬಿಸಾಡಿದ ಅಸ್ಥಿ ಪಂಜರವಿರುವ ರಕ್ತದ ಮಾಂಸ ಸಹಿತವಾಗಿರುವ ಸ್ನಾಯುಗಳ ಒಟ್ಟಿಗೆ ಇರುವ ಅಂದರೆ ಲಿಗಮೆಂಟ್ಸ್ ಎಲ್ಲ ಇರ್ತದೆ, ಬೇರೆದೆಲ್ಲ ತಿಂದಾಕೊಂಡಿರ್ತವೆ. ಲಿಗಮೆಂಟ್ಸ್ ಒಟ್ಟಿಗೆ ಅಂಟ್ಕೊಂಡಿರ್ತಕ್ಕಂತಹ ಶರೀರವನ್ನು ನೋಡ್ತಕ್ಕಂಥದ್ದು. ಅಸ್ಥಿ ಪಂಜರವಾಗಿರ್ತಕ್ಕಂಥದ್ದು, ಕೇವಲ ಮೂಳೆಗಳು, ಕೇವಲ ವಿತ್ ಲಿಗಮೆಂಟ್ಸ್ ಇರ್ತಕ್ಕಂಥದ್ದು. ರಕ್ತದ ಕಲೆಗಳಿರ್ತಕ್ಕಂಥದ್ದು, ಸ್ನಾಯುಗಳಿಂದ ಒಟ್ಟಿಗೆ ಅಂಟಿಕೊಂಡಿರುವ ಅಥವಾ ಎಲ್ಲ ದಿಕ್ಕುಗಳಿಗೂ ಬೇರೆ ಬೇರೆಯಾಗಿ ಚೆಲ್ಲಿ ಹೋಗಿರುವ ಮೂಳೆಗಳನ್ನು ಬಿಡಿ ಬಿಡಿಯಾಗಿ ನೋಡೋದನ್ನು ಅಬ್ಸರ್ವ್ ಮಾಡಬೇಕು. ಯಾವ ಥರ? ಈ ಕೈಗಳ ಮೂಳೆ ಇದೆ, ಪಾದದ ಮೂಳೆ, ಮೊಣಕಾಲಿನ ಮೂಳೆ, ಕಾಲಿನ ಮೂಳೆ, ತೊಡೆಯ ಮೂಳೆ, ಸೊಂಟದ ಮೂಳೆ, ಬೆನ್ನಿನ ಮೂಳೆ, ಹೆಗಲಿನ ಮೂಳೆ, ಕತ್ತಿನ ಮೂಳೆ, ದವಡೆಗಳ ಮೂಳೆ, ಹಲ್ಲಿನ ಮೂಳೆ, ಬುರುಡೆಯ ಮೂಳೆ. ಯಾವಾಗ ಇದನ್ನು ನಾವು ಬಿಡಿ ಬಿಡಿ ಬೇಡಿಯಾಗಿ ನಾವು ನೋಡ್ತೀವೋ, ಇದೇ ರೀತಿ ನನ್ನ ದೇಹವು ಕೂಡ ಸತ್ತ ನಂತರ ಬಿಡಿ ಬಿಡಿಯಾಗಿ ನಾವು ನೋಡೋದನ್ನು ಅಬ್ಸರ್ವ್ ಮಾಡಬೇಕು. ಈ ಧಮ್ಮದಿಂದ ನನ್ನ ದೇಹವು ಹೊರತಾಗಿಲ್ಲ,
ಸ್ವಲ್ಪ ಸಮಯದ ನಂತರ ಇದು ಕೂಡ ಇದೇ ಪರಿಸ್ಥಿತಿಗೆ ಬರುತ್ತೆ. ಈ ಸ್ವಭಾವದಿಂದ ನನ್ನ ದೇಹ ವಿರತವಾಗಿಲ್ಲ, ಮುಕ್ತವಾಗಿಲ್ಲ. ಅದೇ ಧಮ್ಮದಲ್ಲೇ ಹೋಗಬೇಕು. ಆ ಧಮ್ಮ ಅಂದರೆ ಸತ್ಯ. ಆ ಸತ್ಯದ ಇದರಲ್ಲೇ ಹೋಗಬೇಕು. ಈ ಸ್ವಭಾವದಿಂದ ನನ್ನ ದೇಹ ಹೊರತಾಗಿಲ್ಲ. ಯಾವಾಗ ಹೀಗಾಗೋದನ್ನು ನೀವು ಅಬ್ಸರ್ವ್ ಮಾಡ್ತೀವೋ ಆಗ ಕಾಯದಲ್ಲಿ ಕಾಯಾನುಪಸ್ಸೆಯಾಗಿ ತಗ್ತಾನೆ. ಮತ್ತು ಸ್ವಲ್ಪ ವರ್ಷಗಳಾದಮೇಲೆ ಕೇವಲ ಮೂಳೆಗಳಷ್ಟೇ ಇರ್ತವೆ, ಅವು ಬೆಳೆಸ್ಕೊಂಡಿರ್ತವೆ. ಕೆಲವೊಂದು ಅರ್ಧ ತಿಂದಾಕಿರ್ತವೆ, ಕೆಲವೊಂದು ಈ ಥರ ಇರ್ತವೆ. ಅದೇ ಥರ ನನ್ನ ದೇಹವು ಕೂಡ ಈ ಬದಲಾವಣೆ ಆಗೇ ಆಗುತ್ತೆ. ಇದನ್ನು ನಾವು ಯಾವಾಗ ಅಬ್ಸರ್ವ್ ಮಾಡ್ತೀವೋ ಆಗ ಈ ಉತ್ಪತ್ತಿ, ಸ್ಥಿತಿ, ನಾಶ ಇದನ್ನು ನಾವು ಗಮನಿಸ್ತಾ ಹೋಗಬೇಕು. ಇದರಿಂದ ನಮ್ಮ ಯಾವುದರ ಮೂಲಕ ವಿಪಸ್ಸನದ ಮೂಲಕ ನಾವು ಗಮನಿಸ್ತಾ ಹೋಗಬೇಕು. ಯಾವಾಗ ವಿಪಸ್ಸನದಿಂದ ನಾವು ಗಮನಿಸ್ತೀವೋ ಆಗ ನಮಗೆ ಏನು ಬರುತ್ತೆ, ಈ ಕಾಯ ಅಂತಕ್ಕಂಥದ್ದು ಇರೋದಷ್ಟೇ ಸತ್ಯ. ಆದರೆ ನಾನು ನಂತು ಅಥವಾ ಹಿಡಿದಿಟ್ಕೊಳ್ಳಿಕ್ಕೆ ಅದು ಅರ್ಹ ಅಲ್ಲ. ಅದು ಉತ್ಪತ್ತಿ ಆಗ್ತಾ ಇದೆ, ನಾಶ ಆಗ್ತಾ ಇದೆ, ಉತ್ಪತ್ತಿ ಆಗ್ತಾ ಇದೆ, ನಾಶ ಆಗ್ತಾ ಇದೆ ಅಂತಕ್ಕಂಥ ಸತ್ಯದ ಅರಿವು ಯಾವುದ್ರ ಮೂಲಕ ಆಗುತ್ತೆ? ವಿಪಸ್ಸನದ ಮೂಲಕ. ನಾವು ಯಾವಾಗ ಆಳವಾಗಿ ನಾವು ಅದನ್ನು ನೋಡ್ತೀವೋ ಆಗ ವಿಪಸ್ಸನದ ಮೂಲಕ ಅದು ಆಗುತ್ತೆ. ಯಾವಾಗ ವಿಪಸ್ಸನದ ಮೂಲಕ ಇದು ಈ ಜ್ಞಾನದ ಅರಿವಾಗ್ತದೋ ಆಗ ನಮಗೆ ಏನಾಗುತ್ತೆ, ದೃಢವಾದ ಎಚ್ಚರಿಕೆ ಬಂದು ಅದರಲ್ಲಿ ನಾವು ಯಾವುದೇ ಹಂಗಿಲ್ಲದೆ, ಅಂದರೆ ಅಂಟುವಿಕೆ ಇಲ್ಲದೆ ನಾವು ಅಂಟುವಿಕೆಯಿಂದ ದೂರ ಸರಿತಾ ಹೋಗ್ತೀವಿ. ಅದ್ರ ಮೇಲೆ ಅಂಟುವಿಕೆಯನ್ನು ನಾವು ಕಡಿಮೆ ಮಾಡ್ತೀವಿ. ಓಕೆ, ಇಷ್ಟು ಕಾಯಾನುಪಸನ. ಕಾಯಾನುಪಸನದಲ್ಲಿ ಎಷ್ಟು? 6. ಮೊದಲನೇದು ಉಸಿರಾಟದ ಮೇಲೆ, ನೆಕ್ಸ್ಟು ನಾವು ಕುಳಿತುಕೊಂಡಿರ್ತಕ್ಕಂಥ ಪೊಸಿಷನ್ಸ್ ಮೇಲೆ, ಕುಳಿತುಕೊಂಡಿರೋದು ಮಲಗಿರೋದು, ನೆಕ್ಸ್ಟು ಕುಳಿತುಕೊಂಡಿರ್ತಕ್ಕಂಥದ್ದಾದಮೇಲೆ ಕಾಯಸ್ಥಿತಿಗಳಾಯಿತು. ಅದಾದಮೇಲೆ ಪ್ರಜ್ಞಾಪೂರ್ವಕವಾಗಿ ಇರ್ತಕ್ಕಂಥದ್ದು ಅಂತಂದರೆ ನಾವು ಮಾಡ್ತಕ್ಕಂತಹ ಆ್ಯಕ್ಟಿವಿಟೀಸು, ಹಿಡಿತಾ ಇದ್ದೀನಿ, ಊಟ ಮಾಡ್ತಾ ಇದ್ದೀನಿ, ಕಲಿಸ್ತಾ ಇದ್ದೀನಿ. ಅದಾದಮೇಲೆ ಜಿಗುಪ್ಸೆಯ ಮನನ, ಅಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಒಂದೊಂದೇ ಅಂಗಗಳು ಚೀಲದಲ್ಲಿ ಯಾವ ಥರ ತುಂಬಿದಾವೋ ಅದನ್ನು ಬಿಡಿ ಬಿಡಿಯಾಗಿ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತದಾ? ಈಗ ಚರ್ಮ ಮೇಲಿದೆ, ಅದಕ್ಕೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಡಿ ಬಿಡಿಯಾಗಿ ನೋಡಿದಾಗ ಎಲ್ಲವೂ ಜಿಗುಪ್ಸೆ ಮನನ. ಮತ್ತು ಅದನ್ನು ಮತ್ತೆ ಈ ಬಿಡಿ ಬಿಡಿ ಭಾಗಗಳನ್ನ ಮತ್ತು ಬಿಡಿ ಬಿಡಿಯಾಗಿ ನೋಡಿದಾಗ ಧಾತುಗಳ ಮನನ, ಅದು 5ನೇದು. ಮತ್ತು ಅಶುಭಗಳ ಎಚ್ಚರಿಕೆ. ಇವಿಷ್ಟು ಕೂಡ ಕಾಯಾನುಪಸನ, ಕಾಯದ ಮೇಲೆ ಮಾಡ್ತಕ್ಕಂತಹ ವಿಪಸ್ಸನ ಧ್ಯಾನಗಳು. ವಿಪಸ್ಸನ ಧ್ಯಾನವನ್ನು ಯಾವಾಗ ಕಾಯದ ಮೇಲೆ ಈ ಥರ ಮಾಡ್ತಾ ಹೋಗ್ತೀವೋ ಆಗ ನಾವು ಸತ್ಯಕ್ಕೆ ಹತ್ತಿರ ಹೋಗ್ತೀವಿ, ಅಂಟುವಿಕೆಯಿಂದ ನಾವು ದೂರ ಆಗ್ತೀವಿ. ಓಕೆ, ಇದು ಕಾಯಾನುಪಸನ. 2ನೇದು ವೇದನಾನುಪಸನ. ಪ್ರತಿ ಕ್ಷಣ ನಮ್ಮಲ್ಲಿ ಒಂದಲ್ಲ ಒಂದು ರೀತಿಯ ವೇದನೆ ಏನು 3 ರೀತಿಯ ವೇದನೆಗಳು. ಒಂದು ಸುಖ ವೇದನ, ದುಃಖ ವೇದನ, ಸುಖವೂ ಅಲ್ಲದ ದುಃಖವೂ ಅಲ್ಲದ ನ್ಯೂಟ್ರಲ್ ವೇದನೆ ಅಲ್ವಾ? ಸುಖ ವೇದನೆ ಇದ್ದಾಗ ನಾವು ಯಥಾರ್ಥವಾಗಿ ನೋಡಬೇಕು. ಈಗ ಸುಖ ವೇದನೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ. ಸುಖವಲ್ಲದ ವೇದನೆ ಇದ್ದಾಗ ಇದು ಸುಖವಲ್ಲದ ವೇದನೆ ಅಂತಕ್ಕಂಥದ್ದನ್ನು ಕೂಡ ಯಥಾರ್ಥವಾಗಿ ನೋಡಬೇಕು. ಅದೇ ಥರ ದುಃಖ ವೇದನೆ ಇದ್ದಾಗ ದುಃಖ ವೇದನೆ, ದುಃಖವಲ್ಲದ ವೇದನೆ ಇದ್ದಾಗ ಇದು ದುಃಖವಲ್ಲದ ವೇದನೆ. ಮತ್ತು ಸುಖವೂ ಅಲ್ಲದ ದುಃಖವೂ ಅಲ್ಲದ ವೇದನೆ ಇದ್ದಾಗ ನಿಮ್ಮ ತಲೆಯನ್ನು ಮೇಲ್ಗಡೆ ಅಬ್ಸರ್ವ್ ಮಾಡ್ತಾ ಇರಿ. ಅಬ್ಸರ್ವ್ ಮಾಡ್ತಾ ಇದ್ರೆ ಅಲ್ಲಿ ಎರಡೂ ಕೂಡ ಇರಲ್ಲ, ಅದು ನ್ಯೂಟ್ರಲ್. ಕೆನ್ನೆಯನ್ನು ಅಬ್ಸರ್ವ್ ಮಾಡ್ತಾ ಇರಿ, ಸುಮ್ಮನೆ ಹೇಗೆ ಅಬ್ಸರ್ವ್ ಮಾಡ್ತಾ ಇರಿ, ತುಂಬ ಡೀಪಾಗಿ. ಅಲ್ಲಿ ಸುಖನೂ ಇಲ್ಲ, ದುಃಖನೂ ಇಲ್ಲ, ಅದು ನ್ಯೂಟ್ರಲ್. ಓಕೆ, ಅದೇ ಕಾಲನ್ನ ಅಬ್ಸರ್ವ್ ಮಾಡ್ತಾ ಇರಿ, ನೋವಾಗ್ತಾ ಇರ್ತದೆ, ಬೇಡ 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 ಅನ್ನಿಸ್ತಾ ಇರ್ತದೆ ಅಲ್ವಾ? ಅದು ದುಃಖದ ವೇದನೆ. ಯೋಚನೆಗಳನ್ನ ಅಬ್ಸರ್ವ್ ಮಾಡಿ, ಯಾವ್ದಾದ್ರು ಒಂದು ಯೋಚನೆಗೆ ಹಿಡ್ಕೊಬಿಟ್ಟಿರ್ತೀರ, ಅವು ಬೇಕು 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 ಅಂತ, ಅದು ಸುಖದ ವೇದನೆ. ಅದನ್ನು ಕೂಡ ಅನಿತ್ಯ, ಎಲ್ಲವೂ ಕೂಡ ಅನಿತ್ಯ. ಆವಾಗ ಯಾವಾಗ ಇದನ್ನೆಲ್ಲ ನೋಡ್ತಾ ಇರ್ತೀರೋ ಆಗ ಕೇವಲ ನೋಡೋದಷ್ಟೇ ಅಲ್ಲ, ನಿಮ್ಮ ಈ ವೇದನೆಗಳು ಬರ್ತಾವಲ್ಲ ಅವು ಯಾವುದರಿಂದ ಕೂಡಿದೆ, ಯಾವ ಲೋಭದಿಂದ ಕೂಡಿದೆ ಅಂತಂದರೆ, ಯಾವುದಾದ್ರೂ ಒಂದು ರಾಗಕ್ಕೆ ಅಂತಂದರೆ ಬೇಕು ಅಥವಾ ಬೇಡ ಎರಡನ್ನೂ ಕೂಡ ಲೋಭಗಳೇ. ಓಕೆ, ಬೇಕು ಬೇಕು ಅಂತಕ್ಕಂಥದ್ದನ್ನು ಕೂಡ ಲೋಭ, ಬೇಡ ಬೇಡ ಅಂತಕ್ಕಂಥದ್ದನ್ನು ಕೂಡ ಲೋಭನೇ. ಅದನ್ನು ನಾವು ಹಿಡ್ಕೊಂಡಿರೋದು, ಬೇಡ ಬೇಡ ಅನ್ನೋದನ್ನು ಕೂಡ ಬಿಟ್ಟಾಗ್ತಾ ಇಲ್ಲ ನಾವು, ಅದನ್ನು ಕೂಡ ಲೋಭನೆ. ಓಕೆ, ಎರಡನ್ನೂ ಕೂಡ ನಾವು ಯಥಾರ್ಥವಾಗಿ ಇದು ಅಮಿಷದಿಂದ ಕೂಡಿದ ಸುಖ ಅಥವಾ ಇದು ಅಮಿಷದಿಂದ ಲೋಭದಿಂದ ಕೂಡಿದ ದುಃಖ, ಇದು ಲೋಭದಿಂದ ಕೂಡಿದ ಸುಖ ಅಥವಾ ದುಃಖ. ಅದೇ ಥರ ಲೋಭದಿಂದ ಕೂಡಿದ ದುಃಖ
ಸುಖವೂ ಅಲ್ಲದ ದುಃಖವೂ ಅಲ್ಲದ ಒಂದು ಅನುಭವ ಅಂತಕ್ಕಂಥದ್ದನ್ನು ನಮ್ಮ ಮನಸ್ಸಿಗೆ ತಂದ್ಕೊಳ್ಬೇಕು. ಯಾವಾಗ ಈ ರೀತಿ ನಾವು ವೇದನೆಯನ್ನು ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವೋ ಆಗ ಅದರಲ್ಲಿ ಏನಾಗ್ತದೆ, ಮತ್ತೆ ಉತ್ಪತ್ತಿ ನಾಶದ ಅನುಭವ ನಮಗೆ ಬರ್ತದೆ. ಕೇವಲ ಉತ್ಪತ್ತಿ ನಾಶದ ಅನುಭವ ಅಲ್ಲ, ಈ ವೇದನೆಗಳು ಬರ್ತಾವಲ್ಲ, ವೇದನೆಗಳು ಉತ್ಪತ್ತಿ ಆಗಬೇಕಾದ್ರೆ ಉತ್ಪತ್ತಿ ಆಗದ ವೇದನೆಯನ್ನು ಯಾವ ಥರ ಉತ್ಪತ್ತಿ ಆಗ್ತಾ ಇದೆ ಆ ವೇದನ ಅಂತಕ್ಕಂಥದ್ದನ್ನು ನಾವು ಅನುಭವಕ್ಕೆ ತಂದುಕೊಳ್ತೀವಿ. ಪ್ರಶಾಂತವಾದ ಮನಸ್ಸಿನಲ್ಲಿ ವಿಪස්සನಾ ಲೆವೆಲ್ ತೆಗೆದುಕೊಂಡು ಹೋದಾಗ ನಿಮಗೆ ಯಾವುದೇ ರೀತಿ ವೇದನ ಅನುಭವ ಬಂದಿರಲ್ಲ ಅಂದ್ಕೊಳ್ಳಿ. ನೀವು ಹಾಗೆ ಅಬ್ಸರ್ವ್ ಮಾಡ್ತಾ ಇದ್ದರೆ ಒಂದು ವೇದನ ಉತ್ಪತ್ತಿ ಆಗ್ತಾ ಇದೆ ಅಂತಂದಾಗ ಆ ಉತ್ಪತ್ತಿಯ ವೇದನ ಏನಿದೆಯಲ್ಲ, ಸುಖದ ವೇದನೆಯೋ ದುಃಖದ ವೇದನೆಯೋ ಅಥವಾ ಸುಖವೂ ಅಲ್ಲದ ದುಃಖವೂ ಅಲ್ಲದ ವೇದನೆ ಏನಿದೆಯಲ್ಲ ಅದು ನಿಮ್ಮ ಗಮನಕ್ಕೆ ಬರ್ತದೆ. ಓಕೆ, ಅದರ ಉತ್ಪತ್ತಿ ನಿಮ್ಮ ಗಮನಕ್ಕೆ ಬರ್ತದೆ, ಅದನ್ನು ಕೂಡ ನೀವು ಗಮನಿಸಬೇಕು. ನೆಕ್ಸ್ಟ್ ಅದು ಉತ್ಪತ್ತಿಯಾದಂತಹ ವೇದನ ನಾಶ ಆಗುತ್ತೆ, ಅದನ್ನು ಕೂಡ ಗಮನಿಸಬೇಕು. ನಾಶ ಆದಂತಹ ಒಂದು ಸಲ ನಾಶ ಆದಂತಹ ಒಂದು ವೇದನೆ ಇದೆಯಲ್ಲ, ಮತ್ತೆಂದೂ ಕೂಡ ಅದು ಹುಟ್ಟೋದಿಲ್ಲ. ಮತ್ತೆಂದೂ ಹುಟ್ಟೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ನೀವು ಗಮನಕ್ಕೆ ತಗೋಬೇಕು. ಯಾಕಂದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಬೇರೆ ವೇದನೆ ಇದೆ. ಓಕೆ, ಅದನ್ನು ಕೂಡ ಗಮನಿಸಬೇಕು. ಯಾವಾಗ ಈ ರೀತಿ ನಾವು ಗಮನಿಸ್ತಾ ಹೋಗ್ತೀವೋ ಆಗ ವೇದನೆಗಳಲ್ಲಿ ವೇದನಾನುಪಸ್ಥಿಯಾಗಿ, ತನ್ನ ವೇದನೆಗಳಲ್ಲಿ ಮತ್ತು ಪರರ ವೇದನೆಗಳಲ್ಲಿ ವೇದನಾನುಪಸ್ಥಿಯಾಗಿ ನಾವು ಪ್ರತಿಷ್ಠಾಪನೆಗೊಳ್ತೀವಿ. ಯಾವಾಗ ಅದರಲ್ಲಿ ನಾವು ಪ್ರತಿಷ್ಠಾಪನೆಗೊಳ್ತೀವೋ ಆಗ ನಮಗೆ ನಮ್ಮ ಗಮನಕ್ಕೆ ಬರ್ತಕ್ಕಂಥದ್ದೇನು, ಇಲ್ಲಿ ವೇದನೆ ಅಂತಕ್ಕಂಥದ್ದು ಮಾತ್ರ ಇದೆ. ಓಕೆ, ಅದು ಸುಖ ವೇದನೆ ಇರಲಿ, ದುಃಖ ವೇದನೆ ಇರಲಿ, ಅಥವಾ ನ್ಯೂಟ್ರಲ್ ವೇದನೆ ಇರಲಿ, ಅದು ಬದಲಾಗ್ತಾನೆ ಇದೆ. ವೇದನೆ ಅನ್ನೋದು ಮಾತ್ರ ಸತ್ಯ. ಅದು ಏನಕ್ಕೆ ಬೇಕು, ನನ್ನ ವಿಪස්සನಾ ಜ್ಞಾನವನ್ನು ನಾನು ಬೆಳೆಸಲಿಕ್ಕೆ ಆ ವೇದನೆಯನ್ನು ನಾನು ಅಬ್ಸರ್ವ್ ಮಾಡ್ತೀನಿ ಅಂತಕ್ಕಂತಹ ಒಂದು ಸತ್ಯವನ್ನು, ಆ ಧಮ್ಮವನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಬೇಕು. ಆಗ ತಂದುಕೊಂಡಾಗ ನೀವು ಎಚ್ಚರದಿಂದ ಯಾವುದೇ ಹಂಗಿಲ್ಲದೆ ಯಾವುದಕ್ಕೂ ಅಂಟಿಕೊಳ್ಳದ ಒಂದು ಸ್ಥಿತಿಯನ್ನು ನೀವು ತರುತ್ತೀರ. ಇದು ವೇದನಾನುಪಸನ. ಗೊತ್ತಾಯ್ತಾ? ಮತ್ತೆ ನೆಕ್ಸ್ಟು ಚಿತ್ತಾನುಪಸನ, ಮೂರನೇದು. ಓಕೆ, ಚಿತ್ತಗಳು ಅಂತಂದರೆ ಮನಸ್ಸು, ಚಿತ್ತಗಳ ಸರಣಿ. ಓಕೆ, ಮನಸ್ಸನ್ನು ನಾವು ಆಳವಾಗಿ ನೋಡಿದಾಗ ಅದು ಚಿತ್ತಗಳ ಸರಣಿ. ಆದರೆ ಇಲ್ಲಿ ಚಿತ್ತ ಅಂತಂತಂದರೆ ಅಲ್ಲ, ಜಾಗೃತ ಆ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಈ ಚಿತ್ತಗಳ ಉತ್ಪತ್ತಿ ನಾಶವನ್ನು ನೋಡಬೇಕು ಅಂದರೆ ನಾವು ವಿಪස්සನದಲ್ಲಿ ತುಂಬ ಆಳವಾಗಿ ಪರಿಣಿತರಾಗಿರಬೇಕು. ಆವಾಗ ನಮಗೆ ಉತ್ಪತ್ತಿ ನಾಶ ಗೊತ್ತಾಗುತ್ತೆ, ಚಿತ್ತಗಳ ಉತ್ಪತ್ತಿ ನಾಶಗಳು ಕೂಡ. ಅದೇ ಥರ ಆ ಚಿತ್ತಗಳು ಯಾವರಿಂದ ಆಗ್ತಾ ಇದೆ, ಈ ಚೇತಸಿಕಗಳು ಬರ್ತವೆ, ಚೇತಸಿಕಗಳಿಂದ ಚಿತ್ತಗಳ ಉತ್ಪತ್ತಿ ಆಗ್ತಕ್ಕಂಥದ್ದು. ಆ ಇಂತಿಂಥ ಚೇತಸಿಕದಿಂದ ಇಂಥ ಚಿತ್ತ ಉತ್ಪತ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬರ್ತದೆ. ಅದನ್ನು ಗಮನಿಸಬೇಕು. ಓಕೆ, ಈ ಚಿತ್ತಗಳನ್ನು ಯಾವ ಥರ ಗಮನಿಸಬೇಕು, ಅದರಲ್ಲಿ ಬೇರೆ ಬೇರೆ ಇದಿದೆ, ಅದನ್ನು ಹೇಳ್ತಾ ಹೋಗ್ತೀನಿ. ಮೂಲವಾಗಿ 3 ಇದನ್ನು ತಿಳ್ಕೊಬೇಕು ನಾವು. ಏನು? ರಾಗ, ದ್ವೇಷ, ಮೋಹ. ಓಕೆ, ರಾಗವಿರುವ ಚಿತ್ತ ಇದ್ದಾಗ ಅದನ್ನು ನೀವು ದ್ವೇಷ ಮಾಡೋದು ಬೇಡ, ಅಥವಾ ಬೇಕು ಅಂತ ಹಿಡ್ಕೊಳ್ಳೋದು ಬೇಡ. ರಾಗವಿರುವ ಚಿತ್ತ ಇದೆ ನನ್ನ ಮನಸ್ಸಿನಲ್ಲಿ, ಅದನ್ನು ಅಬ್ಸರ್ವ್ ಮಾಡಿ, ಹೋಗಲಿ ಬಿಡು ಅಂತ ಬಿಡಿ. ಓಕೆ, ಅದೇ ಥರ ರಾಗವಿಲ್ಲದ ಚಿತ್ತ ಇದ್ದಾಗ ರಾಗವಿಲ್ಲದ ಚಿತ್ತ ಇದೆ, ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕು. ದ್ವೇಷ ಇರುವ ಚಿತ್ತ ಇದ್ದಾಗ ದ್ವೇಷ ಇರತಕ್ಕಂತಹ ಚಿತ್ತ ಇದೆ, ದ್ವೇಷವಿಲ್ಲದ ಚಿತ್ತ ಇದ್ದಾಗ ದ್ವೇಷವಿಲ್ಲದ ಚಿತ್ತ ಇದೆ. ಅದೇ ಥರ ಮೋಹವಿರುವ ಚಿತ್ತ, ಮೋಹ ಅಂದರೆ ಅಜ್ಞಾನ, ಅಜ್ಞಾನದ ಚಿತ್ತ ಇದ್ದಾಗ ಅಜ್ಞಾನದ ಚಿತ್ತ ಇದೆ, ಅಜ್ಞಾನವಿಲ್ಲದ ಚಿತ್ತ ಇದ್ದಾಗ ಅಜ್ಞಾನವಿಲ್ಲದ ಚಿತ್ತ ಇದೆ. ಅಷ್ಟಕ್ಕೆ ನಿಲ್ಸಲ್ಲ. ಮತ್ತೆ ಈ ಚಿತ್ತಗಳು ದೀರ್ಘವಾಗಿದ್ದಾಗ, ಹಿಗ್ಗಿದ ಚಿತ್ತ ಇದ್ದಾಗ ಹಿಗ್ಗಿದ ಚಿತ್ತ, ಅಥವಾ ಕುಗ್ಗಿದ ಚಿತ್ತ ಇದ್ದಾಗ ಕುಗ್ಗಿದ ಚಿತ್ತ, ಚದುರಿತ ಚಿತ್ತ, ಚಂಚಲ ಚಿತ್ತಗಳಿದ್ದಾಗ ಚಂಚಲವಾದ ಚಿತ್ತ, ಚದುರಿತ ಚಿತ್ತ, ಅಥವಾ ಚದುರಿಲ್ಲದ ಚಿತ್ತ ಇದ್ದಾಗ ಚದುರಿಲ್ಲದ ಚಿತ್ತ. ಈ ಥರ ನಾವು ಡಿವೈಡ್ ಮಾಡ್ಕೊಂಡು ಈ ಥರ ಭಾಗವಾಗಿ ನೋಡ್ತಾ ಹೋಗಬೇಕು ಚಿತ್ತಗಳನ್ನು. ಮತ್ತು ಮೀರಬಹುದಾದ ಚಿತ್ತ ಇದ್ದಾಗ, ಅದನ್ನು ಮೀರಿ ಹೋಗ್ತಕ್ಕಂತಹ ಚಿತ್ತ ಇದ್ದಾಗ ಅದು ಮೀರಬಹುದಾದ ಚಿತ್ತ, ಮೀರಲಾಗದ ಚಿತ್ತ ಇದ್ದಾಗ ಇದು ಮೀರಲಾಗದ ಚಿತ್ತ ಅಂತಕ್ಕಂಥದ್ದನ್ನು ಅರಿತಾ ಹೋಗ್ತಾನೆ. ಹಾಗೆ ನೆಕ್ಸ್ಟು ಸಮಾಹಿತ ಚಿತ್ತ. ಅಂದರೆ ಸಮಾಹಿತ ಚಿತ್ತ ಯಾವಾಗ ಬರ್ತದೆ, ನಮ್ಮ ಸಮಾಧಿ, ನಾವು ವಿಪಸನ ಮಾಡಿ ನಮ್ಮ ಮನಸ್ಸನ್ನು ಸಮಾಧಿ ಲೆವೆಲ್ಗೆ ತೆಗೆದುಕೊಂಡು ಹೋದಾಗ ಆಗ ಉಪೇಕ ಭಾವದಲ್ಲಿರ್ತದೆ ಮನಸ್ಸು. ಆಗ ಸಮಾಧಿ ಚಿತ್ತ, ಸಮಾಹಿತ ಚಿತ್ತ, ಇದು ಸಮಾಹಿತ ಚಿತ್ತ. ಅಥವಾ ಸಮಾಧಿ ಚಿತ್ತದಲ್ಲಿ ನಾವು
ಚಿತ್ತಗಳನ್ನು ಯಥಾರ್ಥವಾಗಿ ನೋಡ್ತೀವಿ. ಆಗ ಇದು ಸಮಾಧಾನವಾಗಿರ್ತಕ್ಕಂತಹ ಸಮಾಹಿತ ಚಿತ್ತವೋ ಅಥವಾ ಸಮಾಹಿತವಲ್ಲದ ಚಿತ್ತವೋ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬರ್ತದೆ. ಅದನ್ನು ಕೂಡ ಯಥಾರ್ಥವಾಗಿ ನೋಡಬೇಕು. ಓಕೆ, ಯಾವಾಗ ಇವನ್ನ ಯಥಾರ್ಥವಾಗಿ ನೋಡ್ತೀವೋ ಆಗ ನಮ್ಮ ಮನಸ್ಸು ಮುಕ್ತಿಯ ಕಡೆ ಹೋಗ್ತದೆ, ವಿಮುಕ್ತ ಚಿತ್ತದ ಕಡೆ ಹೋಗ್ತದೆ. ವಿಮುಕ್ತವಾದ ಚಿತ್ತವನ್ನು ಕೂಡ ವಿಮುಕ್ತವಾದ ಚಿತ್ತ ಅಂತ ನೋಡಬೇಕು, ವಿಮುಕ್ತವಾಗದ ಚಿತ್ತವನ್ನು ವಿಮುಕ್ತವಾಗದ ಚಿತ್ತ ಅಂತಕ್ಕಂಥದ್ದನ್ನು ಸಮಾಧಿ ಸ್ಥಿತಿಯಲ್ಲಿ ನಾವು ಅರಿತಾ ಹೋಗ್ತೀವಿ. ಓಕೆ, ಯಾವಾಗ ಈ ಥರ ತನ್ನ ಚಿತ್ತದಲ್ಲಿ ಚಿತ್ತಾನುಪಸ್ಥಿಯಾಗಿ ತಂತಾನೋ ಅಥವಾ ಪರರ ಚಿತ್ತದಲ್ಲಿ, ಇದು ನಮಗಷ್ಟೇ ಮೀಸಲಾಗಿಲ್ಲ, ಬೇರೆ ಬೇರೆ ಎಲ್ಲ ಜೀವಿಗಳಿಗೂ ಕೂಡ ಇದೆ. ಓಕೆ, ಈ ಚಿತ್ತಗಳನ್ನು ಬದಲಾವಣೆಗಳು ಇದೇ ಥರ ಆಗ್ತವೆ. ರಾಗಚಿತ್ತ, ದ್ವೇಷಚಿತ್ತ, ಮೋಹಚಿತ್ತ, ಅಥವಾ ಇವೆಲ್ಲೂ ಮೂರು ಇಲ್ಲದೆ ಇರ್ತಕ್ಕಂಥದ್ದು, ಹಿಗ್ಗಿದ, ಕುಗ್ಗಿದ, ಚದುರಿದ, ಮೀರಲಾಗದ, ಸಮಾಹಿತ ಚಿತ್ತ, ಸಮಾಹಿತವಲ್ಲದ ಚಿತ್ತ, ವಿಮುಕ್ತ ಚಿತ್ತ, ವಿಮುಕ್ತಿ ಅಲ್ಲದ ಚಿತ್ತ, ಇಷ್ಟನ್ನು ಕೂಡ ಯಥಾರ್ಥವಾಗಿ ನೋಡೋದನ್ನು ಬೇರೆ ತನ್ನಲ್ಲಿ ಮತ್ತು ಪರರಲ್ಲಿ ಯಾವಾಗ ಅಬ್ಸರ್ವ್ ಮಾಡ್ತೀವೋ ಆಗ ಚಿತ್ತದಲ್ಲಿ ಚಿತ್ತಾನುಪಸ್ಥಿಯಾಗಿ ನಾವು ಜಾಗೃತ ಭಾವದಿಂದ ನೋಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಆವಾಗ ನಮ್ಮ ಗಮನಕ್ಕೆ ಏನು ಬರ್ತದೆ? ಅಲ್ಲಿ ಚಿತ್ತ ಮಾತ್ರ ಇದೆ, ಬೇರೆದೆಲ್ಲ ಅದು ಉತ್ಪತ್ತಿ ನಾಶ ಆಗ್ತಕ್ಕಂಥವು. ಆ ಚಿತ್ತ ಅಂತಕ್ಕಂಥದ್ದು ಏನಕ್ಕೆ ಬೇಕು? ನನ್ನ ವಿಪಸ್ಸನ ಜ್ಞಾನವನ್ನು ನಾನು ಬೆಳವಣಿಗೆ ಮಾಡಿಕೊಳ್ಳಿಕ್ಕೆ ಬೇಕು. ಏನಕ್ಕೆ ನಾನು ವಿಪಸ್ಸನ ಜ್ಞಾನವನ್ನು ಬೆಳವಣಿಗೆ ಜಾಸ್ತಿ ಮಾಡಬೇಕು? ಚಿತ್ತ ಅಂತಕ್ಕಂಥದ್ದು ಸತ್ಯ. ಆ ಧಮ್ಮದಲ್ಲಿ ನಾನು ಯಾವಾಗ ನಾನು ಬೆಳವಣಿಗೆಯನ್ನು ಮಾಡ್ತೀನೋ ಆಗ ನನ್ನಲ್ಲಿ ಪ್ರಜ್ಞೆಯ ಉದಯ ಆಗ್ತದೆ. ಪ್ರಜ್ಞೆಯ ಉದಯ ಯಾವಾಗಾಗ್ತದೆ? ಎಲ್ಲ ಅಂಟುವಿಕೆಯಿಂದ ನಾವು ದೂರ ಆದಾಗ. ಈ ಅಂಟುವಿಕೆಯಿಂದ ದೂರ ಆಗಲಿಕ್ಕೆ ಇದು ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತಾರೆ. ಓಕೆ, ಇದು ಚಿತ್ತಾನುಪಸ್ಥನ. ಓಕೆ, ಅರ್ಥ ಆಯ್ತಾ? ಕಂಟಿನ್ಯೂ ಮಾಡಲಾ? ಇನ್ನು ಧಮ್ಮಾನುಪಸ್ಥನ ಒಂದಿದೆ, ದೊಡ್ಡದಿದೆ ಸ್ವಲ್ಪ. ಕೊನೆಯದು ಧಮ್ಮಾನುಪಸ್ಥನ. ಧಮ್ಮಾನುಪಸ್ಥನದಲ್ಲಿ ಸುಮಾರು ಸ್ಟೇಜಸ್ ಬರುತ್ತೆ. ಅದರಲ್ಲಿ ಮೊದಲನೇದು ನಿವರಣಗಳು, ಪಂಚ ನಿವರಣಗಳು. ಧಮ್ಮಾನುಪಸ್ಥನದಲ್ಲಿ ಅದರ ಮೇಲೆ ಧ್ಯಾನ ಮಾಡೋದನ್ನು ನಾವು ಅಭ್ಯಾಸ ಮಾಡಬೇಕು. ಓಕೆ, ಪಂಚ ನಿವರಣಗಳು ಯಾವ್ಯಾವುದು? ಮೊದಲನೇದು ಕಾಮಚ್ಛಂದ, ವ್ಯಾಪಾದ, ಧೀನಮಿದ್ದ, ಉದ್ದಚ್ಚ ಕುಕ್ಕುಚ್ಚ ಮತ್ತು ವಿಚಿಕಿಚ್ಚ. ಕಾಮಚ್ಛಂದ ಅಂತಂದರೆ ಕಾಮಲೋಕಕ್ಕೆ, ಅಂದರೆ ಈ ಇಂದ್ರಿಯ ವಸ್ತುಗಳ ಹಿಂದೆ ಓಡ್ತಕ್ಕಂಥದ್ದು, ಇಂದ್ರಿಯ ವಸ್ತುಗಳಿಗೆ ನಾವು ಅಂಟುಕೊಳ್ತಕ್ಕಂಥದ್ದು ಕಾಮಚ್ಛಂದ. ಓಕೆ, ಅದನ್ನು ನಾವು ಯಾವ ಥರ ನೋಡಬೇಕು? ಇವಿಷ್ಟು ನಿವರಣಗಳು ಎಲ್ರಿಗೂ ಕಾಮನ್ನು. ನೀವು ಧ್ಯಾನ ಕೂತ್ಕೊಂಡಾಗ ಇವಿಷ್ಟೇ ಬರೋದು, ಇವಿಷ್ಟ ಅಲ್ಲದೆ ಬೇರೆ ಏನೂ ಇಲ್ಲ. ಓಕೆ, ಒಂದು ಇಂದ್ರಿಯ ವಸ್ತುಗಳಿಂದ ಓಡ್ತಾ ಇರ್ತದೆ ಮನಸ್ಸು, ಇಲ್ಲ ವ್ಯಾಪಾರ, ದ್ವೇಷದ ಹಿಂದೆ ದ್ವೇಷದ ಆಲೋಚನೆಗಳು ಬರ್ತಾ ಇರ್ತವೆ, ಅಥವಾ ಚಂಚಲತೆ, ಹೀನವಿದ್ದ, ಆಲಸ್ಯತೆನ ಒಂಥರ ಉದಾಸೀನ ಬರ್ತಾ ಇರ್ತದೆ, ನಿದ್ದೆ ಬರ್ತಾ ಇರ್ಬೋದು. ಮತ್ತು ಉದ್ದಚ್ಚ ಕುಚ್ಚ, ಚಂಚಲತೆ ಅಥವಾ ಉದ್ವೇಗ. ಆಮೇಲೆ ಕೊನೆಯದು ವಿಚಿಕಿಚ್ಚ, ಸಂದೇಹ. ಇಷ್ಟೆಲ್ಲ ಧ್ಯಾನ ಮಾಡ್ತಾ ಇದ್ದೀನಿ, ಈ ಧ್ಯಾನ ಬೋಧಿ ಅಂತಕ್ಕಂಥ ಸ್ಟೇಜ್ ಇದೆಯಾ, ಆ ಮುಕ್ತಿ ನಿಬ್ಬಾಣದ ಒಂದು ಸ್ಟೇಜ್ ಇದೆಯಾ, ಈ ಥರ ಅನುಮಾನಗಳು. ಓಕೆ, ಇವಿಷ್ಟೇ ಬರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ. ಧ್ಯಾನಕ್ಕೆ ನೀವು ಯಾರು ಕೂತ್ಕೊಂಡ್ರು ಕೂಡ ಈ ಯಾವಾಗ ನಾವು ಈ ನಮ್ಮ ಧ್ಯಾನವನ್ನು ಕಂಟಿನ್ಯೂ ಮಾಡಿ 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 ನಮ್ಮ ಮನಸ್ಸನ್ನು ಪ್ರಶಾಂತವಾದ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತೀವೋ ಆಗ ಈ ಪಂಚ ನಿವರಣಗಳು ಸ್ಟಾಪ್ ಆಗ್ತವೆ. ಯಾವಾಗ ಇವು ಪಂಚ ನಿವರಣಗಳು ಶಾಂತವಾಗ್ತವೋ ಆವಾಗ ನಮಗೆ ಮುಕ್ತಿ ಸಿಗೋದಿಲ್ಲ. ನಮ್ಮ ಮನಸ್ಸು ಅಂದರೆ ವಿಪಸ್ಸನಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅಂತಂದರೆ ಹೇಗೆ ಅಂತಂದರೆ ನೀವೆಲ್ಲ ಮನೆಯಿಂದ ಇಲ್ಲಿವರೆಗೆ ಬರಬೇಕಾದ್ರೆ ಎಲ್ಲನೂ ಬಿಟ್ಟು ಬಂದ್ರಿ, ಇನ್ನು ಮನೆ ಬಿಟ್ರಿ, ಆಮೇಲೆ ರೋಡ್ ಬಿಟ್ರಿ, ರೋಡಿಂದ ಇಲ್ಲಿವರೆಗೆ ಕಾರಲ್ಲಿ ಬಂದು ಕಾರ್ ಬಿಟ್ರಿ, ನಾವು ಗೇಟ್ ಓಪನ್ ಮಾಡಿ ಅಲ್ಲಿಂದ ಎಲ್ಲ ಬಂದು ಇಲ್ಲಿ ಬಂದು ನಿಂತಿದ್ದೀರಾ, ಒಳಗಿನ್ನೂ ಬಂದಿಲ್ಲ. ಓಕೆ, ಈ ಥರ ಎಲ್ಲವನ್ನು ಬಿಟ್ಟು ಬಂದಿದ್ದೀರಾ. ಏನಕ್ಕೆ? ಇಲ್ಲಿ ಏನೋ ಇದೆ, ಏನೋ ಸಿಗ್ತದೆ ಅಂದರೆ ಅಂತ ಒಂದು ಇದ್ರ ಮೇಲೆ ಎಲ್ಲವನ್ನು ಬಿಟ್ಟ ನಂತರ ನೀವು ಒಳಗಡೆ ಎಂಟ್ರ್ ಆಗಬೇಕು ಅಂತಂದರೆ, ಅಂದರೆ ಧ್ಯಾನದ ಸ್ಥಿತಿಗೆ ಎಂಟ್ರ್ ಆಗಬೇಕು ಅಂತ ಅಂದರೆ ಪ್ರಿಪ್ರೇಷನ್ ಇಷ್ಟನ್ನು ಕೂಡ ಬಿಡ್ತಕ್ಕಂಥದ್ದು. ಓಕೆ, ಈಗ ನಾನು ಸಬ್ಜೆಕ್ಟ್ ಪ್ರಾಪರ್ ಮಾಡ್ತೇನೆ. ಈಗ ಇದರಲ್ಲಿ ಧಮ್ಮಾನುಪಸನ್ನದಲ್ಲಿ ಏನು ಮಾಡಬೇಕು? ಈ ಪಂಚ ನಿವರಣಗಳೇನಿದಾವಲ್ಲ, ಕಾಮಭೋಗದ ಆಸೆ ಇರುವಾಗ ನನ್ನೊಳಗೆ ಈಗ ಕಾಮದ ಆಸೆ ಇದೆ ಅಂತಕ್ಕಂಥದ್ದನ್ನು ಯಥಾರ್ಥವಾಗಿ ನಾವು ನೋಡಬೇಕು. ಓಕೆ, ಕಾಮದ ಆಸೆ ಇಲ್ಲ ಅಂತಂದಾಗ ಈಗ ನನ್ನಲ್ಲಿ ಕಾಮದ ಆಸೆ ಇಲ್ಲ ಅಂತಕ್ಕಂಥದ್ದು ನೋಡ್ಬೇಕು. ಮತ್ತೆ ಧ್ಯಾನ ಮಾಡ್ತಾ 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 ಉತ್ಪತ್ತಿಯಾಗದ ಕಾಮದ ಆಸೆ ಏನಿದೆಯಲ್ಲ
ಅದು ನನ್ನ ಮನಸ್ಸಿನಲ್ಲಿ ಯಾವಾಗ ಉತ್ಪತ್ತಿ ಹೇಗಾಗ್ತಾ ಇದೆ ಅನ್ನೋದನ್ನು ನಾನು ಗಮನಿಸ್ತಾ ಹೋಗಬೇಕು. ಒಂದು ಸಲ ಉತ್ಪತ್ತಿಯಾದಂತಹ ಕಾಮದ ಆಸೆ ಯಾವ ಥರ ನಾಶ ಆಗ್ತಾ ಇದೆ, ನೆಕ್ಸ್ಟ್ ನಾಶ ಆಗಬೇಕಲ್ಲ, ಅದು ಯಾವ ಥರ ನಾಶ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಹೋಗಬೇಕು. ಒಂದು ಸಲ ನಾಶ ಆದಮೇಲೆ ಅದು ಮತ್ತೆ ಯಾವತ್ತೂ ಕೂಡ ಹುಟ್ಟೋದಿಲ್ಲ, ಅದನ್ನು ಕೂಡ ಯಾವ ಥರ ಅದು ಹುಟ್ಟೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಹೋಗಬೇಕು. ಕಾಮದಾಸೆ ಅಂತಂದರೆ ಕೇವಲ ಇದಷ್ಟೇ ಅಲ್ಲ, ಇಂದ್ರಿಯ ವಸ್ತುಗಳಿಗೆ ಕಣ್ಣಿಂದ ನೋಡ್ತೀವಿ, ಯಾವುದೋ ಒಂದಕ್ಕೆ ಅಟ್ಯಾಚ್ ಆಗೋದು, ಬೇಕು 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 ಅಂತ ಅದರಿಂದ ಹೊಡ್ತಕ್ಕಂಥದ್ದಿರ್ಬೋದು, ಒಳ್ಳೆಯ ಶಬ್ದದ ಹಿಂದೆ, ಒಳ್ಳೆಯ ರುಚಿಯ ಹಿಂದೆ, ಒಳ್ಳೆಯ ಆಲೋಚನೆಗಳ ಹಿಂದೆ, ಇವೆಲ್ಲ ಕಾಮಚಂದಗಳು. ಓಕೆ, ಅದೇ ಥರ ನಮ್ಮಲ್ಲಿ ದ್ವೇಷ ಇದ್ದಾಗ ಅಥವಾ ಹಗೆತನ ಇದ್ದಾಗ ಈ ಹಗೆತನದ ಯೋಚನೆ ಇದೆ, ಹಗೆತನದ ಯೋಚನೆ ಇಲ್ಲದೆ ಇದ್ದಾಗ ಹಗೆತನದ ಯೋಚನೆ ಇಲ್ಲ. ಯಾವಾಗ ಹಗೆತನದ ಯೋಚನೆ ಇಲ್ಲವೋ ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾಗ ಮನಸ್ಸಿನಲ್ಲಿ ಹಗೆತನದ ಯೋಚನೆ ಯಾವ ಥರ ಹುಟ್ಟುತ್ತೆ ಅಂತಕ್ಕಂಥದ್ದನ್ನು ನಿಮ್ಮ ಮನಸ್ಸಿಗೆ ತಂದ್ಕೊಳ್ಳೋದು. ಮತ್ತು ಹುಟ್ಟಿದಂತಹ ಹಗೆತನದ ಯೋಚನೆ ಯಾವ ಥರ ನಾಶ ಆಗುತ್ತೆ. ಒಂದು ಸಲ ನಾಶ ಆದಂತಹ ಹಗೆತನದ ಯೋಚನೆ, ದ್ವೇಷದ ಯೋಚನೆ ಯಾವ ಥರ ಮತ್ತೆ ಯಾವತ್ತೂ ಹುಟ್ಟೋದಿಲ್ಲ. ಈ ಥರ ಸ್ಟೆಪ್ಪಲ್ಲಿ ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಅದೇ ಥರ ಆಲಸ್ಯತನ, ನನ್ನಲ್ಲಿ ಆಲಸ್ಯತನ ಇದೆ ಅಥವಾ ಆಲಸ್ಯತನ ಇಲ್ಲದೇ ಇದ್ದಾಗ ನನ್ನಲ್ಲಿ ಈಗ ಆಲಸ್ಯತನ ಇಲ್ಲ. ಮತ್ತೆ ಆಲಸ್ಯತನ ಇಲ್ಲದೇ ಇದ್ದಾಗ ಮತ್ತೆ ಆಲಸ್ಯತನ ಯಾವ ಥರ ಹುಟ್ಟುತ್ತಾ ಇದೆ, ಹುಟ್ಟತಕ್ಕಂತಹ ಪ್ರಾರಂಭವನ್ನು ಗಮನಿಸಬೇಕು. ಅದಾದಮೇಲೆ ಯಾವ ಥರ ನಾಶ ಆಗ್ತಾ ಇದೆ, ಅದು ನಾಶ ಆದಂಥ ಆಲಸ್ಯತನ ಮತ್ತೆಂದು ಹುಟ್ಟೋದಿಲ್ಲ. ಅದೇ ಥರ ಚಂಚಲತೆ, ನನ್ನಲ್ಲಿ ಚಂಚಲತೆಗಳು ಯಾವ ಥರ ಇದ್ದಾವೆ ಅಥವಾ ಅಳುಕುಗಳು ಯಾವ ಥರ ಇದ್ದಾವೆ. ಅಳುಕುಗಳಿದ್ದಾಗ ನನ್ನಲ್ಲಿ ಆ ಚಂಚಲತೆ ಅಳುಕು ಇದೆ, ಇಲ್ಲದೇ ಇದ್ದಾಗ ನನ್ನಲ್ಲಿ ಆ ಚಂಚಲತೆ ಅಳುಕು ಇಲ್ಲ. ಇಲ್ಲದೇ ಇರತಕ್ಕಂತಹ ಚಂಚಲತೆ ಯಾವ ಥರ ಉತ್ಪನ್ನ ಆಗುತ್ತೆ, ಅದು ಯಾವ ಥರ ನಾಶ ಆಗುತ್ತೆ. ನಾಶ ಆದದ್ದು ಯಾವ ಥರ ಮತ್ತೆ ಹುಟ್ಟೋದಿಲ್ಲ. ಅದೇ ಥರ ನನ್ನೊಳಗೆ ಸಂಶಯ ಇದೆ ಅಂದರೆ ವಿಚಿಕಿಚ್ಚ, ಯಾವ ಥರ ಇದೆ, ಯಾವ ಥರ ಇಲ್ಲ. ಇಲ್ಲದೆ ಇರ್ತಕ್ಕಂಥದ್ದು ಯಾವ ಥರ ಹುಟ್ಟುತ್ತೆ, ಅದು ಯಾವ ಥರ ನಾಶ ಆಗುತ್ತೆ. ಒಂದು ಸಲ ನಾಶ ಆಗಿದ್ದು ಯಾವ ಥರ ಮತ್ತೊಂದು ಹುಟ್ಟೋದಿಲ್ಲ. ಈ ಥರ ನಾವು ನಮ್ಮ ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು. ಯಾವಾಗ ಈ ಥರ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗ್ತೀವೋ ಆಗ ನಾವು ಧಮ್ಮದಲ್ಲಿ ಧಮ್ಮಾನುಪಸಿಯಾಗಿ ತಂಗಲಿಕ್ಕೆ ಅನುಕೂಲ ಆಗುತ್ತೆ. ಆಗ ನಮ್ಮ ಅರಿವಿಗೆ ಬರ್ತಕ್ಕಂಥದ್ದೇನು ವಿಪಸ್ಸನ ಮೂಲಕ. ಇಲ್ಲಿ ಕೇವಲ ಈ ಧಮ್ಮಗಳಿದ್ದಾವೆ, ಏನು ಕಾಮಚಂದ, ವ್ಯಾಪಾದ, ತೀನಮಿದ್ದ, ಉದ್ದಚ್ಚ ಕುಕ್ಕುಚ್ಚ, ವಿಚಿಕಿಚ್ಚ ಅದಿದ್ದಾವೆ. ಅದು ಏನಕ್ಕೆ? ನನ್ನ ವಿಪಸ್ಸನ ಜ್ಞಾನವನ್ನು ಬೆಳೆಸ್ಕೊಳ್ಳಿಕ್ಕೆ. ಆದರೆ ಅದ್ಯಾವುದನ್ನು ಯಾಕೆಂದರೆ ಬದಲಾಗ್ತಾನೆ ಇದ್ದಾವೆ, ಹಿಡಿದಿಟ್ಕೊಳ್ಳಿಕ್ಕೆ ಅವ್ಯಾವೂ ಅರ್ಹ ಅಲ್ಲ. ಅವು ಬದಲಾಗ್ತವೆ, ಹುಡ್ತವೆ, ನಾಶ ಆಗ್ತವೆ, ಹುಡ್ತವೆ, ನಾಶ ಆಗ್ತವೆ, ಹೋಗ್ತವೆ ಅಂತಕ್ಕಂತಹ ಜ್ಞಾನ ನಿಮ್ಮಲ್ಲಿ ಅರಿವಿಗೆ ಬರ್ತಾ ಹೋಗ್ತದೆ. ಯಾವಾಗ ಇದು ಅರಿವಿಗೆ ಬರ್ತದೋ ಆಗ ನಿಮ್ಮ ಅಂಟುವಿಕೆ ಕಡಿಮೆ ಆಗ್ತಾ ಹೋಗ್ತದೆ. ಓಕೆ, ಅದು ಧಮ್ಮಾನುಪಸನದಲ್ಲಿ ಮೊದಲನೇ ಸ್ಟೆಪ್. ಎರಡನೇದು, ಈ 5 ಪಂಚಕಂದಗಳಿದ್ದಾವಲ್ಲ, ಈ ಪಂಚಕಂದಗಳಿಗೆ ಅಂಟ್ಕೊಳ್ತಕ್ಕಂಥದ್ದು, ಅದನ್ನು ಅಬ್ಸರ್ವ್ ಮಾಡಬೇಕು. ಅದರ ಮೇಲೆ ವಿಪಸ್ಸನವನ್ನು ಮಾಡಬೇಕು. ಯಾವ ಥರ? ಯಾವುದು ಪಂಚಕಂದಗಳು? ರೂಪಕಂದ, ವೇದನಕಂದ, ಸಂಜ್ಞಾಕಂದ, ಸಂಖಾರಕಂದ, ವಿಜ್ಞಾನಕಂದ. ಅಂದರೆ ರೂಪ, ವೇದನ, ಸಂಜ್ಞಾ ಅಂದರೆ ಪರ್ಸೆಪ್ಷನ್ನು, ಮತ್ತು ಸಂಖಾರ ಅಂತಂದರೆ ಮೆಂಟಲ್ ಫ್ಯಾಕ್ಟರ್ಸು, ಮತ್ತು ವಿಜ್ಞಾನ ಅಂದರೆ ಕಾನ್ಷಿಯಸ್ನೆಸ್. ಓಕೆ, ಯಾವಾಗ ರೂಪ ಇದೆ, ರೂಪ ಅಂತಕ್ಕಂಥದ್ದು ಇದೆ, ಅದನ್ನು ಯಥಾರ್ಥವಾಗಿ ಇದು ರೂಪಕಂದ ಅಂತಕ್ಕಂಥದ್ದನ್ನು ನೋಡ್ಬೋದು. ಮತ್ತು ಅದು ಇಲ್ಲದೆ ಇರ್ತಕ್ಕಂಥದ್ದು ಯಾವ ಥರ ಉತ್ಪತ್ತಿ ಆಗ್ತಾ ಇದೆ ರೂಪಕಂದಗಳು. ಯಾವುದಾದ್ರು ಒಂದು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಜೀವಿ ಇರ್ಬೋದು, ಯಾವುದಾದ್ರು ತೆಗೆದುಕೊಳ್ಳಿ. ಮತ್ತು ಅದರ ಉತ್ಪತ್ತಿ ಮತ್ತು ನಾಶ ಅದು ಹೇಗಾಗ್ತಾ ಇದೆ ಅದನ್ನು ಯಥಾರ್ಥವಾಗಿ ನೋಡೋದನ್ನು ಅಭ್ಯಾಸ ಮಾಡು. ರೂಪ ಇದೆ, ರೂಪದ ಉತ್ಪತ್ತಿ ಮತ್ತು ರೂಪದ ನಾಶ. ಅದೇ ಥರ ವೇದನ ಇದೆ, ವೇದನ ಉತ್ಪತ್ತಿ, ವೇದನದ ನಾಶ. ಅದೇ ಥರ ಸಂಜ್ಞಾ ಅಂದರೆ ಗ್ರಹಿಕೆ ಇದೆ, ಅದರ ಉತ್ಪತ್ತಿ, ನಾಶ. ಸಂಖಾರ ಇದೆ, ಸಂಖಾರದ ಉತ್ಪತ್ತಿ ಮತ್ತು ನಾಶ. ವಿಜ್ಞಾನ ಇದೆ, ವಿಜ್ಞಾನದ ಉತ್ಪತ್ತಿ ಮತ್ತು ನಾಶ. ಇದು ಹೇಗಾಗ್ತಾ ಇದೆ ಅಂತಕ್ಕಂಥದ್ದನ್ನು ಅರಿತ ಧಮ್ಮಗಳಲ್ಲಿ ಧಮ್ಮಾನುಪಸಿಯಾಗಿ ನಾವು ಪ್ರತಿಷ್ಠಾಪನೆಗೊಳ್ತೀವಿ. ಯಾವಾಗ ಇದನ್ನು ಅರ್ಥ ಮಾಡ್ಕೊಳ್ತೀವೋ ಆಗ ನಮಗೆ ನಮ್ಮ ಅರಿವಿಗೆ ಏನು ಬರ್ತದೆ? ಇಲ್ಲಿ ಕೇವಲ ಈ ಪಂಚಕಂದಗಳು ಅಂತಕ್ಕಂತಹ ಧಮ್ಮ ಇದೆ ಅಷ್ಟೇ, ಆದರೆ ಅವ್ಯಾವೂ ಕೂಡ ಶಾಶ್ವತ ಅಲ್ಲ, ಪರ್ಮನೆಂಟ್ ಅಲ್ಲ. ಬರ್ತಾ ಇದ್ದಾವೆ, ಹೋಗ್ತಾ ಇದ್ದಾವೆ. ಓಕೆ, ಈ ಧಮ್ಮಗಳನ್ನು ನಾನು ಏನಕ್ಕೆ ಬಳಸ್ಕೊಳ್ತೇನೆ? ನನ್ನ ವಿಪಸ್ಸನ ಜ್ಞಾನವನ್ನು
ಹೆಚ್ಚು ಹೆಚ್ಚು ಮಾಡಲಿಕ್ಕೆ, ಬೆಳೆಸ್ಕೊಳ್ಳಲಿಕ್ಕೆ ಬಳಸ್ತೇನೆ. ಯಾವಾಗ ನಾನು ಇದನ್ನು ವಿಪಸನ ಜ್ಞಾನದಿಂದ ಈ ಸತ್ಯವನ್ನು, ಈ ಧಮ್ಮಗಳನ್ನು ಎಚ್ಚರಿಕೆಯಿಂದ ನಾನು ನೋಡ್ತೀನೋ, ಆಗ ನಾವು ಯಾವುದೇ ಹಂಗಿಲ್ಲದೆ, ಯಾವುದಕ್ಕೂ ಅಂಟುಕೊಳ್ಳದೆ ನಾವು ಧಮ್ಮದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಇದು ಪಂಚಕಂದಗಳಲ್ಲಿ ಧಮ್ಮಾನುಪಸ್ಸಿಯಾಗಿ ಪ್ರತಿಷ್ಠಾಪನೆ ಕೊಡ್ತಕ್ಕಂಥದ್ದು. ಓಕೆ, ಪಂಚಕಂದಗಳ ಧಮ್ಮಗಳಲ್ಲಿ ಅದು ಎರಡನೇ ಧಮ್ಮಾನುಪಸ್ಸನ. ಮೂರನೇದೇನು? ಪಂಚಕಂದಗಳಾದಮೇಲೆ ನೆಕ್ಸ್ಟ್ ಆಯತನಗಳು. ಆಯತನಗಳು ಅಂತಂದರೆ ಎಲ್ಲ ಇಂದ್ರಿಯಗಳು. ಓಕೆ, ಕಣ್ಣು, ಮೂಗು, ಕಿವಿ, ನಾಲಿಗೆ, ದೇಹ ಮತ್ತು ಮನಸ್ಸು. 6 ಇಂದ್ರಿಯಗಳಿಂದವಲ್ಲ, ಅವು ಕೇಳ್ತಾರೆ, ಎಲ್ಲದಕ್ಕೂ ಕೇಳ್ತಾನೆ ಹೇಳೋದು ಒಂದು ಯಾರು ಭಗವಾನರು. 6 ಒಳಗಿನ ಮತ್ತು ಹೊರಗಿನ ಆಯತನಗಳೆಂಬ ಧರ್ಮಗಳಲ್ಲಿ ಧಮ್ಮಾನುಪಸ್ಸಿಯಾಗಿ ಹೇಗೆ ತಂತಾನೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಮತ್ತು ಅವರೇ ಉತ್ತರ ಕೊಡ್ತಾರೆ. ಈ 6 ಇಂದ್ರಿಯಗಳಿಂದವಲ್ಲ, ಅವು ಕೇವಲ ತಾನೇ ಕೆಲಸ ಮಾಡಲ್ಲ. ಹೊರಗೆ ಮತ್ತು ನಮ್ಮ ದೇಹದ ಒಳಗಡೆ ಎರಡೂ ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಅಷ್ಟೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಲ್ವಾ. 6 ಆಯತನಗಳೇನಿದ್ದಾವಲ್ಲ, ಇವೆಷ್ಟು ಸುಮ್ಮನೆ ಕೆಲಸ ಮಾಡಲ್ಲ. ಹೊರಗಡೆ ಒಂದು ರೂಪ ಇದೆ, ನಾನು ನೋಡ್ತೀನಿ, ನೋಡಿದ ತಕ್ಷಣಕ್ಕೆ ಕೆಲಸ ಆಗಲ್ಲ. ಅದು ನಾನು ನೋಡಾದ್ಮೇಲೆ ನನ್ನ ಮನಸ್ಸನ್ನು ಅದ್ರ ಮೇಲೆ ಹಾಕ್ಬೇಕು. ನಾನು ಆ ಮನಸ್ಸನ್ನು ಹಾಕಾದ್ಮೇಲೆ ಮೊಬೈಲ್ ಅಂತಕ್ಕಂಥದ್ದನ್ನು ಐಡೆಂಟಿಫೈ ಮಾಡಬೇಕಂದ್ರೆ ನನ್ನ ಮನಸ್ಸನ್ನು ಅದ್ರ ಮೇಲೆ ಹಾಕಬೇಕು. ಆ ರೂಪವನ್ನು ನೋಡಿ ನನ್ನ ಕಣ್ಣು ಅದನ್ನು ನೋಡುತ್ತೆ, ಅದನ್ನು ತೆಗೆದುಕೊಂಡು ನನ್ನ ಮನಸ್ಸಿಗೆ ಕಳಿಸುತ್ತೆ. ಮನಸ್ಸು ಅದನ್ನು ಪ್ರೋಸೆಸ್ ಮಾಡಿ ಇದು ಏನು ಅಂತಕ್ಕಂಥದ್ದನ್ನು ಅದು ಹೇಳುತ್ತೆ. ಓಕೆ, ಈ ಸಂಯೋಜನೆ ಏನು, ಹೊರಗಿನಿಂದ ಮತ್ತು ಒಳಗೆ ಏನೇನು ಸಂಯೋಜನೆಗಳಾಗ್ತಾ ಇದ್ದಾವಲ್ಲ, ಅದನ್ನು ನಾವು ಯಥಾರ್ಥವಾಗಿ ನೋಡೋದನ್ನು ಅಭ್ಯಾಸ ಮಾಡಿ ಈ ಸಂಕೋಲೆಗಳನ್ನು ಯಾವ ಥರ ಉಂಟಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಅರ್ಥಕೋಬೇಕು. ಕಣ್ಣಿನಿಂದ, ನೋಟದಿಂದ, ಕಿವಿಯ ಶಬ್ದದಿಂದ. ಶಬ್ದ ಇದೆ, ಶಬ್ದ ಇದ್ದು ಮಾತ್ರಕ್ಕೆ ನನಗೆ ಇದಾಗೋದಿಲ್ಲ. ಅದು ಒಳ್ಳೆಯದು ಕೆಟ್ಟದ್ದು ಆಗಬೇಕು ಅಂತಂದರೆ, ಗೊತ್ತಾಗಬೇಕು ಅಂತಂದರೆ ಆ ಶಬ್ದವನ್ನು ನನ್ನ ಕಿವಿ ಗ್ರಹಿಸಿ ಪ್ರೋಸೆಸ್ ಮಾಡುತ್ತೆ, ಬ್ರೈನಿಗೆ ಕಳಿಸಿ. ಅದು ಪ್ರೋಸೆಸ್ ಮಾಡಾದ್ಮೇಲೆ ಹೇಳುತ್ತೆ ಇದು ಒಳ್ಳೆಯ ಶಬ್ದ, ಕೆಟ್ಟ ಶಬ್ದ, ಅಥವಾ ನಿನಗೆ ಬೇಕು ಬೇಡ ಅಂತಕ್ಕಂಥದ್ದನ್ನು. ಈ ಸಂಕೋಲೆ ಏನಿದೆಯಲ್ಲ, ಅದು ಯಾವ ಥರ ಉಂಟಾಗ್ತಾ ಇದೆ, ಹೊರಗಿನಿಂದ, ಅದು ಹೊರಗಡೆ ಇರ್ತಕ್ಕಂಥದ್ದು ಮತ್ತು ಒಳಗಡೆ ಇರ್ತಕ್ಕಂಥದ್ದು ಎರಡೂ ಮ್ಯೂಚುವಲಾಗಿ ಕಂಡೀಷನ್ ಮಾಡಿ ಇದು ಬೇಕು ಬೇಡ ಅಂತಕ್ಕಂಥದ್ದನ್ನು ನಿಮಗೆ ಮೆಸೇಜ್ ಕೊಡ್ತಾ ಇದೆ. ಇದು ಯಾವ ಥರ ಆಗ್ತಾ ಇದೆ ಅಂತಕ್ಕಂತಹ ಸಂಕೋಲೆಯನ್ನು ನೀವು ಯಥಾರ್ಥವಾಗಿ ಗಮನಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಆಯತನಗಳ ಮೇಲೆ ಮಾಡ್ತಕ್ಕಂತಹ ಧ್ಯಾನ. ಅದೇ ಥರ ನಾಲಿಗೆಯ ರುಚಿ, ಮೂಗಿನ ಶಬ್ದ, ಮೂಗಿನ ವಾಸನೆ ಎಲ್ಲ ಇರ್ತಕ್ಕಂಥದ್ದು ಹೊರಗಡೆ ಮತ್ತು ಒಳಗಡೆ ಒಂದಿದೆ. ಅವೆರಡನ್ನೂ ಕೂಡ ಮ್ಯೂಚುವಲಾಗಿ ಕಂಡೀಷನ್ ಆದಾಗ ಮಾತ್ರನೇ ನಮಗೆ ಗೊತ್ತಾಗ್ತಕ್ಕಂಥದ್ದು, ನಮ್ಮ ಅರಿವಿಗೆ ಬರ್ತಕ್ಕಂಥದ್ದು. ಅವೇ ಆಗಲಿಲ್ಲ ಅಂತಂದರೆ ಅರಿವಿಗೆ ಬರೋದಿಲ್ಲ ಅಲ್ವಾ. ಈ ಅರಿವಿಗೆ ಬರ್ತಾ ಇರ್ತಕ್ಕಂತಹ ಇದನ್ನು, ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಅಲ್ಲಿ ಇರ್ತಕ್ಕಂಥದ್ದೇನು, ಈ ಇಂದ್ರಿಯಗಳಿರ್ತಕ್ಕಂಥದ್ದಷ್ಟೇ ಸತ್ಯ. ಓಕೆ, ಇನ್ನು ಉಳಿದಿದ್ದೆಲ್ಲ ಅವು ಬರ್ತಕ್ಕಂಥದ್ದು, ಹೋಗ್ತಕ್ಕಂಥದ್ದು, ನಾಶ ಆಗ್ತಕ್ಕಂಥವು, ಅವೆಲ್ಲ ಸಂಕೋಲೆಗಳಿಂದ ಆಗ್ತಾ ಇರ್ತಕ್ಕಂಥದ್ದು, ನಮ್ಮ ಮನಸ್ಸು ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ಆ ಸತ್ಯವನ್ನು ನಾವು ಯಾವಾಗ ವಿಪಸನದ ಮೂಲಕ ನಾವು ಅರ್ಥಕೊಳ್ತಾ ಹೋಗ್ತೀವೋ, ಆಗ ಇದು ಅಂಟುವಿಕೆಗೆ ಅರ್ಹ ಅಲ್ಲ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಹೋಗ್ತದೆ. ಓಕೆ, ಇದು ಆಯತನಗಳ ಮೇಲೆ ಧಮ್ಮಾನುಪಸ್ಸಿಯಾಗಿ ಯಾವ ಥರ ತಂತಾನೆ ಅಂತಕ್ಕಂಥದ್ದು. ಓಕೆ, ಇಷ್ಟಕ್ಕೆ ನಿಲ್ಲಿಸಲಿಲ್ಲ. ಮತ್ತೆ ನೆಕ್ಸ್ಟು ಆಯತನಗಳಾದಮೇಲೆ ನೆಕ್ಸ್ಟು ಸತಿ ಸಪ್ತಭೋಜಂಗಗಳು ಅಂತ ಹೇಳ್ಬಿಟ್ಟು ಸುಮಾರು ಸಲ ಹೇಳಿದ್ದೀನಿ ನಾನು ಅಲ್ವಾ. ಯಾವ್ಯಾವುದು ಭೋಜನಗಳು? 7 ಭೋಜನಗಳಿದ್ದಾವೆ. ಒಂದು ಸತಿ ಸಪ್ತಭೋಜಂಗ, ಧಮ್ಮ ವಿಜಯ, ವೀರ್ಯ ಸಪ್ತಭೋಜಂಗ, ಮತ್ತು ಪ್ರೀತಿ ಸಪ್ತಭೋಜಂಗ, ಮತ್ತು ಪಸ್ಸದ್ದಿ, ಸಮಾಧಿ, ಉಪೇಂಗ. ಇವು 7. ಓಕೆ, ಈ 7 ಭೋಜನಗಳಿದಾವಲ್ಲ, ಈ ಭೋಜನ ಅಂದರೆ ಬೋಧಿಯ ಅಂಗಗಳು. ಇವೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಮ್ಮನ್ನು ಬೋಧಿಯ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥವು. ಓಕೆ, ಮೊದಲು ನಾವು ಧ್ಯಾನವನ್ನು ಮಾಡ್ತಾ ಏನಾಗ್ತದೆ, ನಮ್ಮಲ್ಲಿ ಧ್ಯಾನ ಮಾಡ್ತಾ ನಾವೇನು ಫಸ್ಟ್ ನಾವು ಇದು ಮಾಡ್ತಕ್ಕಂಥದ್ದು, ನಮ್ಮ ಜಾಗೃತ ಭಾವವನ್ನು ಜಾಸ್ತಿ ಮಾಡ್ತೇವಲ್ವಾ. ಜಾಗೃತ ಅಂತಂದ್ರೆ ಏನು? ಸತಿ. ಆ ಸತಿ ಅದನ್ನೇ ನಾವು ಅಬ್ಸರ್ವ್ ಮಾಡ್ತಾ ನನ್ನಲ್ಲಿ ಈಗ ಸತಿ ಸಪ್ತಭೋಜಂಗ ಇದೆ ಅಂತಕ್ಕಂಥದ್ದು. ಜಾಗೃತ ಇಲ್ಲದೆ ಇದ್ದಾಗ ನನ್ನ ಮನಸ್ಸು ಜಾಗೃತವಾಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡೋದು. ಒಂದು ವೇಳೆ ಜಾಗೃತವಾಗಿ ಇದ್ದಾಗ
ಆ ಜಾಗೃತ ಭಾವವನ್ನು ಹಂಗೇನೆ ಕಂಟಿನ್ಯೂ ಮಾಡಿದ್ರೆ ಅದು ಯಾವ ಥರ ಬೆಳವಣಿಗೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನೋಡ್ತಾ ಹೋಗ್ಬೇಕು. ಓಕೆ, ಅದು ಬೆಳೆದು ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಲ್ಲ. ಜಾಗೃತ ಭಾವ ಬರೀ ಬೆಳೆಯೋದಷ್ಟೇ ಅಲ್ಲ, ಅದು ಪರಿಪೂರ್ಣ ಆಗಬೇಕು. ಜಾಗೃತ ಭಾವ ಪರಿಪೂರ್ಣ ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಯಥಾರ್ಥವಾಗಿ ನೋಡಬೇಕು. ಒಂದು ಸಲ ಜಾಗೃತ ಭಾವ ಪರಿಪೂರ್ಣ ಆದಾಗ ನಮ್ಮಲ್ಲಿ ಧಮ್ಮ ವಿಜಯ ಅಂತಂದರೆ ಇನ್ವೆಸ್ಟಿಗೇಟಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಏನನ್ನು ಇನ್ವೆಸ್ಟಿಗೇಟ್ ಮಾಡುತ್ತೆ ಮನಸ್ಸು? ಏನು ಪರೀಕ್ಷೆ ಮಾಡುತ್ತೆ? ಧಮ್ಮವನ್ನು ಯಥಾರ್ಥವಾಗಿ ನನ್ನಲ್ಲಿ ಧಮ್ಮ ವಿಜಯ ಬಂದಾಗ ಧಮ್ಮ ವಿಜಯ ಇದೆ ಅಥವಾ ಧಮ್ಮ ವಿಜಯ ಇಲ್ಲ ಅಂತಕ್ಕಂಥದ್ದನ್ನು ಯಥಾರ್ಥವಾಗಿ ಯಾವುದನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು? ಸತ್ಯಗಳನ್ನು ಯಥಾರ್ಥವಾಗಿ ಪರೀಕ್ಷೆ ಮಾಡ್ತಕ್ಕಂಥದ್ದು. ಇದು ಸತ್ಯಕ್ಕೆ ಅನುಸಾರವಾಗಿದೆಯೋ ಅಥವಾ ಸತ್ಯಕ್ಕೆ ಅನುಸಾರವಾಗಿ ಇಲ್ಲವೋ ಅಂತಕ್ಕಂಥದ್ದನ್ನು ಇನ್ವೆಸ್ಟಿಗೇಟ್ ಮಾಡ್ತಕ್ಕಂತಹ ಒಂದು ಕೆಪಾಸಿಟಿ ನಮ್ಮಲ್ಲಿ ಬರ್ತದೆ ಜಾಗೃತ ಭಾವವನ್ನು ಜಾಸ್ತಿ ಮಾಡಬೇಕಾದ್ರೆ. ಓಕೆ, ಅದನ್ನು ನಾವು ಬೆಳೆಸ್ತಾ ಏನಾಗ್ತದೆ? ಅದು ಪರಿಪೂರ್ಣ ಆಗುತ್ತೆ. ಯಾವ ಥರ ಪರಿಪೂರ್ಣ ಆಗುತ್ತೆ ನಮ್ಮ ವಿಜಯ ಕೂಡ ಯಾವ ಥರ ಪರಿಪೂರ್ಣ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಿಮ್ಮ ಅರಿವಿಗೆ ತಂದುಕೊಳ್ಬೇಕು. ಒಂದು ಸಲ ಈ ಧಮ್ಮ ವಿಜಯ ಪರಿಪೂರ್ಣ ಆಯಿತು ಅಂತಂದರೆ ನಿಮ್ಮಲ್ಲಿ ಒಂದ್ಸಲ ಇನ್ವೆಸ್ಟಿಗೇಟಿಂಗ್ ಕೆಪಾಸಿಟಿ ಜಾಸ್ತಿ ಆಗಿ ಅದು ನಾವು ಪಕ್ಕ ಆದಮೇಲೆ ನಮ್ಮಲ್ಲಿ ಪ್ರಯತ್ನ ಜಾಸ್ತಿ ಆಗ್ತಾ ಹೋಗ್ತದೆ. ವೀರ್ಯ ಸಪ್ತಭೋಜಂಗೆ. ಓಕೆ, ವೀರ್ಯ ಯಾವಾಗ ನಮ್ಮಲ್ಲಿ ಇದೆ ಅಂದರೆ ಪ್ರಯತ್ನಶೀಲತೆ ನಮ್ಮಲ್ಲಿ ಯಾವಾಗ ಇದೆ ಆಗ ನನ್ನಲ್ಲಿ ಪ್ರಯತ್ನಶೀಲತೆ ಇದೆ ಅಂತ ಅರ್ಥಕೋಬೇಕು. ಯಾವಾಗ ನನ್ನಲ್ಲಿ ಇಲ್ಲವೋ ಆಗ ನನ್ನಲ್ಲಿ ಇಲ್ಲ ಅನ್ನೋದನ್ನ ನಮ್ಮ ಜಾಗೃತ ಭಾವ ನಮಗೆ ಹೇಳುತ್ತೆ. ಓಕೆ, ಯಾಕೆಂದರೆ ಜಾಗೃತ ಭಾವನ ಪರಿಪೂರ್ಣಗೊಳಿಸಾದ್ಮೇಲೆ ನಮ್ಗೆ ಧಮ್ಮ ವಿಜಯ ಬಂದಿದ್ದು, ಅದಾದಮೇಲೆ ನಮಗೆ ಪ್ರಯತ್ನ ಪಕ್ವ ಆಗ್ತಾ ಇರೋದು. ಯಾವಾಗ ನಿಮ್ಮಲ್ಲಿ ಅದನ್ನು ಅರ್ಥಕೊಳ್ತಿರೋ ಪ್ರಯತ್ನಶೀಲ ನನ್ನಲ್ಲಿ ಇದೆ ಈಗ ಅಂತಂದನ್ನ ಅರ್ಥಕೋತಿರೋ, ಅದು ಯಾವ ಥರ ಉತ್ಪತ್ತಿ ಆಗ್ತಾ ಇದೆ ಅನ್ನೋದನ್ನು ಅರ್ಥಕೋತಿರೋ, ಅದು ಯಾವ ಥರ ಪರಿಪೂರ್ಣ ಆಗ್ತಾ ಇದೆ, ಯಾವ ಥರ ಬೆಳೀತಾ ಇದೆ, ಯಾವ ಥರ ಪರಿಪೂರ್ಣ ಆಗ್ತಾ ಇದೆ ಅನ್ನೋದನ್ನು ಕೂಡ ನಿಮ್ಮ ಮನಸ್ಸು ಜಾಗೃತ ಭಾವದಿಂದ ನೋಡ್ತಾ ಹೋಗುತ್ತೆ, ಯಾವ ಥರ ಪರಿಪೂರ್ಣ ಆಗ್ತಾ ಇದೆ ಅಂತ. ಒಂದು ಸಲ ಈ ಪ್ರಯತ್ನವನ್ನು ನೀವು ಪರಿಪೂರ್ಣಗೊಳಿಸಿದ್ರೆ ನಿಮ್ಮಲ್ಲಿ ಉತ್ಕೃಷ್ಟವಾದ ಒಂದು ಆನಂದ ಬರ್ತದೆ. ಪ್ರೀತಿ ಅಂತ ಹೇಳ್ತೀವಿ ಪಾಳಿದೆ. ಪ್ರೀತಿ ಪಾಳಿನಲ್ಲಿ ಕನ್ನಡದಲ್ಲಿ ಅನುವಾದ ಮಾಡ್ಕೊಂಡ್ರೆ ಅದು ಆನಂದ ಅಂತ. ತುಂಬ ಉತ್ಕೃಷ್ಟವಾದ, ಎಲ್ಲದಕ್ಕಿಂತ ಉತ್ಕೃಷ್ಟವಾದ ಒಂದು ಆನಂದದ ಸ್ಥಿತಿ ನಮ್ಮಲ್ಲಿ ಬರ್ತದೆ. ಓಕೆ, ಆಗ ಆಗಲೂ ಕೂಡ ಅದು ಕಂಡ್ಕೋಬಾರ್ದು. ಈಗ ನನ್ನ ಮನಸ್ಸು ಆನಂದಗೊಂಡಿದೆ, ಪ್ರಫುಲ್ಲವಾಗಿದೆ ಅಂತ ಅನ್ನೋದನ್ನು ಯಥಾರ್ಥವಾಗಿ ನೋಡಬೇಕು. ಮತ್ತು ಅದನ್ನು ನೋಡ್ತಾ ಅದರ ಬೆಳವಣಿಗೆ ಯಾವ ಥರ ಅದು ಆನಂದದಿಂದ ಬೆಳೀತಾ ಇದೆ ನನ್ನ ಮನಸ್ಸು, ಯಾವ ಥರ ಅದು ಪರಿಪೂರ್ಣ ಆಗ್ತಾ ಇದೆ ಅದನ್ನು ಕೂಡ ಗಮನಿಸ್ತಾ ಹೋಗಬೇಕು. ಒಂದು ಸಲ ಈ ಪರಿಪೂರ್ಣ ಆಯಿತು ಅಂದರೆ ಈ ಪ್ರೀತಿ, ನೆಕ್ಸ್ಟು ನನ್ನ ಮನಸ್ಸು ತುಂಬ ಪ್ರಶಾಂತವಾದ ಸ್ಟೇಜ್ ಹೊರಡೋಗುತ್ತೆ. ಪ್ರಶಾಂತವಾದ ಸ್ಟೇಜ್ನ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ. ಆ ಸ್ಟೇಜಲ್ಲಿ ನಿಮಗೆ ಏನಾದ್ರೂ ಒಂದು ಯೋಚನೆಗಳನ್ನ ನಮ್ಮಲ್ಲಿ ತಂದುಕೊಳ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಮನಸ್ಸಾದರೂ ಕೂಡ ಯೋಚನೆಗಳು ಬರೋದಿಲ್ಲ. ನಾವು ಇಂಟೆನ್ಷನಲ್ಲಿ ನಾವೇನಾದರೂ ಮಾಡಬೇಕು ಅಂತಂದ್ರೂ ಕೂಡ ಆ ಪ್ರಶಾಂತವಾದ ಪ್ರಸದ್ದಿ ಸ್ಟೇಜ್ಗೆ ನಾವು ಹೋಯ್ತು ಅಂದರೆ ಸುಮ್ಮನೆ ಚಿತ್ತಗಳ ಉದಯ ಆಗೋದಿಲ್ಲ. ಆ ಲೆವೆಲ್ಗೆ ಹೊರಟೋಗುತ್ತೆ ಮನಸ್ಸು. ಓಕೆ, ಆ ಪ್ರಶಾಂತವಾದ ಸ್ಟೇಜಲ್ಲಿ ನನ್ನ ಮನಸ್ಸಿದ್ದಾಗ ಈಗ ನನ್ನ ಮನಸ್ಸು ಪ್ರಶಾಂತವಾದ ಪ್ರಸದ್ದಿಯಲ್ಲಿದೆ. ಆ ಪ್ರಸದ್ದಿ ಉತ್ಪತ್ತಿ ಹೇಗೆ ಆಗ್ತಾ ಇದೆ, ಅದು ಹೇಗೆ ಬೆಳವಣಿಗೆ ಆಗ್ತಾ ಇದೆ, ಅದು ಹೇಗೆ ಕಂಪ್ಲೀಟಾಗಿ ಪರಿಪೂರ್ಣ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಹೋಗಬೇಕು. ಅಲ್ಲೂ ಕೂಡ ಅಂಟ್ಕೋಬಾರ್ದು, ಈಗೇನೋ ಸಿಕ್ಬಿಟ್ಟಿದೆ ನನಗೆ ಅಂತ ಅಂದ್ಬಿಟ್ಟು. ಓಕೆ, ಯಾವಾಗ ಈ ಪ್ರಶಾಂತವಾದ ಸಪ್ತಭುಜಂಗ ಇದೆ ಅಂತಕ್ಕಂಥದ್ದು ಅದು ಪರಿಪೂರ್ಣ ಆಗಿದ್ದು ಅರಿವು ಬರ್ತದೋ ಆಗ ನಮ್ಮಲ್ಲಿ ಸಮಾಧಿಯ ಉದ್ಭವ ಆಗುತ್ತೆ, ಉತ್ಪತ್ತಿ ಆಗುತ್ತೆ. ಸಮಾಧಿ ಅಂದರೆ ಕಂಪ್ಲೀಟ್ ಏಕಾಗ್ರ ಭಾವ. ಓಕೆ, ಕಂಪ್ಲೀಟ್ ಏಕಾಗ್ರ ಭಾವ. ಈ ಸಮಾಧಿಗೆ ನೆಕ್ಸ್ಟ್ ಬರ್ತೀನಿ. ಅದರಲ್ಲಿ ಯಾವ ಥರ ಸಮಾಧಿ ಹೋಗೋಕ್ಕೂ ಮುಂಚೆ ನಾವು ಧ್ಯಾನಗಳನ್ನೆಲ್ಲ ಇದು ಮಾಡಬೇಕಾಗುತ್ತೆ, ಅದು ನೆಕ್ಸ್ಟ್ ಬರುತ್ತೆ. ಓಕೆ, ಯಾವಾಗ ನಮ್ಮಲ್ಲಿ ಸಮಾಧಿ ಸಪ್ತಭುಜಂಗ ಇದೆ ಆಗ ನನ್ನಲ್ಲಿ ಸಮಾಧಿ ಸಪ್ತಭುಜಂಗ ಇದೆ. ಮತ್ತು ಅದು ಯಾವ ಥರ ಉತ್ಪನ್ನ ಆಗ್ತಾ ಇದೆ, ಅದು ಯಾವ ಥರ ಬೆಳೀತಾ ಇದೆ, ಯಾವ ಥರ ಪರಿಪೂರ್ಣ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೆ ಗೊತ್ತಾಗ್ತಾ ಹೋಗ್ತದೆ. ಯಾವುದ್ರ ಮೂಲಕ? ವಿಪಸ್ಸನದ ಮೂಲಕ. ಓಕೆ, ಯಾವಾಗ ಈ ಸಮಾಧಿ ಪರಿಪೂರ್ಣ ಆಗುತ್ತೋ ಆವಾಗ ನಮ್ಮ ಮನಸ್ಸು ಉಪೇಕ್ಷ ಭಾವಕ್ಕೆ ಹೋಗುತ್ತೆ. ಉಪೇಕ್ಷ ಅಂತಂದರೆ ಎಲ್ಲವನ್ನೂ ಕೂಡ ಸಮಾನವಾಗಿ, ಅದು ಒಳ್ಳೆಯದು ಕೆಟ್ಟದ್ದು ಅಂತ ಅಂದ್ಬಿಟ್ಟೇನಿಲ್ಲ, ಎಲ್ಲವನ್ನೂ ಕೂಡ ಸಮಚಿತ್ತದಲ್ಲಿ ನಾವು ನೋಡ್ತಕ್ಕಂತಹ ಒಂದು ಸ್ಥಿತಿಯನ್ನು ನಾವು ಅದನ್ನು ಸತ್ಯಕ್ಕನುಸಾರವಾಗಿ ಸಮಚಿತ್ತದಿಂದ ನೋಡ್ತಕ್ಕಂತಹ ಸ್ಥಿತಿಯನ್ನು ನಮ್ಮ ಮನಸ್ಸು ತಲುಪುತ್ತೆ. ಆಗ ಆ ಉಪೇಕ್ಷದ ಉತ್ಪತ್ತಿ
ಅದರ ಬೆಳವಣಿಗೆ ಮತ್ತು ಅದರ ಪರಿಪೂರ್ಣತೆಯನ್ನು ನಾವು ನೋಡ್ತಾ ಹೋಗ್ಬೇಕು. ಮತ್ತೆ ಯಾವಾಗ ಈ 7 ಸಪ್ತಭೋಜ್ಯಗಳ ಪರಿಪೂರ್ಣತೆಯನ್ನು ನಾವು ನೋಡ್ತೀವೋ ಆಗ ನಮ್ಮ ಮನಸ್ಸು ನೆಕ್ಸ್ಟ್ ಇದಕ್ಕೆ ಎಂಟ್ರಾಗುತ್ತೆ. ಏನು ನೆಕ್ಸ್ಟು? ಇಷ್ಟು ಹೇಳಿದ್ದು ಪ್ರಿಪ್ರೇಷನ್ ಅಷ್ಟೇ. ನೆಕ್ಸ್ಟು ಧ್ಯಾನಗಳ ಲೆವೆಲ್ಗೆ ಎಂಟ್ರಾಗುತ್ತೆ. ಧ್ಯಾನಗಳ ಲೆವೆಲ್ಗೆ ಹೋಗಬೇಕು ಅಂತಂದ್ರೂ ಕೂಡ ಅಲ್ಲೂ ಕೆಲವೊಂದು ಇದಿದ್ದಾವೆ. ಏನು ಆಗಲೇ ನಾನು ಹೇಳಿದೆ, ಪಂಚನಿರ್ವಾಣಗಳು. ಓಕೆ, ಪಂಚನಿರ್ವಾಣಗಳನ್ನ ನಾವು ಬಿಟ್ಟಾಗಲೇ ಧ್ಯಾನಕ್ಕೆ ಎಂಟ್ರಾಗಲಿಕ್ಕೆ ಸಾಧ್ಯ. ಧ್ಯಾನಕ್ಕೆ ಎಂಟ್ರಾಗಬೇಕಾದ್ರೆ ಒಂದು 4 ಪಾಯಿಂಟ್ಸ್ ಇದ್ದಾವೆ. ಯಾವ್ಯಾವುದು? ವಿತರ್ಕ, ವಿಚಾರ, ಪ್ರೀತಿ, ಸುಖ ಮತ್ತು ಉಪೇಕ್ಷ. ಅದನ್ನು ಕೂಡ ಏಕಾಗ್ರತೆ. ಏಕಾಗ್ರತೆ. ಓಕೆ, ಇವು ಬರ್ತವೆ. ಯಾವಾಗ ನಮ್ಮಲ್ಲಿ ಈ ವಿಪಸನದ ಮೂಲಕ ಇವನ್ನು ನಾವು ಅರ್ಥಕೊಳ್ತಾ ಹೋಗ್ತೀವೋ ಆಗ ಮೊದಲನೇ ಧ್ಯಾನದಲ್ಲಿ ನಾವು ಒಂದು ಯಾವುದು ವಿತರ್ಕ ಹೊರಟೋಗುತ್ತದೆ. ವಿತರ್ಕ ಅಂತಂದರೆ ಸ್ಕೆಪ್ಟಿಕಲ್ ಡೌಟ್ಸು. ಓಕೆ, ಮತ್ತು 2ನೇ ಧ್ಯಾನಕ್ಕೆ ಹೋಗ್ಬೇಕಾದ್ರೆ ವಿತರ್ಕ, ವಿಚಾರ ಎರಡನ್ನೂ ಹೊರಟೋಗ್ತವೆ. ಮತ್ತು 3ನೇ ಧ್ಯಾನಕ್ಕೆ ಎಂಟ್ರಾಗಬೇಕಾದ್ರೆ ನಮಗೆ ಪ್ರೀತಿ, ಆನಂದ, ಉತ್ಕೃಷ್ಟವಾದ ಆನಂದನೂ ಕೂಡ ಇದು ಹಿಡಿದುಕೊಳ್ಳೋಕ್ಕೆ ಯೋಗ್ಯ ಅಲ್ಲ ಅಂತ ಅದನ್ನು ಬಿಟ್ಬಿಡ್ತೀವಿ. ಮತ್ತು 4ನೇ ಧ್ಯಾನಕ್ಕೆ ಎಂಟ್ರಾಗಬೇಕಾದ್ರೆ ಇವನ್ ಸಮಾಧಿ, ಅದನ್ನು ಕೂಡ ನಾವು ಬಿಟ್ಟು ಉಪೇಕ್ಷ ಭಾವದಲ್ಲಿ 4ನೇ ಧ್ಯಾನನ ಎಂಟ್ರಾಗ್ತೀವಿ. ಓಕೆ, ಈ ಥರ ಸಪ್ತಭೋಜ್ಯಗಳನ್ನು ನಾವು ಯಾವಾಗ ಪರಿಪೂರ್ಣ ಮಾಡ್ತೀವೋ ಆಗ ನಮ್ಮಲ್ಲಿ ವಿಪಸನ ಇವೆಲ್ಲ ಇರ್ತಕ್ಕಂಥದ್ದು ಕೇವಲ ವಿಪಸ್ಸನ ಜ್ಞಾನವನ್ನು ಬೆಳೆಸಲಿಕ್ಕೆ, ಹಿಡಿದಿಟ್ಕೊಳ್ಳಿಕ್ಕಲ್ಲ ಅಂತಕ್ಕಂತಹ ಒಂದು ಅರಿವನ್ನು ನಾವು ಮನಸ್ಸಿಗೆ ತಂದುಕೊಡ್ಬೇಕು. ಆಗ ನಮ್ಮ ಮನಸ್ಸು ಇನ್ನೂ ಹೆಚ್ಚು ಬೆಳೀತಾ 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 ಯಾವುದಕ್ಕೂ ಅಂಟಿಕೊಳ್ಳದೆ ನಾವು ಬೋಧಿಯ ಕಡೆಗೆ ಧಮ್ಮಾನುಪಸಿಯಾಗಿ ನಾವು ಬೆಳೀತಾ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಷ್ಟಕ್ಕೆ ನಿಲ್ಲಿಸಲಿಲ್ಲ. ಮತ್ತು ನೆಕ್ಸ್ಟ್ ಇನ್ನೊಂದು ಧಮ್ಮಾನುಪಸನ ಇದೆ. ಅದ್ಯಾವುದು? ಕೊನೆಯದು ಈ 4 ಆರ್ಯ ಸತ್ಯಗಳನ್ನು ಅರ್ಥಕೊಳ್ತಕ್ಕಂಥದ್ದು. 4 ಆರ್ಯ ಸತ್ಯಗಳು ಯಾವುದು? ದುಃಖ ಸತ್ಯ, ದುಃಖ ಸಮುದಯ ಅಂತಂದರೆ ಅದಕ್ಕೆ ಒಂದು ಕಾರಣ ಇದೆ, ಅದು ನಿರೋಧ ಮಾಡ್ಬೋದು, ಅದಕ್ಕೆ ನಿರೋಧಕ್ಕೆ ಒಂದು ಮಾರ್ಗ ಇದೆ. ಓಕೆ, ಇವು 4 ಆರ್ಯ ಸತ್ಯಗಳು. ಇವುಗಳನ್ನು ನಾವು ಯಾವ ಥರ ಧ್ಯಾನ ಮಾಡಬೇಕು ಅದನ್ನು ಕೂಡ ಹೇಳ್ತಾರೆ. ಬೆಕ್ಕುಗಳೇ, ದುಃಖ ಎಂಬ ಆರ್ಯ ಸತ್ಯ, 4 ಆರ್ಯ ಸತ್ಯಗಳೆಂಬ ಧಮ್ಮಗಳಲ್ಲಿ ಉಪಸ್ಥಿಯಾಗಿ ಯಾವ ಥರ ನಾವು ತಂಗಬೇಕು ಒಬ್ಬ ಇದನ್ನು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹೇಳ್ತಾರೆ. ಈ ದುಃಖ ಸತ್ಯ ಅಂತಂದ್ರೇನು? ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ. ದುಃಖ ಅಂದ್ರೇನು? ಹುಟ್ಟು ದುಃಖ ಹುಟ್ಟುತ್ತಾನೆ, ಮುಪ್ಪು ದುಃಖ, ಜಾತಿ, ಜರ, ಮರಣ, ರೋಗ, ಮತ್ತು ಇಷ್ಟ ಇಲ್ಲದಿದ್ರು ಕಷ್ಟಪಟ್ಕೊಂಡು ಕೆಲಸ ಮಾಡೋದು, ಮತ್ತು ಇಷ್ಟ ಆಗಿರ್ತಕ್ಕಂಥದ್ದು ನಮ್ಮಿಂದ ದೂರ ಆಗ್ತಕ್ಕಂಥದ್ದು, ನನಗೆ ನಾವೇನು ಅನ್ಕೋತೀವೋ ಅದು ಆಗದೆ ಇರ್ತಕ್ಕಂಥದ್ದು ದುಃಖ. ಒಟ್ಟಾರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪಂಚಕಂದಗಳಿಗೆ ಅಂಟುಕೊಳ್ತಕ್ಕಂಥದ್ದು ಇಷ್ಟು ದುಃಖ. ಅಂದರೆ ಜಾತಿಪಿ ದುಃಖ, ಜರಾಪಿ ದುಃಖ, ಮರಣಂಪಿ ದುಃಖ. ಇದರಲ್ಲಿ ಇನ್ನೊಂದು ಆ್ಯಡ್ ಮಾಡ್ತಾರೆ, ಶೋಕ ಪರಿದೇವ ದುಃಖ ಧೋ ಮನಸ್ಸ ಪಾಯಾಸಾಪಿ ದುಃಖ, ಅಪ್ರಿಯಹಿ ಸಂಪಯೋಗ ದುಃಖ, ವಿಹಿ ವಿಪಯೋಗ ದುಃಖ. ಅಂದರೆ ಅಪ್ರಿಯರೊಂದಿಗೆ ನಾವು ಸಂಪರ್ಕಕ್ಕೆ ಬರ್ತಕ್ಕಂಥದ್ದು ದುಃಖ, ನಮ್ಮ ಪ್ರಿಯರು ನಮ್ಮಿಂದ ದೂರ ಆಗ್ತಕ್ಕಂಥದ್ದು ದುಃಖ. ನಾವಿಷ್ಟು ದಿನ ಏನು ಅನ್ಕೋತಾ ಇದ್ವಿ? ಅಪ್ರಿಯರೊಟ್ಟಿಗೆ ಸಂಪರ್ಕ ಅಂತಂದರೆ ನಮ್ಗೆ ಇಷ್ಟ ಆಗದೆ ಇರೋರ ಜೊತೆ ಮಾತ್ರ ಅಂತ. ಅದು ಇನ್ನೂ ಡೀಪಾಗಿ ಹೇಳ್ತೀನಿ ಈಗ ಮುಂದೆ. ಕೇವಲ ಅದಷ್ಟೇ ಅಲ್ಲ, ಆ ಥರ ಅಲ್ಲ, ಅದು ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಹೇಳಿದ್ದು. ಇನ್ನೊಂದು ಸ್ವಲ್ಪ ಡೀಪಾಗಿ ಹೇಳ್ತೀನಿ ನಾನು. ಇವೆಲ್ಲ ದುಃಖಗಳು. ಓಕೆ, ಹುಟ್ಟು ಅಂತಂದ್ರೇನು? ಪಂಚಸ್ಕಂದಗಳ ಒಂದು ಪ್ರಾತುರ್ಭವ. ಓಕೆ, ಒಟ್ಟಿಗೆ ಸೇರ್ತಕ್ಕಂಥದ್ದು ಪಂಚಸ್ಕಂದಗಳು ಒಟ್ಟಿಗೆ ಸೇರಿದಾಗ ಹುಟ್ಟಾಗ್ತಕ್ಕಂಥದ್ದು ಗರ್ಭಧಾರಣೆಯಾಗಿ. ಯಾವಾಗ ಇವು ಒಂದು ರೂಪದ ಮೇಲೆ ಹದೇ ಒತ್ತು ಅಂತ ಅಂದ್ಬಿಟ್ಟು ಹೇಳ್ತೀವಿ, ಹದೇ ಒತ್ತುವ ಮೇಲೆ ಒಂದು ಸಣ್ಣ ಧಾತು ಇರ್ತದೆ, ರೂಪ ಇರ್ತದೆ. ಅದಕ್ಕೆ ಯಾವಾಗ ಒಂದು ಚಿತ್ತ ಆಕ್ಟಿವೇಟ್ ಮಾಡುತ್ತೋ ಆಗ ಅಲ್ಲಿ ಒಂದು ಗರ್ಭಧಾರಣೆ ಆಗುತ್ತೆ. ಗರ್ಭಧಾರಣೆ ಆದಾಗ ಈ ಪಂಚಸ್ಕಂದಗಳು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದು ಹುಟ್ಟು. ಓಕೆ, ಆ ಹುಟ್ಟು ಒಂದು ಸಲ ಆಯಿತು ಅಂತಂದರೆ ಆ ಹುಟ್ಟು ದುಃಖ. ಆ್ಯಕ್ಚುಲಿ ಅದು ದುಃಖಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು. ಹುಟ್ಟಾದ್ಮೇಲೆ ಅಲ್ವಾ ನಮಗೆ ಎಲ್ಲ ಮುಪ್ಪು ಬರುತ್ತೆ, ಸಾವು ಬರುತ್ತೆ, ರೋಗ ಬರುತ್ತೆ, ಎಲ್ಲ ಬರುತ್ತೆ ಅಲ್ವಾ. ಮುಪ್ಪು ಅಂತಂದ್ರೇನು? ಮುಪ್ಪು ಅನ್ನೋದನ್ನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ. ನಮ್ಗೆ ವಯಸ್ಸಾಗ್ತಕ್ಕಂಥದ್ದು, ಮುದಿತನ ಆಗ್ತಾ ಬೊಚ್ಚುಬಾಯಿ, ನೆರಗೂದಲು, ಸುಕ್ಕು, ಆಯುಷಿನ ಕ್ಷೀಣತೆ, ಇಂದ್ರಿಯ ದೌರ್ಬಲ್ಯತೆಗಳು ಇವೆಲ್ಲ ಆಗ್ತಾ ಹೋಗ್ತಕ್ಕಂಥದ್ದು ಮುಪ್ಪು. ಅದೇ ಥರ ಮರಣ ಅಂತಂದರೆ ಪಂಚಸ್ಕಂದಗಳು ಅದು ಹುಟ್ಟು ಅಂದರೆ ಅವುಗಳ ಮಿಲನ.
ಒಟ್ಟಿಗೆ ಬರ್ತಕ್ಕಂಥದ್ದು, ಇದು ಬೇರ್ಪಡ್ತಕ್ಕಂಥದ್ದು ಮರಣ ಅಂತಂತಂದರೆ. ಓಕೆ, ಜೀವಿತ ಇಂದ್ರಿಯಗಳು ಬೇರ್ಪಡೆ ಆಗ್ತಕ್ಕಂಥದ್ದು, ಚಿತ್ತ ಮತ್ತು ರೂಪಗಳು ಬೇರ್ಪಡೆ ಆಗ್ತಕ್ಕಂಥದ್ದು, ಮನಸ್ಸು ಮತ್ತು ರೂಪಗಳು. ಓಕೆ, ಇವೆಲ್ಲ ದುಃಖಗಳು. ಓಕೆ, ಅದೇ ಥರ ನಾನು ಆಗಲೇ ಹೇಳಿದ್ನಲ್ಲ, ಅಪ್ರಿಯ ವಿಪ್ರಯೋಗ ದುಃಖ, ಅಪ್ರಿಯ ಸಂಪಯೋಗ ದುಃಖ ಅಂತ ಅಂದ್ಬಿಟ್ಟು. ಅಪ್ರಿಯರೊಡನೆ ಸೇರ್ತಕ್ಕಂಥದ್ದು ದುಃಖ ಅಲ್ವಾ. ಅಪ್ರಿಯರು ಅಂತಂದರೆ ಕೇವಲ ನಮ್ಮ ಮನುಷ್ಯರಿಗಷ್ಟೇ ಸಂಬಂಧಪಟ್ಟಿದ್ದಲ್ಲ. ನಾವು ಕಣ್ಣಿನಿಂದ ಒಂದ್ಸಲ ನೋಡ್ತೀವಿ, ಏನಾದರೂ ನಮಗೆ ಇಷ್ಟ ಆಗ್ತದೆ ಅಥವಾ ಇಷ್ಟ ಆಗೋದಿಲ್ಲ. ಕಣ್ಣಿನ ಸಂಪರ್ಕದಿಂದ ನಮಗೊಂದು ಇಷ್ಟ ಆಗಲ್ಲ ಅಂತ ಅನ್ಕೊಳ್ಳಿ, ಅದರ ಜೊತೆ ಸಂಪರ್ಕ ಬರುತ್ತಲ್ಲ, ಅದನ್ನು ಕೂಡ ದುಃಖ. ನನಗೆ ಇಷ್ಟ ಆಗ್ತಾ ಇಲ್ಲ, ಬೇಡ 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 ಅಂತ ಸ್ಟಾರ್ಟ್ ಮಾಡ್ತದಲ್ವ, ಅದು ಕೂಡ ದುಃಖ. ಕಿವಿಗೆ ಒಂದು ಶಬ್ದ ಬೀಳುತ್ತೆ, ಶಬ್ದ ನನಗೆ ಇಷ್ಟ ಆಗ್ತಾ ಇಲ್ಲ, ಆ ಸಂಪರ್ಕ ಬಂತಲ್ಲ, ಅಪ್ರಿಯ ಸಂಪಯೋಗ, ಅಪ್ರಿಯರೊಡನೆ ಸಂಪರ್ಕಕ್ಕೆ ಬರ್ತಕ್ಕಂಥದ್ದು ದುಃಖ. ಅದೇ ಥರ ನನ್ನ ನಾಲಿಗೆಗೆ ಒಂದು ರುಚಿ ಇಷ್ಟ ಆಗಲ್ಲ, ಅದು ಸಂಪರ್ಕಕ್ಕೆ ಬಂದೇ ಬರುತ್ತೆ. ಬೇಡ ಅಂದ್ರೆ ಸಾಧ್ಯನಾ ಅದು? ಅದ್ರ ಜೊತೆ ಇರಲೇಬೇಕಾಗುತ್ತೆ. ಹುಷಾರಿಲ್ಲ, ಔಷಧಿ ತಗೊಳಕ್ಕೆ ಇಷ್ಟ ಇಲ್ಲ, ಅದು ತಗೊಳ್ಳೇಬೇಕು ಅಲ್ವಾ, ದುಃಖ. ಮತ್ತು ಅದೇ ಥರ ನಮ್ಮ ದೇಹ ಇದೆ, ನೋವು ಹಾಗೆ ಆಗುತ್ತೆ. ಕೂತ್ಕೊಂಡು ಇಷ್ಟು ಕೂತ್ಕೊಂಡಿದ್ದಾರೆ 2 ಗಂಟೆ, ನೋವು ಆಗ್ತಾ ಇದೆ ಅಲ್ವಾ, ಕರ್ಗಳು ಇಷ್ಟ ಇದೆಯಾ, ಅದು ಸಂಪರ್ಕಕ್ಕೆ ಬರ್ತಾ ಇದೆ, ಅದು ದುಃಖ. ಅದೇ ಥರ ಪ್ರಿಯರೊಡನೆ ಅಗಲುವಿಕೆ, ನಮಗೆ ಇಷ್ಟ ಆಗ್ತಕ್ಕಂಥದ್ದು, ಕಣ್ಣಿನಿಂದ ಕಾಂಟ್ಯಾಕ್ಟ್ ಆಗಿದ್ದು ಇಷ್ಟ ಆಗುತ್ತೆ, ಅದು ಪರ್ಮನೆಂಟ್ ಆಗಿರ್ತದ, ಹೋಗೇ ಹೋಗ್ತದೆ. ಕಿವಿಯಿಂದ ಒಳ್ಳೆ ಸಂಗೀತ ಬರುತ್ತೆ, ಇಷ್ಟ ಆಗುತ್ತೆ, ಅದು ಪರ್ಮನೆಂಟಾ, ಅದು ಹೋಗೇ ಹೋಗುತ್ತೆ, ಅದು ದುಃಖ. ಈ ಥರ ಪ್ರತಿ ಇಂದ್ರಿಯ ವಸ್ತುಗಳು ಒಂದೊಂದನ್ನೇ ನಾವು ಬಿಡಿ ಬಿಡಿಯಾಗಿ ನೋಡಿ ಅದಕ್ಕೆ ಸಂಪರ್ಕಕ್ಕೆ ಬರ್ತಕ್ಕಂತಹದ್ದು, ಅದು ಹಿಡಿದಿಟ್ಕೊಳ್ತಕ್ಕಂಥದ್ದು ದುಃಖ. ಅದನ್ನು ಬಿಡ್ತಕ್ಕಂಥದ್ದು, ಅದನ್ನು ಬಿಟ್ಬಿಡೋದು ಈಸಿ, ಬಟ್ ಆ ಸಂಪರ್ಕಕ್ಕೆ ಬಂದು ಪ್ರಿಯರಿಂದ ದೂರ ಆಗ್ತಕ್ಕಂಥದ್ದು ಮತ್ತು ಅಪ್ರಿಯರೊಟ್ಟಿಗೆ ಸಂಪರ್ಕಕ್ಕೆ ಬರ್ತಕ್ಕಂಥದ್ದು, ಎರಡೂ ಕೂಡ ದುಃಖ. ಈ ಇಂದ್ರಿಯ ಇದೆ ಆಯತನಗಳನ್ನ ಇಂಡಿವಿಜುವಲ್ ಆಗಿ ನಾವು ನೋಡ್ತಕ್ಕಂಥದ್ದು. ಕೇವಲ ನಮ್ಮ ಜೊತೆ ಇರ್ತಕ್ಕಂಥವ್ರ ಜೊತೆ ಮಾತ್ರ ದುಃಖ ಅಂತಕ್ಕಂಥದ್ದಲ್ಲ. ನಮ್ಮ ಜೊತೆ ಇರ್ತಕ್ಕಂಥವ್ರು ಇಷ್ಟ ಇಲ್ಲದ್ರು ಕಷ್ಟಪಡ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಬಿಟ್ಟು ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ತೀವಲ್ಲ, ಅದಷ್ಟೇ ದುಃಖ ಅಲ್ಲ. ನಮ್ಮ ಇಂದ್ರಿಯಗಳಿಗೆ ಯಾವ್ದು ಕಾಂಟ್ಯಾಕ್ಟ್ ಬರುತ್ತೆ, ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಇಷ್ಟ ಆಗಲ್ಲ, ಇಷ್ಟು ಕೂಡ ದುಃಖನೇ. ಓಕೆ, ಇಂಡಿವಿಜುವಲ್ ಆಗಿ ನೋಡ್ಬೇಕು ಅದನ್ನೆಲ್ಲ. ಓಕೆ, ಇಷ್ಟು ದುಃಖ. ಓಕೆ, ಅಷ್ಟಕ್ಕೆ ನಿಲ್ಲಲ್ಲ. ನಾವು ಇಷ್ಟಪಟ್ಟಿದ್ದೆಲ್ಲ ಸಿಗುತ್ತಾ? ಇಷ್ಟಪಟ್ಟಿದ್ದು ಯಾವುದೂ ಸಿಗೋದಿಲ್ಲ. ನಾವು ಹುಟ್ಟೋದು ಬೇಡ ಅಂತ ಅಂದ್ಕೊಂಡ್ರೆ ಆಗುತ್ತಾ? ಹೌದು, ಆಗುತ್ತೆ. ಯಾವಾಗ ಆಗುತ್ತೆ? ಎಲ್ಲ ಕ್ಲೇಶಗಳನ್ನು ನಾಶ ಮಾಡಿ ನಾವು ಯಾವಾಗ ನಾವು ಅರ್ಹಂತರಾಗ್ತೀವೋ ಅಥವಾ ಬೋಧಿಯನ್ನು ಸಾಕ್ಷಾತ್ಕಾರ ಮಾಡ್ತೀವೋ ಆಗ ನಮಗೆ ಆಗುತ್ತೆ. ಅದಕ್ಕೆ ಆ ಸ್ಟೇಜ್ಗೆ ಹೋಗ್ಬೇಕು ಅಂತಲೇ ಎಲ್ಲ ಇದನ್ನು ನಾವು ಹೇಳ್ತಾ ಇರ್ತಕ್ಕಂಥದ್ದು ಅಥವಾ ಪ್ರಯತ್ನ ಮಾಡ್ತಕ್ಕಂಥದ್ದು ಅಲ್ವಾ. ಹುಟ್ಟು ನನಗೆ ಬೇಡ ಅಂತ ತಕ್ಷಣ ನನಗೆ ಹುಟ್ಟಾಗಲ್ವಾ, ಹಾಗೆ ಆಗುತ್ತೆ, ಅದು ದುಃಖ. ಅದೇ ಥರ ನನಗೆ ಮುದಿತನ ಬರದೇ ಇರಲಿ ಅಂತಂತಂದರೆ ಅದು ಬರದೇ ಇರುತ್ತಾ? ರೋಗ ಬರಬೇಡ ಅಂತಂದ್ರೆ ಬರದೇ ಇರ್ತದ? ಅದು ಬಂದೇ ಬರುತ್ತೆ. ನಾನು ಬೇಡ ಅಂದರೂ ಬರುತ್ತೆ, ಬೇಕು ಅಂದರೆ ಬರೋಲ್ಲ. ಅದು ಹಾಗೇನೆ ಅದು. ಅದೆಲ್ಲ ದುಃಖವೇ. ಯಾವುದನ್ನು ನಾವು ಬಯಸ್ತೀವೋ ಅದು ನಮಗೆ ಸಿಗೋದಿಲ್ಲ, ಅದೆಲ್ಲ ದುಃಖ. ಯಾವಾಗ ಇದನ್ನು ನಾವು ವಿಪಸ್ಸನ ಮೂಲಕ ನಾವು ಅರ್ಥಕೊಳ್ತೀವೋ ಆಗ ಈ ಶೋಕ, ಅಳಲು, ನೋವು, ದುಮ್ಮಾನ, ದುಗುಡಗಳು ಇವೆಲ್ಲವೂ ಕೂಡ ಅಂಟುವಿಕೆಯಿಂದ ಆಗ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೆ ಅರಿವಿಗೆ ಬರ್ತದೆ. ಆಗ ನಾವು ಅಂಟುವಿಕೆಯಿಂದ ದೂರ ಹೋಗ್ತೀವಿ. ಇದನ್ನು ನಾವು ಈ ಪಂಚ ಉಪಾದಾನ ಕಂದಗಳಲ್ಲಿ ಹೇಗೆ ದುಃಖ ಉದ್ಭವ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥಕೊಂಡು ಅದರಿಂದ ನಾವು ದೂರ ಹೋಗೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ದುಃಖ ಸಮುದಯ ಎರಡನೇ ಸತ್ಯ. ದುಃಖ ಸಮುದಯ ಅಂತಂದರೆ ಏನು? ಕಾರಣ ಏನು ದುಃಖಕ್ಕೆ? ತೃಷ್ಣೆ ಅಂತಂದ್ರೆ ಏನು? ಆಗಲೇ ಹೇಳಿದೆ, ಅಂಟುವಿಕೆ ಅಲ್ಲ ಆ್ಯಕ್ಚುಲಿ. ತೃಷ್ಣೆ ಅಂತಂತಂದರೆ ನನ್ನ ಉಪಾದಾನ ಅಂತಂದರೆ ಅಂಟುವಿಕೆ ಆ್ಯಕ್ಚುಲಿ. ತೃಷ್ಣೆ ಅಂತಂದರೆ ದುರಾಶೆ ಅಂತಂತ ಇಟ್ಕೋಬೋದು. ಓಕೆ, ಸಿಂಪ್ಲಿಫೈ ಮಾಡೋದು. ಏಕೆಂದರೆ ಉಪಾದಾನ ಅಂತಂದರೆ ತುಂಬ ಅಟ್ಯಾಚ್ ಆಗಿಬಿಟ್ಟಿರ್ತೀವಿ ನಾವು ಅದರಲ್ಲಿ, ಅದು ಅಂಟ್ಕೊಂಡಿರ್ತಕ್ಕಂಥದ್ದು. ತೃಷ್ಣೆ ವೇದನ ನೆಕ್ಸ್ಟ್ ಬರ್ತಕ್ಕಂಥದ್ದು. ಓಕೆ, ದುರಾಶೆ, ಬೇಕು ಅಂತ ಹೇಳ್ಕೊಳ್ಳೋದು. ಯಾವ ಥರದ್ದು? 3 ಥರದ ತೃಷ್ಣೆಗಳಿದ್ದಾವೆ. ಯಾವ್ಯಾವುದು? ಕಾಮತೃಷ್ಣೆ, ಭವತೃಷ್ಣೆ, ವಿಭವ ತೃಷ್ಣೆ ಅಲ್ವಾ. ಕಾಮತೃಷ್ಣೆ ಅಂತಂತಂದರೆ ಪಂಚ ಇಂದ್ರಿಯಗಳಿಗೆ, ವಸ್ತುಗಳಿಗೆ ಅಂಟಿಬಿಡ್ತದೆ. ಇಂದ್ರಿಯ ಭವಗಳಿಗೆ ಬೇಕು ಅಂತ ಅಂದ್ಬಿಟ್ಟು ಅಂಟ್ಕೊಳ್ತಕ್ಕಂಥದ್ದು ಕಾಮತೃಷ್ಣೆ. ಓಕೆ, ಭವತೃಷ್ಣೆ ಅಂದರೆ ನಾನು ಶಾಶ್ವತ, ನನ್ನ ಬಾಡಿ ಶಾಶ್ವತ, ಇದು ಬಾಡಿಗೆ ಅಂಟ್ಕೊಳ್ತಕ್ಕಂಥದ್ದು.
ಅಂತಕ್ಕಂಥದ್ದು, ಸದಾಕಾಲ ನಾನು ಇರಬೇಕು ಅಂತಕ್ಕಂತಹ ಭಾವನೆ, ರೂಪಲೋಕದಲ್ಲಿ ಅರೂಪಲೋಕದಲ್ಲಿ ನಾನು ಜನಿಸಬೇಕು ಅಂತಕ್ಕಂತಹ ಒಂದು ಭಾವನೆಗಳು, ಅದು ಭಾವತೃಷ್ಣೆ. ವಿಭವ ತೃಷ್ಣೆ ಅಂತಂದರೆ ಬೇಡ, ನನಗೆ ಈ ದೇಹ ಬೇಡ, ನಾನು ಎಂಡ್ ಮಾಡ್ಬಿಡ್ತೀನಿ, ಇದು ಬೇಡ ಬೇಡ ಅಂತ ಅಂದ್ಬಿಟ್ಟು ಮಾಡ್ತೀವಲ್ಲ, ಸಾವಿನಿಂದ ಎಲ್ಲ ಕಂಪ್ಲೀಟಾಗಿ ಫೋಟೋ ನಾಶ ಆಗುತ್ತದೆ ಅಂತಕ್ಕಂತಹ ಒಂದು ಮನಸ್ಸನ್ನ ಭಾವನೆಯನ್ನು ನಾವು ಇಟ್ಕೊಳ್ತೀವಲ್ಲ, ಅದು ಕೂಡ ಅಂಟುವಿಕೆ. ಬೇಡ ಬೇಡ ಅಂತಕ್ಕಂಥದ್ದು ಅಂಟುವಿಕೆ. ಓಕೆ, ಅದು ವಿಭವ ತೃಷ್ಣೆ. ಈ ಥರ ಈ 3 ತೃಷ್ಣೆಗಳಿಗೆ ಅಂಟ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ದುಃಖಕ್ಕೆ ಕಾರಣ. ಯಾವ ಥರ ಇದು ದುಃಖಕ್ಕೆ ಕಾರಣ ಆಗುತ್ತೆ ಅದನ್ನು ಕೂಡ ಮತ್ತೆ ನಾವು ಡಿವೈಡ್ ಮಾಡ್ಕೋಬೇಕು. ಈ 6 ಇಂದ್ರಿಯಗಳಿಂದನೇ ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದು. ಯಾವುದು? ಕಣ್ಣಿನಿಂದ ಒಂದು ನೋಟವನ್ನು ನೋಡ್ತೀವಿ, ಅದಕ್ಕೆ ಅಟ್ಯಾಚ್ ಆಗ್ತೀವಿ. ಕಿವಿಯಿಂದ ಶಬ್ದಕ್ಕೆ ಅಟ್ಯಾಚ್ ಆಗ್ತೀವಿ. ಬೇಕು ಬೇಡಗಳು ಸೆಪ್ರೇಟು. ಬೇಕು ಅನ್ನೋದು ಅಟ್ಯಾಚ್ಮೆಂಟೆ, ಬೇಡ ಅನ್ನೋದು ಅಟ್ಯಾಚ್ಮೆಂಟೆ. ಆಗಲೇ ಹೇಳಿದ್ನಲ್ಲ, ಅದೇ ಥರ ನಾಲಿಗೆ ರುಚಿಗೆ ಅಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು, ಸ್ಪರ್ಶಕ್ಕೆ ಅಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು, ಮನಸ್ಸಿನ ಯೋಚನೆಗಳಿಗೆ ಅಟ್ಯಾಚ್ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ದುಃಖಕ್ಕೆ ಕಾರಣ. ಆಯಿತಾ? ಕೇವಲ ಇಷ್ಟು ದಿನ ಬರೀ ಇಷ್ಟು ತೃಷ್ಣೆ ಅಂತ ಅಂದ್ಬಿಟ್ಟು ಅಷ್ಟೇ ಯೋಚನೆ ಮಾಡ್ತೀವಿ. ತೃಷ್ಣೆಯನ್ನು ನಾವು ಡಿವೈಡ್ ಮಾಡಿದಾಗ ಈ 6 ಇಂದ್ರಿಯಗಳಿಂದ ಅಷ್ಟೇ ನಮಗೆ ತೃಷ್ಣೆಗಳು ಬರ್ತಾ ಇರ್ತಕ್ಕಂಥದ್ದು. ಎಲ್ಲ ತೃಷ್ಣೆಗಳಿಗೂ ಕಾರಣ ಮೂಲ ಅದೇ. ಓಕೆ, ಅದನ್ನು ನಾವು ಯಥಾರ್ಥವಾಗಿ ನೋಡಿಕೊಂಡು ರೂಪ ಸಂಚೇತನ ಅಂತ ಅಂತೆಲ್ಲ ಬರ್ತದೆ. ಅದನ್ನು ವಿತರ್ಕದಿಂದ, ವಿಚಾರದಿಂದ ನಾವು ಪ್ರಜ್ಞಾಪೂರ್ವಕವಾಗಿ ನೋಡ್ತಾ ನಮ್ಮಲ್ಲಿ ಈ ವಿಪಸ್ಸನ ಧ್ಯಾನದಿಂದ ನೋಡ್ತಾ ಆ ತೃಷ್ಣೆಯ ಕಾರಣವನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಯಾವಾಗ ಅದನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೋತೀವೋ ಆಗ ನಮಗೆ ಇದು ಹಿಡಿದಿಟ್ಕೊಳ್ಳಿಕ್ಕೆ ಯೋಗ್ಯ ಅಲ್ಲ, ಬಿಡಾಕು ಅಂತ ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ? ಆ ದುಃಖದ ಕಾರಣವನ್ನು ತೆಗಿಬೇಕು. ಆ ಕಾರಣವನ್ನು ತೆಗಿತಕ್ಕಂಥದ್ದು ಅದು 3ನೇದು ನಿರೋಧ ಸತ್ಯ, ದುಃಖ ನಿರೋಧ ಸತ್ಯ. ಮತ್ತು ಅದರ ಮೇಲೆ ಧ್ಯಾನ ಮಾಡಬೇಕು. ಯಾವ ಥರ? ದುಃಖ ನಿರೋಧದ ಮೇಲೆ ಧ್ಯಾನ ಮಾಡ್ತಕ್ಕಂಥದ್ದು ಯಾವ ಥರ? ತಣ್ಣವನ್ನು ಹೇಗೆ ಕಳೆಯುತ್ತೆ? ಯಾವುದನ್ನು ತೊಡೆದಾಗ ಅದನ್ನು ನಾವು ಈಗ ಪ್ರಿಯವಾದದ್ದು ಏನೋ ಇದೆ, ಪ್ರಿಯವಾದದ್ದು ಏನೋ ಇದೆ ಅಂತಂದರೆ ಅದು ಅಟ್ಯಾಚ್ಮೆಂಟ್. ಅದನ್ನು ನಾವು ಯಾವ ಥರ ತೆಗೆದಾಕ್ಬೇಕು? ಈಗ ರೂಪ ಒಂದು ಕಣ್ಣಿನಿಂದ ನೋಡ್ತಾ ಇದ್ದೀವಿ, ಅಟ್ಯಾಚ್ ಆಗಬೇಕಾದ್ರೆ ನಾವು ಅದಕ್ಕೆ ಅಟ್ಯಾಚ್ ಆಗ್ತಾ ಇದ್ದೀವಿ. ವಿಪಸನ ಮಾಡ್ತಾ ನಮಗೆ ಅಟ್ಯಾಚ್ ಆಗ್ತಾ ಇರ್ತಕ್ಕಂಥದ್ದು ಗೊತ್ತಾಗ್ತಾ ಹೋಗ್ತದೆ. ಓಕೆ, ಈಗ ಅಟ್ಯಾಚ್ ಆಗ್ತಾ ಇದೆ. ಒಂದು ಸಲ ಗೊತ್ತಾಯಿತು ಅಂತಂದರೆ ಆಗ ನಿಮಗೆ ಗೊತ್ತು, ಅದು ಬರುತ್ತೆ ನಾಶ ಆಗುತ್ತೆ, ಬರುತ್ತೆ ಇರುತ್ತೆ ನಾಶ ಆಗುತ್ತೆ, ಬರುತ್ತೆ ಇರುತ್ತೆ ನಾಶ ಆಗುತ್ತೆ. ಅದು ಒಂದು ಸಲ ಗೊತ್ತಾಯಿತು ಅಂತಂದರೆ ಅದು ಹಿಡಿದಿಟ್ಕೊಳ್ಳಿಕ್ಕೆ ಯೋಗ್ಯ ಅನ್ನತಕ್ಕಂಥದ್ದು ಗೊತ್ತಾದ ಮೇಲೆ ನೀವು ಬಿಡ್ತಾ ಹೋಗ್ತೀರಿ. ಇದು ದುಃಖ ನಿರೋಧ ಸತ್ಯದ ಸಂದೇಶ. ಗೊತ್ತಾಯ್ತಲ್ವಾ? 2ನೇದು. ಅದಕ್ಕೆ ಒಂದು ಮಾರ್ಗ ಇದೆ. 3ನೇದು ಯಾವುದು ಮಾರ್ಗ? ಅದೇ ಅರಿಯ ಅಷ್ಟಾಂಗಿಕ ಮಾರ್ಗ. ಯಾವುದು? ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಾಚ, ಸಮ್ಯಕ್ ಕಮ್ಮಂತ, ಸಮ್ಯಕ್ ಆಜೀವ, ಸಮ್ಯಕ್ ವ್ಯಾಯಾಮ, ಸಮ್ಯಕ್ ಸತಿ, ಸಮಾಧಿ. 8 ಅರಿಯ ಅಷ್ಟಾಂಗಿಕ ಮಾರ್ಗಗಳು. ಸಮಾಧಿ 8 ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ನಾವು ಮಾತಾಡಿದ್ವಿ ಅಲ್ವಾ? ಯಥಾರ್ಥವಾಗಿ ನೋಡ್ತಕ್ಕಂಥದ್ದನ್ನು, ಧಮ್ಮಕ್ಕನುಸಾರವಾಗಿ ನೋಡ್ತಕ್ಕಂಥದ್ದನ್ನು ನಾವು ಅಭ್ಯಾಸ ಮಾಡ್ತಕ್ಕಂಥದ್ದು ಸಮಾಧಿ. ಅದೇ ಥರ ಸಮ ಸಂಕಲ್ಪ ಅಂತಂದರೆ ಸಂಕಲ್ಪ ಅಂತಂದ್ರೆ ಏನು? ಸರಿಯಾದ ವಾಟ್ ಈಸ್ ರೈಟ್ ಥಿಂಕಿಂಗ್ ಅಲ್ವಾ? ಆಲೋಚನೆ. ಯಾವುದು ಸರಿಯಾದ ಆಲೋಚನೆ ಏನು? ಕಾಮದಿಂದ ಮುಕ್ತವಾದ ಆಲೋಚನೆ, ದ್ವೇಷದಿಂದ ಮುಕ್ತವಾದ ಆಲೋಚನೆ ಮತ್ತು ಕ್ರೂರತೆಯಿಂದ ಮುಕ್ತವಾದ ಆಲೋಚನೆ. ಇವೆಲ್ಲ ಲೌಕಿಕ ಆಲೋಚನೆಗಳು. ಒಂದು ಸಲ ಗೃಹತ್ಯಾಗ ಮಾಡಿ ನಾವು ಬಿಕ್ಕುಗಳಾಗಿ ಅಥವಾ ಆಧ್ಯಾತ್ಮದಲ್ಲಿ ನಾವು ಜಾಸ್ತಿ ತೊಡಸ್ಕೊಳ್ತಾ ಪಾರಮಾರ್ಥಿಕ ಸತ್ಯಗಳ ಬಗ್ಗೆ ನಾವು ಯಾವಾಗ ಈ ಯೋಚನೆಗಳನ್ನ ಯೋಚನೆ ಬರ್ತಾ ಇರ್ತಕ್ಕಂತಹ ಎಲ್ಲ ಈ ಕಾಮ, ದ್ವೇಷ, ಮೋಹದ, ಕ್ರೂರತೆ ಯೋಚನೆಗಳೆಲ್ಲ ನಾವು ಪಾರಮಾರ್ಥಿಕವಾಗಿ ಯಾವಾಗ ಯೋಚನೆ ಮಾಡ್ತೀವೋ ಆವಾಗ ಅದನ್ನು ನಿರೋಧ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಕ್ಕಂಥದ್ದು. ಓಕೆ, ಅದು ಸಮ್ಯಕ್ ಸಂಕಲ್ಪ. ಆ ಥರ ಸರಿಯಾದ ಯೋಚನೆಗಳನ್ನು, ಇದು ದ್ವೇಷದ ಯೋಚನೆ, ಇದು ಕಾಮದ ಯೋಚನೆ, ಇದು ಮೋಹದ ಯೋಚನೆ ಅಥವಾ ಲೋಭದ ಯೋಚನೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಅದರ ಉತ್ಪತ್ತಿಯನ್ನು ನೋಡಿ, ಅದರ ನಾಶವನ್ನು ನೋಡಿ, ಮತ್ತು ಅದು ಯಾವ ಥರ ಹುಟ್ಟೋದಿಲ್ಲ ಅಂತಕ್ಕಂಥದ್ದನ್ನು ನೋಡೋದಿದೆಯಲ್ಲ, ಅದು ಸರಿಯಾದ ಹುಟ್ಟೇ ಇರ್ತಕ್ಕಂಥದ್ದನ್ನು ಡಿಟರ್ಮೈಂಡ್ ಆಗಿ ಸರಿಯಾದ ಯೋಚನೆ ಮೂಲಕ ನಾವು ತೆಗಿತಕ್ಕಂಥದ್ದು ಅದು ಸರಿಯಾದ ಸಂಕಲ್ಪ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಓಕೆ,
ಅದೇ ಥರ ಸಮ್ಮ ವಾಚ, ಸರಿಯಾದ ಮಾತು. ಸರಿಯಾದ ಮಾತು ಯಾವುದು? ಸರಿಯಾದ ಮಾತು ಅಂದರೆ ಸುಳ್ಳು ಹೇಳಬಾರ್ದು, ಚಾಡಿ ಹೇಳಬಾರ್ದು, ಕೆಟ್ಟ ಕೆಟ್ಟ ಪದಗಳಲ್ಲಿ ಮಾತಾಡಬಾರ್ದು, ಮತ್ತು ಹರಟೆ ಹೊಡಿಬಾರ್ದು, ಕಾಡು ಹರಟೆ ಹೊಡಿಬಾರ್ದು, ಸುಮ್ಮನೆ ಕೆಲಸಕ್ಕೆ ಬಾರದೆ ಅಂತಕ್ಕಂಥ. ಅದರ ಬದಲು ನಾವು ಧಮ್ಮದ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಸರಿಯಾದ ಮಾರ್ಗ. ಓಕೆ, ಪ್ರೀತಿಯಿಂದ ಮಾತಾಡ್ತಕ್ಕಂಥದ್ದು, ಕರುಣೆಯಿಂದ ಮಾತಾಡ್ತಕ್ಕಂಥದ್ದು, ಸ್ಮೂತಾಗಿ ಮಾತಾಡ್ತಕ್ಕಂಥದ್ದು, ಸುಳ್ಳು ಹೇಳದೇ ಇರ್ತಕ್ಕಂಥದ್ದು, ಒಬ್ಬರೊಬ್ಬರನ್ನ ಸೇರಿಸ್ತಕ್ಕಂತಹ ಮಾತುಗಳನ್ನ ಆಡ್ತಕ್ಕಂಥದ್ದು. ಒಂದು ವೇಳೆ ಅದು ಆಗಲಿಲ್ಲ ಅಂದರೆ ಆರ್ಯ ಮೌನವನ್ನು ಕಾಪಾಡ್ಕೊಳ್ತಕ್ಕಂಥದ್ದು. ಓಕೆ, ಇದು ಸಮಾವಾಚ. ಸಮ ಕಮ್ಮ ಅಂತ ಅಂದರೆ ಆಗಲೇ ಲಾಸ್ಟ್ ಕ್ಲಾಸ್ ಹೇಳಿದೆ, ಸರಿಯಾದ ಕೆಲಸಗಳು ಕುಶಲ ಅಕುಶಲ ಅಂತ ಇದೆ. ಸರಿಯಾದ ಕೆಲಸಗಳು ಎಲ್ಲ ಇದರಲ್ಲೇ ಬರ್ತವೆ. ನಮ್ಮ ನಾವೇನು ಪ್ರತಿದಿನ ಪಂಚಶೀಲಗಳನ್ನ ತೆಗೆದುಕೊಳ್ತೀವೋ ಅದನ್ನು 10 ಕಮ್ಮಗಳಾಗಿ ನಾವು ಡಿವೈಡ್ ಮಾಡ್ಕೋಬೋದು. ಓಕೆ, ಅದೇ ಥರ ಸಮ ಆಜೀವ ಸರಿಯಾದ ಜೀವನೋಪಾಯ. ಸರಿಯಾದ ಜೀವನೋಪಾಯವನ್ನು ನಡೆಸ್ತಕ್ಕಂಥದ್ದು. ಅದಾದಮೇಲೆ ಸಮ ವಾಯಾಮದಲ್ಲಿ ಪ್ರಯತ್ನಗಳು, ಸರಿಯಾದ ಪ್ರಯತ್ನಗಳು 4 ಇದ್ದಾವೆ. ಯಾವ ಥರ ಒಳ್ಳೆಯದು ನಮ್ಮ ಮನಸ್ಸಲ್ಲಿಲ್ಲ ಅಂದರೆ ಅದನ್ನು ಯಾವ ಥರ ತರಬೇಕು ಅಂತಕ್ಕಂಥದ್ದಕ್ಕೆ ಪ್ರಯತ್ನ ಬೇಕು. ಒಳ್ಳೇದು ಆಲ್ರೆಡಿ ಇದೆ ಅಂತಂದರೆ ಅದು ಯಾವ ಥರ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಕೆಟ್ಟದ್ದು ನಮ್ಮ ಮನಸ್ಸಿನಲ್ಲಿದೆ ಅಂತಂದರೆ ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕು. ಕೆಟ್ಟದ್ದು ಇಲ್ಲ ಅಂದರೆ ಅದನ್ನು ಬರದೇ ಇರೋದಕ್ಕೆ ನಾವು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು 4 ಪ್ರಯತ್ನಗಳು. ಅದೇ ಥರ ಸರಿಯಾದ ಸತಿ, ಸರಿಯಾದ ಜಾಗೃತ ಭಾವವನ್ನು ಇವಾಗ ಏನೆಲ್ಲ ಹೇಳ್ತಾ ಇದ್ದಿಲ್ಲ ಅನುಸತಿಗಳು ಅಂದರೆ ಕಾಯಾನುಪಸನ, ವೇದನಾನುಪಸನ, ಚಿತ್ತಾನುಪಸನ, ವಿಪಸನದ ಮೂಲಕ ನಮ್ಮ ಚಿತ್ತಗಳನ್ನು ಏಕಾಗ್ರತೆಯನ್ನು ಜಾಸ್ತಿ ಮಾಡ್ತಾ ಹೋಗ್ತಕ್ಕಂಥದ್ದು. ಮತ್ತು ಕೊನೆಯದು ಸಮಾಧಿ. ಇವೆಲ್ಲ ಮಾಡ್ತು ಅಂದರೆ ನಾವು ಸಮಾಧಿ ಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ತೀವಿ. ಯಾವಾಗ ಸರಿಯಾದ ಸಮಾಧಿ ಸಿಗ್ತದೆ? ಆಗಲೇ ನಾನು ಹೇಳಿದೆ, ವಿತರ್ಕ, ವಿಚಾರ, ಪ್ರೀತಿ, ಸುಖ ಮತ್ತು ವಿರಾಗ. ಅಂದರೆ ವಿರಾಗ ಅಥವಾ ಒಪ್ಪರ್ಕ ಅಂತ ಹೇಳ್ಬೋದು. ಯಾವಾಗ ನಮ್ಮಲ್ಲಿ ವಿತರ್ಕ, ಈ ವಿತರ್ಕ ಅಂತಂದರೆ ಚರ್ಚೆ ಮಾಡಬೇಕು ಅಂತಕ್ಕಂಥ, ಸುಮ್ಮನೆ ಚರ್ಚೆ ಮಾಡಬೇಕು ಅಂತಕ್ಕಂಥ ಒಂದು ವಿತಂಡವಾದ ಅಂತ ಹೇಳ್ತೀವಲ್ಲ, ಆ ಥರದ ಭಾವನೆಗಳು ಫುಲ್ ಕಂಪ್ಲೀಟಾಗಿ ನಾಶ ಆಗ್ತವೆ. ಆಗ ನಾವು ಮೊದಲನೇ ಧ್ಯಾನಕ್ಕೆ ಎಂಟ್ರ್ ಆಗ್ತೀವಿ. ಮೊದಲನೇ ಧ್ಯಾನಕ್ಕೆ ಎಂಟ್ರ್ ಆದಾಗ ಅಲ್ಲಿ ವಿಚಾರ ಇರ್ತದೆ, ಪ್ರೀತಿ ಸುಖ ಮತ್ತು ಉಪೇಕ ಇರ್ತದೆ. ಎರಡನೇ ಧ್ಯಾನಕ್ಕೆ ಎಂಟ್ರ್ ಆಗಬೇಕಾದ್ರೆ ಈ ಪ್ರೀತಿನೂ ಕೂಡ, ವಿಚಾರನೂ ಕೂಡ ಕಂಪ್ಲೀಟಾಗಿ ಹೊರಟೋಗ್ತದೆ. ಪ್ರೀತಿ ಮತ್ತು ಉಪೇಕ ಇರ್ತವೆ. ಮತ್ತು ಮೂರನೇ ಧ್ಯಾನದಲ್ಲಿ ಪ್ರೀತಿ ಫುಲ್ಲು ಉತ್ಕೃಷ್ಟವಾದ ಆನಂದನೂ ಕೂಡ ಹೊರಟೋಗ್ತದೆ. ಮತ್ತು ಕೇವಲ ಉಪೇಕ ಭಾವ ಇರ್ತದೆ. 4ನೇ ಧ್ಯಾನದಲ್ಲಿ ಉಪೇಕ ಭಾವ ಮಾತ್ರ ಉಳಿದಿರುತ್ತೆ. ಎಲ್ಲವೂ ಕಂಪ್ಲೀಟಾಗಿ ಹೋಗಿ. ಓಕೆ, ಧ್ಯಾನಗಳ ಸ್ಥಿತಿಯನ್ನು ನಾವು ಪಡ್ಕೊಂಡಾಗ ನಮ್ಮಲ್ಲಿ ಸುಮಾರು ಶಕ್ತಿಗಳು ಬರ್ತವೆ. ಓಕೆ, ಯಾವಾಗ ನಾವು ಈ 3ನೇ ಧ್ಯಾನದಿಂದ 4ನೇ ಧ್ಯಾನಕ್ಕೆ ನಾವು ಎಂಟ್ರ್ ಆಗ್ತೀವೋ ಆಗ ಸಮಾಧಿ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಧ್ಯಾನಗಳ ಇದನ್ನು ಸ್ಥಿತಿಯನ್ನು ಎಂಟ್ರ್ ಆಗೋದು ಸಮಾಧಿ. ಓಕೆ, ಯಾವಾಗ ನಾವು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಈಗ ನನ್ನ ಒಳಗೆ ಧಮ್ಮಗಳಲ್ಲಿ ನಾವು ಧಮ್ಮಾನುಪಸ್ಥಿಯಾಗಿ ನಾವು ತಂಗ್ತಾ ಇದ್ದೀವಿ, ನೆಲೆಗೊಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಆಗಲೂ ಕೂಡ ನಾವು ಇದೆಲ್ಲ ಇದೆಯಲ್ಲ, ಏನೆಲ್ಲ ನಾನು ಹೇಳಿದ್ನಲ್ಲ ಈಗ, ಇಷ್ಟೂ ಕೂಡ ಧಮ್ಮಗಳು ಮಾತ್ರ. ಅವು ಧಮ್ಮಗಳು ಮಾತ್ರ ಇದೆ. ಅಂದರೆ ಆರ್ಯ ಅಷ್ಟಾಂಗಿಕ ಮಾರ್ಗಗಳು, ನಿರೋಧ, ವಿಲಯ ಧಮ್ಮಗಳು ಮಾತ್ರ. ಆದರೆ ಹಿಡಿದಿಟ್ಕೊಳ್ಳಿಕ್ಕೆ ಅವು ಕೂಡ ಯೋಗ್ಯವಲ್ಲ. ಅವು ಕೂಡ ನಾನು ಇದಕ್ಕೆ ಅಟ್ಯಾಚ್ ನಾವು ಒಳ್ಳೇದು ಮಾಡೋದಕ್ಕೂ ಅಟ್ಯಾಚ್ ಆಗ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ಕೂಡ ಅಟ್ಯಾಚ್ಮೆಂಟ್ ಇದೆ. ಅದನ್ನು ಕೂಡ ಹೋಗಲಿ ಬಿಡುವಂತಕ್ಕಂಥದ್ದನ್ನ ಬಿಟ್ಟಾಗ ನಮ್ಮಲ್ಲಿ ವಿಪಸ್ಸನ, ಇವೆಲ್ಲ ಇರ್ತಕ್ಕಂಥದ್ದು ಕೇವಲ ವಿಪಸ್ಸನ ಜ್ಞಾನವನ್ನು ಬೆಳೆಸ್ಕೊಳ್ಳಿಕ್ಕೆ. ಆವಾಗ ನಮ್ಮಲ್ಲಿ ಎಚ್ಚರಿಕೆ ಜಾಸ್ತಿ ಆಗುತ್ತೆ. ಆವಾಗ ನಮ್ಮಲ್ಲಿ ಅಂಟುವಿಕೆ ಕಡಿಮೆ ಆಗ್ತದೆ. ಮತ್ತು ಆರ್ಯ ಸತ್ಯಗಳ ನಿಜವಾದ ಅನುಭವ ನಮ್ಮಲ್ಲಿ, ಸರಿಯಾದ ಅರ್ಥ ಮತ್ತು ಅನುಭವ ನಮ್ಮಲ್ಲಿ ಆಗ್ತದೆ. ಇದನ್ನೆಲ್ಲ ಬೆಳೆಸ್ಕೊಳ್ಬೇಕು ಅಂತಂದರೆ ಮತ್ತೆ ನೆಕ್ಸ್ಟ್ ಹೇಳ್ತಾರೆ, ಯಾವಾಗ ಈ 4 ಆರ್ಯ ಸತ್ಯಗಳನ್ನ ಕಂಪ್ಲೀಟಾಗಿ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಅಂತಂದರೆ 7 ವರ್ಷಗಳ ಕಾಲ ಈಗೆಲ್ಲ ಏನೆಲ್ಲ ಹೇಳಿದ್ವಲ್ಲ, ಕಾಯಾನುಪಸನ, ವೇದನಾನುಪಸನ, ಧಮ್ಮಾನುಪಸನ, ಇಷ್ಟನ್ನು ಕೂಡ 7 ವರ್ಷಗಳ ಕಾಲ ಸತತವಾಗಿ ಅಭ್ಯಾಸ ಮಾಡಿದ್ರೆ ಒಬ್ಬ ಬಿಕ್ಕು ಆಗ್ಬೋದು. ಅದನ್ನು ಇನ್ನೂ ಇಂಟೆನ್ಸಿಟಿ ಇದನ್ನು ಜಾಸ್ತಿ ಮಾಡ್ತು ಅಂತಂದರೆ 6 ವರ್ಷ, 5 ವರ್ಷ, 4 ವರ್ಷ, 3 ವರ್ಷ, 2 ವರ್ಷ, 1 ವರ್ಷ, ಮತ್ತು ಇಂಟೆನ್ಸಿಟಿನ ತುಂಬ ಜಾಸ್ತಿ ಮಾಡ್ತಾ ಹೋಯ್ತು ಅಂತಂದರೆ 7 ತಿಂಗಳು, 6 ತಿಂಗಳು, 5 ತಿಂಗಳು, 4 ತಿಂಗಳು, 3 ತಿಂಗಳು, 2 ತಿಂಗಳು, 1 ತಿಂಗಳು, ಅದೇ ಥರ 1 ವಾರ, 1 ವಾರದಿಂದ ಮತ್ತೆ 1 ದಿನಕ್ಕೆ ಬರ್ತಾರೆ ಮತ್ತೆ ಜೀವನ. ಯಾವಾಗ ಈ ಥರ ನಾವು ಅಭ್ಯಾಸ ಮಾಡ್ತೀವೋ ಆಗ ನಮ್ಮಲ್ಲಿ ಜೀವಿಗಳನ್ನು ವಿಶುದ್ಧಿಗೊಳಿಸಲು, ಶೋಕ ಅಳಲುಗಳನ್ನು
ಮೀರಲು, ದುಃಖ ದುಮ್ಮಾನಗಳನ್ನು ನಾಶ ಮಾಡಲು, ನ್ಯಾಯ ಮಾರ್ಗವನ್ನು ಸೇರಲು, ನಿಬ್ಬಾಣವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಇದು ಏಕೈಕ ಮಾರ್ಗ. ಯಾವುದು? ಈ 4 ಸತಿಪಟ್ಟಾಣ ಮಾರ್ಗಗಳು. ಓಕೆ, ಯಾವ್ಯಾವುದು 4 ಸತಿಪಟ್ಟಾಣ ಮಾರ್ಗಗಳು? ಕಾಯಾನುಪಸನ, ವೇದನಾನುಪಸನ, ಚಿತ್ತಾನುಪಸನ, ಧಮ್ಮಾನುಪಸನ ಅದನ್ನು ಹೇಳ್ತಾರೆ. ಆಗ ಎಲ್ಲ ಸುಮಾರು ಬಿಕ್ಕುಗಳು ಅದನ್ನು ಸ್ಫೂರ್ತಿ ಪಡ್ತಾರೆ. ಸುಮಾರು ಬಿಕ್ಕುಗಳು ಸೋತಾಪನ್ನ, ಸಗದಗಾಮಿ, ಅನಾಗಾಮಿ ಅರ್ಹತತ್ವವನ್ನು ಪಡ್ಕೊಳ್ತಾರೆ. ಅದನ್ನು ಅಭ್ಯಾಸ ಅಲ್ಲೇ ಮಾಡಿ ಎಲ್ಲರೂ ಕೂಡ ಭಗವಾನರಿಗೆ ಗೌರವವನ್ನು ಸೂಚಿಸ್ತಾರೆ. ಇದು ಸತಿಪಟ್ಟಣ ಸೂಕ್ತ. ಸೊ ಈ ಸತಿಪಟ್ಟಣ